ನಮಸ್ಕಾರ. ಪಂಚಾಯಿತಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ನನ್ನ ಜೊತೆಗೆ ಇವತ್ತಿರುವಂತಹ ಅತಿಥಿ 2008ರಿಂದಲೂ ಕೂಡ ಈ ಕ್ಷೇತ್ರ ಅಂದರೆ ನಾನು ಕುಳಿತಿರುವಂತಹ ಪ್ರದೇಶ ಇದು ಶಾಂತಿನಗರ ವಿಧಾನಸಭಾ ಕ್ಷೇತ್ರ. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸತತವಾಗಿ ರಾಜ್ಯ ವಿಧಾನಸಭೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವರು. 2024 ಜನವರಿ ತಿಂಗಳಿನಿಂದ BDA ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರುವಂಥವರು. ಹಿಂದೆ BMTC ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿರುವಂಥವರು. NA ಹ್ಯಾರಿಸ್ ಅವರು ನನ್ನ ಜೊತೆಗೆ ಮಾತನಾಡೋದಕ್ಕೆ ಜೊತೆಯಾಗಿದ್ದಾರೆ. ಹ್ಯಾರಿಸ್ ಅವರೇ, ನಮಸ್ಕಾರ. ನಮಸ್ಕಾರ ಹರಿಪ್ರಸಾದ್ ಅವರೇ. ನಿಮ್ಮನ್ನು ಮಂತ್ರಿಯಾಗಿ ಮಾತನಾಡಿಸ್ಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೆ ಇವತ್ತು. ಯಾಕಂದರೆ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಬಂದು 2026ರಲ್ಲಿ ಮುಖ್ಯಮಂತ್ರಿ ಬದಲಾವಣೆಯೊಂದಿಗೆ ಹೊಸ ಸಂಪುಟದ ಒಂದು ರಚನೆ ಆಗುತ್ತೆ ಅನ್ನುವಂಥದ್ದು. ಆ ಹೊಸ ಸಂಪುಟ ರಚನೆ ಆದಾಗ ಹ್ಯಾರಿಸ್ ಅವರಿಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ಲಿಸ್ಟ್ನಲ್ಲಿ ಯಾರಾದರೂ ಹೆಸರುಗಳಿದ್ದರೆ ಅದರಲ್ಲಿ ಹ್ಯಾರಿಸ್ ಅವ್ರದ್ದು ಭಾಳ ಪ್ರಮುಖವಾಗಿತ್ತು. ಏನಾಯಿತು? ಇಲ್ಲ ನೋಡಿ, ನೀವು ಹೇಳೋದೆಲ್ಲ ಸತ್ಯನೇ. ಹೆಸರಿತ್ತು. ನಾವು ಪಕ್ಷಕ್ಕೋಸ್ಕರ ಭಾಳಷ್ಟು ಶಿಸ್ತಿನಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ಸ್ನೇಹಿತರು, ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಮಗದು ಭಾಳಷ್ಟು ಸಂತೋಷ ತಂದಿರುವಂಥ ವಿಚಾರ. ಕೆಲವು ಸಂದರ್ಭಗಳಲ್ಲಿ ನಮ್ಮವ್ರಿಗೋಸ್ಕರ ನಾವು ಕೂಡ ಕೆಲವು ಸರಿ ಸ್ಯಾಕ್ರಿಫೈಸ್ ಮಾಡುವಂಥ ಪರಿಸ್ಥಿತಿ ಇರುತ್ತೆ. ರಾಜಕೀಯ ಕೇವಲ ಅಧಿಕಾರ ಮಾತ್ರ ಅಲ್ಲ ಅನ್ನೋದು ನನ್ನ ಭಾವನೆ. ಕೇವಲ ಮಂತ್ರಿ ಸ್ಥಾನ ಮಾತ್ರ ರಾಜಕೀಯ ಅಲ್ಲ. ನಾವು ಏನೂ ಇಲ್ಲದೇ ಶಾಸಕನಾಗಿಯೇ ಭಾಳಷ್ಟು ಕೆಲಸ ಮಾಡ್ತಾಯಿದ್ದೀವಿ. ನಾವು ಇವತ್ತು BDA ಅಧ್ಯಕ್ಷನಾಗಿ ಕೂಡ ಭಾಳಷ್ಟು ಅಂದರೆ ಬದಲಾವಣೆಯನ್ನು ತರುವಂಥ ಕೆಲಸನೇ ಇರಬೇಕು ನಮ್ಮದೇ ಹೊರತು ಇರುವಂಥ ಗಾಳಿಯಲ್ಲಿ ಗಾಳಿ ಯಾವ ಕಡೆ ಹೋಗ್ತದೆ ಆ ಕಡೆನೇ ಹಾರುವಂಥ ಕೆಲಸ ಸರಿಯಲ್ಲ ಅನ್ನೋದು ನನ್ನ ಭಾವನೆ. ತಾವು ನನ್ನ ಹಳೆಯ ಸ್ನೇಹಿತರು. ತಾವು ಭಾಳಷ್ಟು ವರ್ಷದಿಂದ ನಿಮ್ಮನ್ನು ನಾವು ನೋಡ್ತಾ ಇದ್ದೀವಿ, ನಮ್ಮನ್ನು ನೀವು ನೋಡ್ತಾ ಇದ್ದೀರಾ. ನಾವು ಸಿದ್ಧಾಂತಗಳನ್ನು ಇಟ್ಕೊಂಡು ರಾಜಕೀಯ ಮಾಡ್ಕೊಂಡು ಬಂದಿದ್ದೀವಿ ಹೊರತು ಸಮಯಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ರಾಜಕೀಯ ಮಾಡಿಲ್ಲ ಇಲ್ಲಿವರೆಗೂ. ಅದು ಮಾಡಲಿಕ್ಕೆ ನನಗೆ ಇಷ್ಟವೂ ಇಲ್ಲ. ಯಾಕೆಂದರೆ ನಮ್ಮ ರಾಜಕೀಯ ಜೀವನ ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗುವಂಥ ಕೆಲಸ ಕೂಡ ಆಗಬೇಕಾಗುತ್ತೆ. ಕೇವಲ ಅಧಿಕಾರದಲ್ಲಿ ಇರೋರು ಮಾತ್ರ ಹೆಸರು ಜನರು ನೆನಪಿಡ್ತಾರೆ ಅನ್ನೋದು ತಪ್ಪು. ತುಂಬ ಜನ ನಾಯಕರುಗಳು ಏನೂ ಆಗದೆ ಬರೀ ನಾಯಕತ್ವವನ್ನು ಮಾತ್ರ ಮಾಡಿ ಇವತ್ತು ಕೂಡ ನಾವು ನೆನೆಸ್ಕೊಳ್ಳೋವಂಥವ್ರು ತುಂಬ ಜನ ಇದ್ದಾರೆ. ಆಫ್ಕೋರ್ಸ್ ಇಟ್ ವಾಸ್ ಅ ಗುಡ್ ಆಪರ್ಚುನಿಟಿ ಫಾರ್ ಮೀ ಟು ಬಿ ಎ ಮಿನಿಸ್ಟರ್ ಇನ್ ದಿಸ್ ಕ್ಯಾಬಿನೆಟ್, ಬಟ್ ಮೇ ಬಿ ಐ ವುಡ್ ಗೆಟ್ ಎ ಬೆಟರ್ ಆಪರ್ಚುನಿಟಿ ಇನ್ ದ ಕಮಿಂಗ್ ಡೇಸ್. ಸೊ ಹಾಗಾಗಿ ನಾನು ವೈಯಕ್ತಿಕವಾಗಿ ನನ್ನ ಜೊತೆಗಿರುವಂಥವರು, ನನ್ನ ಫಾಲೋವರ್ಸು, ನನ್ನ ವೆಲ್ ವಿಷರ್ಸ್ ಭಾಳ ಬೇಜಾರಾಗಿದ್ದಾರೆ. ಆದರೆ ನಾನು ಅಷ್ಟೊಂದು ಬೇಜಾರೇನು ಮಾಡ್ಕೊಂಡಿಲ್ಲ. ಅದಕ್ಕೆ ಅಲ್ಲ, ನೀವು ಬೇಜಾರು ಮಾಡ್ಕೊಂಡಿಲ್ಲ ಅಂದರೆ ಹೆಂಗೂ ಇವ್ರು ಬೇಜಾರು ಮಾಡ್ಕೊಳ್ಳಲ್ಲ ಅಂತೇಳಿ ಇನ್ನೊಂದಷ್ಟು ಸಲ ಕೂಡ ಕೊಡದೇ ಇದ್ರೂ ಪರವಾಗಿಲ್ಲ, ಹ್ಯಾರಿಸ್ ಅವರೇನು ಬೇಜಾರು ಮಾಡ್ಕೊಳ್ಳಲ್ಲ ಅನ್ನುವಂಥದ್ದು ಕೂಡ ರಾಜಕೀಯದಲ್ಲಿ ಆಗುತ್ತೆ ಅನೇಕ ಸಲ. ನಿಜ ಅದು ಕೂಡ ಆಗಬಹುದು, ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ನಾನು ಭಾಳ ಆತ್ಮೀಯತೆಯಾಗಿ DK ಶಿವಕುಮಾರ್ ಅವ್ರ ಜೊತೆಯಲ್ಲಿ ಇರೋದ್ರಿಂದ ಅವ್ರಿಗೂ ಅರ್ಥ ಆಗಿದೆ. ಏನೋ ಸಂದರ್ಭಗಳಿಂದ ಈ ಸರಿ ಮಾಡೋಕ್ಕಾಗಿಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ. ಖಂಡಿತ ಮುಂದಿನ ದಿವಸ ಬಹುಶಃ ಅವಕಾಶ ಖಂಡಿತವಾಗಿ ಬರುತ್ತೆ. ನಾವೀಗೇನೆಂದರೆ ನಮ್ಮ ಪಕ್ಷ ಆಡಳಿತದಲ್ಲಿ ಇರಬೇಕು, ಮುಂದಿನ ಚುನಾವಣೆ ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ಸೊ ಎಲ್ಲರನ್ನ ಜೊತೆಗೆ ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಕೆಲವು ಸರಿ ಜೊತೆಯಲ್ಲಿರೋರನ್ನ ಸ್ಯಾಕ್ರಿಫೈಸ್ ಮಾಡುವಂಥ ಸಂದರ್ಭ ಬರಬಹುದು. ಬಂದಾಗ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುವಂಥ ಪರಿಸ್ಥಿತಿ ಇರುತ್ತೆ. ಬಟ್ ಅದಕ್ಕೆ ಅಂತೇಳಿ ನಾವು ಗಲಾಟೆ ಮಾಡೋದು, ನಾವು ಅದ್ರ ಬಗ್ಗೆ ಅದಕ್ಕೆ ಅಂದರೆ ಕಮೆಂಟ್ಸ್ ಮಾಡೋದು, ಇನ್ನೊಂದು ಮಾತಾಡೋದು ಸರಿಯಲ್ಲ. ನಾವು ಇವತ್ತು ಮುಖ್ಯಮಂತ್ರಿಗಳ ಕೈ ಬಲಪಡಿಸುವಂಥ ದಿಕ್ಕಿನಲ್ಲಿ, ಪಕ್ಷವನ್ನು ಬಲಪಡಿಸುವಂಥ ದಿಕ್ಕಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಎನಿವೆ ನನ್ನ ಇದು ಎಲ್ಲಿ ಹೇಳಬೇಕು ಅಲ್ಲಿ ಹೇಳಿದ್ದೀನಿ. ನಾನು ನಮ್ಮ ನಾಯಕತ್ವಕ್ಕೆ ಗೊತ್ತಿದೆ, ಅವರು ಮುಂದಿನ ದಿವಸ ಅದನ್ನು ಯಾವ ಥರ ಸರಿಪಡಿಸಬೇಕು ಖಂಡಿತವಾಗಿ ಸರಿ. ಒಂದು ವೇಳೆ ಬೆಂಗಳೂರಿನಲ್ಲಿ ಒಬ್ಬರು ಮುಸ್ಲಿಂ ನಾಯಕನಿಗೆ ಮಾತ್ರ ಮಂತ್ರಿ ಸ್ಥಾನ ಕೊಟ್ಟಿರ್ತೀರ, ಬಹುಶಃ ಈ ಪ್ರಶ್ನೆಯನ್ನು ನಿಮ್ಮ ಹತ್ರ ಕೇಳಬೇಕಾದ ಅವಶ್ಯಕತೆ ಇರಲಿಲ್ಲ. ಹ್ಯಾರಿಸ್ ಅವ್ರಿಗೆ ಓಕೆ, ಯಾರೋ ಒಬ್ಬರಿಗೆ ಕೊಟ್ಟಿದ್ದಾರೆ, ಹಾಗಾಗಿ ಕೊಟ್ಟಿಲ್ಲ. ಆದರೆ ಇಬ್ಬರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಇಬ್ಬರು ಕೂಡ ಕಾಂಗ್ರೆಸ್ನ ದೃಷ್ಟಿಯಿಂದ ಲೆಕ್ಕ ಹಾಕಿದಾಗ ನಿಮಗಿಂತ ಕಿರಿಯ ಶಾಸಕರು ಕಾಂಗ್ರೆಸ್ನ ಮಟ್ಟಿಗೆ. ಆದರೆ ಒಬ್ಬರು ನಿಮ್ಮಿಂದ ಸ್ವಲ್ಪ ಮುಂಚೆ ಬೈ ಎಲೆಕ್ಷನ್ನಲ್ಲಿ ಗೆದ್ದು ಬಂದು ಶಾಸಕರಾಗಿ ವಿಧಾನಸಭೆಯಲ್ಲಿ ಕೆಲಸ ಮಾಡೋದು, ಇನ್ನೊಬ್ಬರು ನಿಮ್ಮಿಂದ ನಂತರ ಬಂದಂಥವರು ಇದ್ದಾರೆ. ಹೀಗಿರುವಾಗ ಅದು ಅಕ್ಕಪಕ್ಕದ ಕಾನ್ಸ್ಟಿಟ್ಯೂನ್ಸಿಲಿ ಕೊಡಬಾರ್ದು ಅಥವಾ ಬೆಂಗಳೂರು ನಗರದಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದಾಗ ಫೈನ್.
ಒಬ್ಬರಿಗೆ ಮಾತ್ರ ಕೊಟ್ಟಿದ್ದಾರೆ, ಹಾಗಾಗಿ ಹ್ಯಾರಿಸ್ ಅವರು ಚಾನ್ಸ್ ಇರಲಿಲ್ಲ ಅಂತೇಳಿ ಆಗುತ್ತೆ. ಹಾಗೇನಿಲ್ವಲ್ಲ, ಯಾಕಂದರೆ ಈ ರೀತಿಯ ಕಾಂಪಿಟೇಷನ್ ಬಂದಂತಹ ಸಂದರ್ಭ, ಈ ರೀತಿಯ ಆಯ್ಕೆಗಳ ಸಂದರ್ಭಗಳಲ್ಲಿ ಹ್ಯಾರಿಸ್ ಅವರು ಎಲ್ಲಿ ಹಿಂದೆ ಉಳಿದ್ರು ಅಂತ ಅನಿಸುತ್ತೆ? ನಿಮ್ಮ ಅರ್ಹತೆಯಲ್ಲಿ ಕೊರತೆ ಆಯಿತಾ, ಅನುಭವದಲ್ಲಿ ಕೊರತೆ ಆಯಿತಾ, ಪಕ್ಷನಿಷ್ಠೆಯಲ್ಲಿ ಕೊರತೆ ಆಯಿತಾ, ಯಾವುದರಲ್ಲಿ ಕೊರತೆ ಆಯಿತು ಅಂತ? ನಾನು ಮೊನ್ನೆ ಸಿದ್ದರಾಮಯ್ಯ ಅವ್ರು ಸಿಕ್ಕಿದ್ರು, ನಾನು ಅವ್ರ ಹತ್ರ ಕೇಳಿದೆ, ಸರ್ ಅರ್ಹತೆ ಇಲ್ವಾ ನನಗೆ ಅಂತ ಕೇಳಿದೆ. ಅರ್ಹತೆ ಇದೆ ನಿನಗೆ ಮಂತ್ರಿ ಆಗಲಿಕ್ಕೆ ಅಂತ. ನಾನೊಂದು ಮಾತು ಹೇಳಿದ್ದೆ, ನನಗೆ ಯಾವುದೇ ಜಾತಿ ಧರ್ಮದ ಹೆಸರಲ್ಲಿ ಅದರ ಕೋಟಲ್ಲಿ ನನಗೆ ಮಂತ್ರಿ ಸ್ಥಾನ ಬೇಡ. ಯಾಕೆಂದರೆ ಈ ಜಾತಿ ರಾಜಕೀಯನೇ ಇರಬಾರ್ದು ಅನ್ನೋದು ನನ್ನ ಭಾವನೆ. ನಾವು ಭಾಳಷ್ಟು ಕೆಲವು ಸರಿ ಕಾಂಗ್ರೆಸ್ ಬಿ ಜೆ ಪಿಗಿಂತ ಜಾಸ್ತಿ ಜಾತಿ ರಾಜಕೀಯ ಮಾಡುತ್ತಾ ಅಂತ ಅನ್ನಿಸ್ಬಿಡುತ್ತೆ ನಮಗೆ. ಆ ಪಂಗಡ ಈ ಪಂಗಡ ಅದು ಇದು ಏನೇನೋ ನೋಡೋಕ್ಕೆ ಹೋಗ್ತಾರೆ. ಅರ್ಹತೆ ಇರೋರಿಗೆ ಅವಕಾಶ ಕೊಡಬೇಕು, ಯಾರಾದರೂ ಇರಲಿ. ಸೊ ನಾನು ಅಂದರೆ ಅಲ್ಪಸಂಖ್ಯಾತ ಅಂತ ಕೇಳೋದು ಅದೆಲ್ಲ ಇಲ್ಲ. ನಾನು ಎನ್.ಎ. ಹ್ಯಾರಿಸ್ ಅರ್ಹತೆ ಇದೆ, ಗುಡ್ ಅಡ್ಮಿನಿಸ್ಟ್ರೇಟರ್, ಐ ಕ್ಯಾನ್ ಡೂ ಗುಡ್ ಜಾಬ್, ಐ ಕ್ಯಾನ್ ಪರ್ಫಾರ್ಮ್ ಬೆಟರ್, ನನಗೆ ಅವಕಾಶ ಕೊಡಬೇಕು. ಖಂಡಿತ ಇನ್ನು ಮುಂದಿನ ದಿವಸ ಕೊಡ್ತಾರೆ. ಯಾಕೆಂದರೆ ಅದನ್ನು ನಾನು ಓಪನ್ ಆಗಿ ಹೇಳಿದ್ದೆ, ನನಗೆ ಯಾವುದೇ ಕೋಟಾದಲ್ಲಿ ನನಗೆ ಕೊಡಬೇಡಿ, ನನಗೆ ಕೊಡಿ, ನಾನು ಎಲ್ಲರೂ ಜೊತೆಗೆ ತೊಗೊಂಡು ಹೋಗ್ಬೇಕಾಗಿರೋದು ನನ್ನ ಕರ್ತವ್ಯ. ಐ ಆಮ್ ಎನ್ ಇಂಡಿಯನ್ ಆ್ಯಂಡ್ ಐ ಬಿಲೀವ್ ದ್ಯಾಟ್ ಆ್ಯಂಡ್ ಐ ಪ್ರಾಕ್ಟೀಸ್ ಇಟ್. ಐ ಆಮ್ ಎ ಕನ್ನಡಿಗ, ಐ ಬಿಲೀವ್ ದ್ಯಾಟ್ ಆ್ಯಂಡ್ ಐ ಟೇಕ್ ಎವ್ರಿಬಡಿ ಟುಗೆದರ್ ಆ್ಯಂಡ್ ಗೋ. ಯಾರನ್ನೂ ಬಿಟ್ಟು ನಾನು ರಾಜಕೀಯನೂ ಮಾಡೋದಿಲ್ಲ, ಯಾರನ್ನ ಬಿಟ್ಟು ಜೀವನನೂ ಮಾಡಬಾರ್ದು ಅನ್ನೋದು ನನ್ನ ಭಾವನೆ. ಎಲ್ಲರೂ ಜೊತೆಯಲ್ಲಿ ಹೋಗಬೇಕು, ಆಗಲೇ ಭಾರತ ದೇಶ ನಮ್ಮ ಸಂವಿಧಾನಕ್ಕೆ ಗೌರವ ಕೊಟ್ಟಾಗುತ್ತೆ. ನಾವೊಂದಷ್ಟು ಜನ ಜಾತಿ ಬೇಕು, ಎಸ್ ಜಾತಿ ರಾಜಕೀಯ ಬೇಕು, ಇನ್ನೊಂದು ಬೇಕು, ಬಟ್ ದಟ್ ಶುಡ್ ಬಿ ಲಿಮಿಟೆಡ್ ಟು ಸರ್ಟನ್ ಥಿಂಗ್ಸ್. ನಾಟ್ ಅದೇ ದಿವಸ ಮಾಡ್ಕೊಂಡು ಕೂತ್ಕೊಳ್ಳೋದು, ಅದನ್ನೇ ರಾಜಕೀಯ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಭಾವನೆ. ಹ್ಯಾರಿಸ್ ಅವ್ರ ವಿಚಾರ ಬಂದಾಗ ಇಲ್ಲೆಲ್ಲ ಅವರು ಮಲಬಾರಿ, ಹಾಗಾಗಿ ಅವರು ಕೊಡಬಾರ್ದು ಅಂತ ಹೇಳುವಂಥ ರೀತಿಯಂಥ ಲೆಕ್ಕಾಚಾರ ಬಂದಂತೆ. ಅಂದರೆ ಬೇರೆ ಬೇರೆ ಅಂದರೆ ಸಮುದಾಯದ ಒಳಗಡೆಯ ಪಂಗಡಗಳನ್ನು ಅಥವಾ ಅವರ ಮೂಲವನ್ನು ಇಟ್ಟುಕೊಂಡು, ಇಲ್ಲ ಅವರು ಮೂಲತಃ ಅವರು ಮಲಬಾರಿ ಮುಸ್ಲಿಂ, ಹಾಗಾಗಿ ಅವ್ರಿಗೆ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಇಲ್ಲಿರುವಂತಹ ಮುಸಲ್ಮಾನರಿಗೆ ಕೊಡಬೇಕಾದಂತಹ ಅವಶ್ಯಕತೆ ಇದೆ ಅನ್ನುವ ಲೆಕ್ಕಾಚಾರಗಳು ಬಂದುವಂತೆ. ಹೌದಾ, ಅದು ನಿಮ್ಮ ಕಿವಿಗೇನಾದ್ರು ಬಿತ್ತ ಆ ರೀತಿಯಾಗಿ? ಯೋಗ್ಯತೆ ಇಲ್ಲದೆ ಇರೋರು ಯೋಗ್ಯತೆ ಇರೋರ ಬಗ್ಗೆ ಏನು ತಪ್ಪು ಹುಡುಕ್ಬೋದು ಅಂತ ಹುಡುಕ್ತಾ ಇರ್ತಾರೆ. ಅದು ಭಾಳ ನೀಚತನ. ಅದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ನಾನು ಹುಟ್ಟಿ ಬೆಳೆದಿರೋದು ಇಲ್ಲೇ, ನನ್ನ ಸಂಪೂರ್ಣ ಜೀವನ ನನ್ನ ಎಲ್ಲನೂ ಬೆಂಗಳೂರು ಭದ್ರಾವತಿಯಲ್ಲಿ ಹುಟ್ಟಿರೋಂಥದ್ದು, ಶಿವಮೊಗ್ಗ ಡಿಸ್ಟ್ರಿಕ್ಟು, ಮತ್ತು ಬೆಂಗಳೂರಲ್ಲೇ ಬೆಳೆದು ಓದಿ ವಿದ್ಯಾಭ್ಯಾಸ ಮಾಡಿ ಎಲ್ಲನೂ ಬೆಂಗಳೂರೇ ನನಗೆ. ಇಲ್ಲಿರುವಂಥ ಬೇರೆ ಮುಸಲ್ಮಾನರಿಗೆ ಕೇಳಿದ್ರೇನು ಈ ಮಾತು ಅವ್ರು ಒಪ್ಪಲ್ಲ. ಅವ್ರಿಗಿಂತ ಜಾಸ್ತಿ ಮುಸಲ್ಮಾನ್ ನಾನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಧರ್ಮದ ಹೆಸರಲ್ಲಿ ಹೋಗುವಾಗಿದ್ದರೆ ನಾನು ನನ್ನ ಧರ್ಮವನ್ನು ಸರಿಯಾಗಿ ಪಾಲನೆ ಮಾಡ್ಕೊಂಡು ಹೋಗ್ತಾ ಇರುವಂಥ ಒಂದು ವ್ಯಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಸಮಯದಲ್ಲಿ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ನಮ್ಮ ದೇಶ ಎಲ್ಲ ಜಾತಿ ಧರ್ಮವನ್ನು ಕಟ್ಕೊಂಡು ಹೋಗುವಂಥ ದೇಶ. ನಮ್ಮ ಕೆಲಸ ಏನಿರಬೇಕು, ಎಲ್ಲರನ್ನ ಜೊತೆಯಲ್ಲಿ ತಗೊಂಡು ಹೋಗುವಂಥವ್ರು ಆಗಬೇಕು. ಸೊ ಹಾಗಾಗಿ ಆ ಒಂದು ಉದ್ದೇಶ ನೋಡಿದಾಗ ನಾನು ಈ ಕೋಟಾ ಅದು ಇದೆಲ್ಲ ಕೇಳಲಿಕ್ಕೂ ಇಷ್ಟಪಡಲ್ಲ. ಇವೆಲ್ಲ ಅವರು ಹೇಳೋದು ಬಿಕಾಸ್ ಅವರಿಗೆ ನನ್ನ ಜೊತೆ ಕಾಂಪೀಟ್ ಮಾಡಲಿಕ್ಕೆ ಆಗದೇ ಇರುವಾಗ ಏನು ಹೇಳಬೇಕು ಅವರು? ಸೊ ಇಟ್ಸ್ ಓಕೆ. ಗೇಮಲ್ಲಿ ಫೌಲ್ ಆಗ್ತದೆ, ಬಟ್ ದಿವಸ ಫೌಲ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಟ್ ವಿಲ್ ಬಿ ಸೆಟ್ ರೈಟ್. ನೀವು ಮೂಲತಃ ನಿಮ್ಮ ಅಜ್ಜನ ಕಾಲದಲ್ಲಿ ಬಹುಶಃ ನಲ್ಪಾಡ್ ಅನ್ನುವಂಥದ್ದು ಅದು ನಮ್ಮ ಕುಟುಂಬದ ಹೆಸರು ನಲ್ಪಾಡು. ನಾವೆಲ್ಲ ನಮ್ಮ ತಾತ ಬಂದು ಸೌತ್ ಕೆನರಾ, ನಾವು ಬಾರ್ಡರ್ ಕೇರಳ ಕರ್ನಾಟಕ ಬಾರ್ಡರ್ ಅಂದರೆ ಸೌತ್ ಕೆನರಾದವ್ರು. ನಾವು ಡಿವೈಡ್ ಆದಾಗ ಕೇರಳ ಬಾರ್ಡರ್ ಎಳೆಯುವಾಗ ಲೈನ್ ಈ ಕಡೆ ಆ ಕಡೆ ಆಗಿದೆ ಅಷ್ಟೇ. ಚಂದ್ರಗಿರಿ ನದಿಯ ಕೆಳಗಡೆವರೆಗೂ ಕಾಸರಗೋಡು ಅದರದ್ದು ಕೆಳಗಡೆ ಆಗಿರುತ್ತೆ, ಕಾಸರಗೋಡು ಕರ್ನಾಟಕದ ಭಾಗ ಆಗಿರುತ್ತೆ, ನೀವು ಕರ್ನಾಟಕದ. ಚಂದ್ರಗಿರಿ ನದಿ ತೀರದಲ್ಲೇ ನಮ್ಮ ಊರಿರುವಂಥದ್ದು, ತಾತನ ಊರು. ಬಟ್ ನಮ್ಮ ಅಪ್ಪ ಎಲ್ಲ ಭದ್ರಾವತಿಯಲ್ಲಿ ಹುಟ್ಟಿ ಬೆಳೆದಂಥವ್ರು. ನಮ್ಮ ಅಪ್ಪ ಕೂಡ ಅವಾಗ್ಲೇನೆ, ನಮ್ಮ ತಂದೆ ತಾತ ಅಜ್ಜಿ ಭದ್ರಾವತಿಯಲ್ಲಿ ಬಂದು ಸೆಟ್ಲ್ ಆಗಿ, ಅವತ್ತು ಭದ್ರಾವತಿ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ, ಫ್ಯಾಕ್ಟ್ರಿಗಳು, ಕಬ್ಬಣ ಫ್ಯಾಕ್ಟ್ರಿ, ಪೇಪರ್ ಮಿಲ್ಸು ಎಲ್ಲ ಇತ್ತು. ನಾನು ಮೈಸೂರು ಪೇಪರ್ ಮಿಲ್ಸಿನ ಅಧ್ಯಕ್ಷನಾಗಿದ್ದೆ. ಸೊ ಅವೆಲ್ಲ ಅಲ್ಲೇ ಭದ್ರಾವತಿ ಇರೋದ್ರಿಂದ ಜನ ಆವತ್ತು ಎಲ್ಲ ಕಡೆಯಿಂದ ಬಂದು ಅಲ್ಲಿ ವಾಸ ಮಾಡ್ತಾಯಿದ್ರು ಕೆಲಸಕ್ಕೋಸ್ಕರ, ಜೀವನ ಮಾಡಲಿಕ್ಕೆ. ಹಾಗೆ ಬಂದು ನಮ್ಮ ತಂದೆಯವರು, ನಮ್ಮ ತಾತ ಬಂದು ನಮ್ಮ ತಂದೆನೂ ಅಲ್ಲೇ ಹುಟ್ಟಿ, ನಾನು ಭದ್ರಾವತಿಯಲ್ಲೇ ಹುಟ್ಟಿರೋಂಥವನು. ಆ ನಂತರ ನಾವಿಲ್ಲಿ ಬಂದಿರೋವಂಥದ್ದು. ಸೊ ನೀವು ಮಲಬಾರು ಅದು ಇದು, ನಾನು 8 ಭಾಷೆ ಮಾತಾಡ್ತೀನಿ. 8 ಲ್ಯಾಂಗ್ವೇಜಸ್ ಐ ಕ್ಯಾನ್ ಸ್ಪೀಕ್. ಆಲ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್, ಹಿಂದಿ, ಇಂಗ್ಲೀಷ್, ಉರ್ದು. ಸೊ
ಇವಾಗ ನಾವು ಭಾಷೆ, ನೀವು ಯಾರೋ ನಮಗೆ ಕೆಲವು ಭಾಷೆಯವ್ರು ಸಿಕ್ಕಿದಾಗ ಅವ್ರ ಭಾಷೆಯಲ್ಲಿ ಮಾತಾಡ್ತೀವಿ ಅವ್ರ ಹತ್ರ. ಸೊ ಇಟ್ ಕಮ್ಯುನಿಕೇಷನ್ ಬಿಕಮ್ಸ್ ಮಚ್ ಬೆಟರ್. ನಾನೀಗ ಆಂಧ್ರ ಪ್ರದೇಶ್ಗೆ ಹೋಗಿದ್ದೆ ಇತ್ತೀಚೆಗೆ ಅಬ್ಸರ್ವರ್ ಆಗಿ. ಸೊ ಅಲ್ಲಿ ತೆಲುಗಲ್ಲಿ ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲರ ಹತ್ರ ನಂಡ್ಕೊಂಡು ಬಂದೆ. ತಮಿಳ್ನಾಡಿಗೆ ಹೋದರೆ ತಮಿಳಲ್ಲಿ ಭಾಷೆ ಕಲಿಬೇಕಾಗಿರೋದು ಭಾಳ ಮುಖ್ಯ ನಮಗೆ. ಸೊ ನಾವು ಎಲ್ಲ ಜನರ ಜೊತೆ ಮಿಕ್ಸ್ ಆಗುವಂಥದ್ದು. ಆಮೇಲೆ ನನ್ನ ಕ್ಷೇತ್ರನೂ ಅದೇ ಥರ ಇದೆ, ಎಲ್ಲ ಭಾಷಿಗರು ನಮ್ಮ ಕ್ಷೇತ್ರದಲ್ಲಿದ್ದಾರೆ. ಇಟ್ಸ್ ಅ ಕಾಸ್ಮೋಪಾಲಿಟನ್ ಕಾನ್ಸ್ಟಿಟ್ಯುನ್ಸಿ. ಶಾಂತಿನಗರ ಅಂದ್ರೇನೆ ಅದರಲ್ಲಿ ಎಲ್ಲ ಭಾಷೆ, ಎವ್ರಿಬಡಿ, ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿವರೆಗೂ, ಈ ಕಡೆ ಬಿಹಾರಿಂದ ಈ ಕಡೆಗೆ ಎಲ್ಲರೂ ಇದ್ದಾರೆ ನಮ್ಮಲ್ಲಿ, ಯಾರೂ ಇಲ್ಲ ಅಂತ. ಒರಿಸ್ಸಾದವರು, ನಾರ್ತ್ ಈಸ್ಟು, ಎವ್ರಿಬಡಿ ಈಸ್ ದೇರ್. ಸೊ ನಾವು ಎಲ್ಲರನ್ನ ವಾಟ್ ಈಸ್ ದ ಏಮ್. ವಿ ವಾಂಟ್ ಟು ಮೇಕ್ ಎ ಬೆಟರ್ ಪ್ಲೇಸ್, ವಿ ವಾಂಟ್ ಟು ಬಿಲ್ಡ್ ಎ ಬೆಟರ್ ಸೊಸೈಟಿ. ಸಮಾಜವನ್ನು ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ತೊಗೊಂಡೋಗ್ಬೇಕು, ನೆಕ್ಸ್ಟ್ ಮುಂದಿನ ಪೀಳಿಗೆಯನ್ನು ಒಳ್ಳೆ ರೀತಿಯಲ್ಲಿ ತೊಗೊಂಡೋಗ್ಬೇಕು. ನಾವು ಯಾವ ಥರ ಎಲ್ಲರನ್ನ ಜೋಡಿಸ್ಬೇಕು ಅನ್ನೋದನ್ನು ನಾವು ನೋಡಬೇಕಾಗಿದೆ. ನಮ್ಮ ಹೋರಾಟನೇ ನಮ್ಮ ವಿರೋಧ ಪಕ್ಷ ಹೊಡೆಯುವಂಥ ಕೆಲಸ ಮಾಡ್ತಾರೆ, ನಾವು ಜೋಡಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಸೊ ಈ ದಿಕ್ಕಿನಲ್ಲೇ ನಾವು ಕೆಲಸ ಮಾಡಬೇಕು, ಇದೇ ನಮ್ಮ ಜೀವನ ಆಗಬೇಕು. ಅದರಲ್ಲಿ ಬದಲಾವಣೆ ಮಾಡಿಬಿಟ್ಟು ನಾವು ಕೇವಲ ಅಧಿಕಾರಕ್ಕೋಸ್ಕರ ಏನೇನೋ ಮಾಡೋದೆಲ್ಲ ಸರಿ ಇಲ್ಲ ಅಂತಲೇ ನಾನು ನಂಬುವಂಥ ವ್ಯಕ್ತಿ. ರಾಜಕೀಯಕ್ಕೆ ಬರಬೇಕು ಅನ್ನೋಂಥದ್ದು ನಿಮ್ಮ ಆರಂಭಿಕ ದಿವಸಗಳಲ್ಲಿ ಇತ್ತ, ಬಾಲ್ಯದಲ್ಲೇ ನಿಮ್ಮದು ಆ ಯೋಚನೆಗಳಿದ್ವು ಅಥವಾ ಹೀಗೆ? ನನ್ನ ತಂದೆ ಭದ್ರಾವತಿ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು. ಸನ್ಮಾನ್ಯ ದೇವರಾಜ್ ಅರಸ್ ಅವರಿಗೆ ಭಾಳ ಹತ್ರ, ಗುಂಡ್ರಾವ್ ಅವರಿಗೆ. ತಂದೆಯವರು ಭಾಳಷ್ಟು ಯೂತ್ ಕಾಂಗ್ರೆಸ್ಸಲ್ಲಿದ್ದರು. ತಂದೆಯವರು ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿ ಯೂತ್ ಕಾಂಗ್ರೆಸ್ಸಲ್ಲಿದ್ದರು. ಸೊ ರಾಜಕೀಯ ಇತ್ತು. ತಂದೆಯವರ ಫ್ಯಾಮಿಲಿ, ಅವರ ತಮ್ಮನಿಗೆ ಒಂದು ಆಕ್ಸಿಡೆಂಟ್ ಆಗಿ ತೀರೋಗಿರೋದ್ರಿಂದ ತಂದೆಯವರು ಸ್ವಲ್ಪ ರಾಜಕೀಯದಲ್ಲಿ ಒಂದು ಸ್ವಲ್ಪ ಹಿಂದೆ ಬಂದರು. ನಾವು ಅದೇ ಫ್ಯಾಮಿಲಿ, ಅದೇ ನೋಡ್ಕೊಂಡು ಬೆಳ್ಕೊಂಡು ಬಂದ್ವಿ. ಕಾಲೇಜ್ ಡೇಸಿಂದ ರಾಜಕೀಯ ಹಾಗೆ ವಿಜಯ ಕಾಲೇಜಲ್ಲಿ ಓದಿದ್ದು ನಾನು. ಸೊ ಅಲ್ಲಿಂದ ಹಾಗೆ ರಾಜಕೀಯ ಬಂತು. ರಾಜಕೀಯ ಸ್ವಲ್ಪ ಜಾಸ್ತಿ ಆಯಿತು, ಫುಲ್ ಟೈಮ್ ರಾಜಕೀಯ ಆಗೋಯಿತು. ಬಟ್ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ನಾನು ಬಿಸ್ನೆಸ್ಸು ಮಾಡ್ತೀನಿ, ರಾಜಕೀಯ ಮಾಡ್ತೀನಿ. ರಾಜಕೀಯದ ಉದ್ದೇಶ ಇಟ್ ಈಸ್ ವಿತ್ ಪ್ಯಾಷನ್. ಪೊಲಿಟಿಕ್ಸ್ ಈಸ್ ವಿತ್ ಪ್ಯಾಷನ್ ಟು ಸರ್ವ್ ದಿ ಸೊಸೈಟಿ. ನಮ್ಮ ಕರ್ತವ್ಯ, ನಮ್ಮ ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು, ನಮ್ಮ ಸುತ್ತಮುತ್ತಲು ಚೆನ್ನಾಗಿಡಬೇಕು ಅಂದರೆ ಇವತ್ತಿನ ದಿವಸ ರಾಜಕೀಯ ಇದ್ದರೆ ಅದಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ. ವೈಯಕ್ತಿಕವಾಗಿ ಕೂಡ ನಾವು ಮಾಡ್ತೀವಿ, ನಮ್ಮ ಕರ್ತವ್ಯಗಳನ್ನ ಮಾಡ್ತೀವಿ. ಸೊ ರಾಜಕೀಯ ಅನ್ನೋದು ಕೇವಲ ಬರೀ ಅಧಿಕಾರಕ್ಕೋಸ್ಕರ ಅಲ್ಲ ಅನ್ನೋದು ಕೂಡ ನಾವು ನಮ್ಮ ಜೀವನದಲ್ಲಿ ತೋರಿಸಿದ್ದೀವಿ ಅದನ್ನು. ಕಾಲೇಜ್ ದಿನಗಳು ಹೇಗಿದ್ವು? ಅವತ್ತು ಯೂನಿಯನ್ ನಮ್ಮ ವಿಜಯ ಕಾಲೇಜಲ್ಲೇ ನಾನು ಓದಿದ್ದು. ವಿಜಯ ಕಾಲೇಜಲ್ಲಿ ನಾವು ಆವಾಗ ಭಾಳ ಯೂನಿಯನ್ನು ಗಲಾಟೆ, ಅದೊಂದು ಕಾಲ ಬೇರೆ. ಆ ಕಾಲ ಇಟ್ ವಾಸ್ ಎ ವೆರಿ ನಟೋರಿಯಸ್ ಪೀರಿಯಡ್, ಗಲಾಟೆ, ಕುಸ್ತಿ ಅದು. ಬಟ್ ಅದಾದಮೇಲೆ ಒಂದು ನಾವು ಕಾಲೇಜ್ ಮುಗಿಸ್ತಾ ಇದ್ದಾಗೆ ಆ ಕಾಲೇಜ್ ಯೂನಿಯನ್ ಸ್ಟಾಪ್ ಆಗೋಯಿತು. ಹೌದು. ಸೊ ನಂತರ ದೇರ್ ವಾಸ್ ನೋ ಕಾಲೇಜ್ ಯೂನಿಯನ್. ನಾವು ವಿ ವೇರ್ ದ ಲಾಸ್ಟ್ ಬ್ಯಾಚ್ ವಿತ್ ದ ಯೂನಿಯನ್ ಎಲೆಕ್ಷನ್ ಎಲ್ಲ. ಸೊ ಆಮೇಲೆ ಹಾಗೆ ನಾವು ಯೂತ್ ಕಾಂಗ್ರೆಸ್ಸು, NSUI ಯೂತ್ ಕಾಂಗ್ರೆಸ್ ಬಂದು ಹಾಗೆ ಆ್ಯಕ್ಟಿವ್ ಪಾರ್ಟಿ ಪೊಲಿಟಿಕ್ಸಲ್ಲಿ ಬಂದರೆ. ಕಾಲೇಜಲ್ಲಿ ಇದ್ದಾಗಲೇ ನೀವು ನೆಕ್ಸ್ಟ್ ಬಿಸ್ನೆಸ್ ಜೊತೆಗೆ ರಾಜಕೀಯ ಅನ್ನೋದ್ರ ಬಗ್ಗೆ? ಬಿಸ್ನೆಸ್ ಇಸ್ ನಾನು ಬೈ ಪ್ರಿನ್ಸಿಪಲ್ ದಟ್ ವಿ ಹ್ಯಾವ್ ಟು ಮೇಕ್ ಅವರ್ ಲಿವಿಂಗ್. ನಾವು ನಮ್ಮ ಕಾಲಲ್ಲಿ ನಿಂತ್ಕೋಬೇಕು, ನಮ್ಮ ಜೀವನನ ನಾವು ತೊಗೊಂಡು ಹೋಗಬೇಕು. ನಮ್ಮ ತಂದೆ ಕಲಿಸ್ಕೊಟ್ಟು, ನನಗೆ ಗುರು ಎಲ್ಲ ನಮ್ಮಪ್ಪ. ನನ್ನ ಹೀರೋ ಮೈ ಫಾದರ್. ಈವನ್ ಟುಡೇ, ಟುಮಾರೋ, ಡೇ ಆಫ್ಟರ್ ಟುಮಾರೋನು ನಮ್ಮ ಅಪ್ಪನೇ ನನಗೆ ಹೀರೋ. ನನಗೆ ಒಂದು ಮಾರ್ಗದರ್ಶನ, ನನಗೆ ಅಡ್ವೈಸು, ನಮ್ಮ ಅಂದರೆ ಪಾಠ ಹೇಳ್ಕೊಟ್ಟಿದ್ರೆ ಗುರುನೂ ನಮ್ಮ ಅಪ್ಪನೇ. ಸೊ ಆ ಒಂದು ಅವರ ಜೀವನ ನಮಗೆ ಕೂರಿಸಿ ನಮಗೆಲ್ಲ ಹೇಳ್ಕೊಡೋರು. ಸೊ ಅದನ್ನು ಹಾಗೆ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಬರ್ತಾ ನಮಗೆ ಅದೊಂದು ಭಾಳಷ್ಟು ಅಡ್ವಾಂಟೇಜ್ ಆಗಿದೆ. ಸಿ ಇಟ್ ಈಸ್ ಒನ್ಸ್ ಯು ಫಾಲೋ ಸಂಬಡಿ, ಯು ಫಾಲೋ ಇಟ್ ಪ್ರಾಪರ್ಲಿ, ದೆನ್ ಇಟ್ ಗಿವ್ಸ್ ಯು ಆನ್ ಅಡ್ವಾಂಟೇಜ್ ಅಲ್ವಾ. ನಾವು ಏನಾದರೂ ಒಂದು ಸಿದ್ಧಾಂತ ಇಟ್ಕೊಂಡು ಬೆಳಿಬೇಕು. ಸೊ ಅದೇ ಆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು. ಆ್ಯಂಡ್ ಸೋಷಿಯಲ್ ಅಂದರೆ ರಿಫಾರ್ಮ್ ಮಾಡಿ ಜನಕ್ಕೆ ಅನುಕೂಲ ಆಗುವಂಥದ್ದು, ಬಡವರಿಗೆ ಸಹಾಯ ಮಾಡುವಂಥದ್ದು, ಇವೆಲ್ಲ ನಮಗೆ ಮನಸ್ಸಲ್ಲಿ ಚಿಕ್ಕ ವಯಸ್ಸಿಂದನೇ ಅದು ಇಂಜೆಕ್ಟ್ ಆಗಿ ಮನಸ್ಸಲ್ಲಿ ಬಂದುಬಿಟ್ಟಿತ್ತು. ಸೊ ಹಾಗೇ ನಾವು ಮಾಡ್ಕೊಂಡು ಬಂದಿದ್ದೀವಿ. ಸೊ ನಮ್ಮ ಜೀವನಕ್ಕೆ ಕಷ್ಟಪಟ್ಟು ಬದುಕಬೇಕು ಅನ್ನೋದು ಒಂದು ಸವಾಲಾಗಿ ತೊಗೊಂಡು ಬಂದ್ವಿ ನಾವು. ಸೊ ರಾಜಕೀಯ ಅನ್ನೋದು ಜೀವನಕ್ಕಲ್ಲ, ರಾಜಕೀಯ ಅನ್ನೋದು ಸೇವೆ ಮಾಡಲಿಕ್ಕೆ. ಸೊ ದಟ್ ಡಿಫ್ರೆನ್ಷಿಯೇಷನ್ ಮಾಡಿದ್ದೀನಿ ನಾನು ಅದನ್ನು. ಐ ಹ್ಯಾವ್ ನೆವರ್ ಮಿಕ್ಸ್ಡ್ ದಿಸ್ ಟು ಟುಗೆದರ್. ವಿ ಹ್ಯಾವ್ ಕೆಪ್ಟ್ ಇಟ್ ದೇರ್ ಆ್ಯಂಡ್ ವರ್ಕ್ಡ್ ವಿತ್ ಇಟ್. ಯಾಕಂದರೆ ನಿಮ್ಮದು ಕುಟುಂಬ ಕೌಟುಂಬಿಕವಾಗಿ ನಿಮ್ಮ ತಾತನ ಕಾಲದಿಂದಲೂ ಕೂಡ ತಾತ ದೊಡ್ಡ ಜಮೀನ್ದಾರರಾಗಿದ್ದಂಥವ್ರು, ನಂತರ ತಂದೆ ಉದ್ಯಮಿ ಆಗಿದ್ದಂಥವ್ರು, ತಾವು ಕೂಡ ಉದ್ಯಮವನ್ನು ಮುಂದುವರಿಸ್ಕೊಂಡು ಬಂದಂಥವ್ರು. ನೀವು
ಪರಂಪರೆಯಲ್ಲಿ ನೋಡಿದಾಗ ನೀವು ನೀವೇನು ಶುರು ಮಾಡಿದಂಥದ್ದಲ್ಲ, ಹಾಗಾಗಿ ನಮಗೆ ಮನೆಯಲ್ಲಿ ಒಂದು ರೀತಿಯಂತ ಶ್ರೀಮಂತಿಕೆ ಸಿಕ್ಕಿರುವಂಥ ಅವಕಾಶವನ್ನು ನಾವು ಹೆಚ್ಚು ಮಾಡ್ತಾ ಬಂದಿದ್ದೀವಿ, ವಿಸ್ತರಿಸುವಂಥದ್ದನ್ನು ಮಾಡಿದ್ರಿ ನೀವು. ತಂದೆಯವರು ಭಾಳಷ್ಟು ಕಷ್ಟಪಟ್ಟು ಅದನ್ನು ಮುಂದೆ ತೊಗೊಂಡೋದ್ರು, ನಾವು ಅದನ್ನು ಮುಂದೆ ತೊಗೊಂಡು ಹೋಗುವಂಥ ಕೆಲಸ ಮಾಡಿದ್ದೀವಿ. ಸೊ ಆ್ಯಂಡ್ ನಥಿಂಗ್ ಹ್ಯಾಪನ್ಸ್ ವಿತೌಟ್ ಎನಿ ಎಫರ್ಟ್. ಸೊ ವಿ ಹ್ಯಾವ್ ಪುಟ್ ಇನ್ ಎಫರ್ಟ್ ಆ್ಯಂಡ್ ಡನ್ ದಟ್. ಅಪ್ಪ ಬಾಲ್ಯದಲ್ಲಿ ಅಪ್ಪ ಜಾಸ್ತಿ, ಅಪ್ಪ ಅಂದರೆ ಭಯನ ಅಥವಾ ಅಪ್ಪ ಅಂದರೆ ಯಾವ ರೀತಿ, ಅಮ್ಮ ಮತ್ತು ಅಪ್ಪ ಇಬ್ಬರಲ್ಲಿ ನನ್ನ ಪ್ರಪಂಚನೇ ನಮ್ಮ ಅಪ್ಪ ಅಮ್ಮ. ಇವತ್ತು ನನಗೆ ಅರ್ಧ ಮಾತ್ರ ಪ್ರಪಂಚ ಇರೋದು. ಐ ಲಾಸ್ಟ್ ಮೈ ಮದರ್ ಒಂದು 2 ವರ್ಷದ ಹಿಂದೆ ತಾಯಿ ಕಳ್ಕೊಂಡೆ. ನನಗೆ ನೆನಪಿರೋವಾಗಿಂದ ಇಲ್ಲಿವರೆಗೂ ನಮ್ಮ ಅಪ್ಪ ಅಮ್ಮನ ಜೊತೆಗೆ ಇದ್ದೀನಿ. ಇವತ್ತು ನಾನು ನಮ್ಮ ತಂದೆ ಜೊತೆಗಿದ್ದೀನಿ. ನಾನು ಐ ಲಿವ್ ವಿತ್ ದೆಮ್, ಐ ಹ್ಯಾವ್ ಬೀನ್ ಲಿವ್ಡ್ ಅವ್ರ ಜೊತೆಗೇ. ಸೊ ಭಾಳಷ್ಟು ಅಟ್ಯಾಚ್ಮೆಂಟು ನನಗೆ ತಂದೆ ತಾಯಿ. ಅವ್ರು ಹೇಳಿದ್ರೆ ಆಯಿತು, ಫೈನಲ್. ನಮಗೆ ಅವ್ರಿಗಿಂತ ಬೇರೆ ಮಾತಿಲ್ಲ. ಅಪ್ಪ ಅಮ್ಮ ಏನು ಹೇಳ್ತಾರೆ ಅದನ್ನು ಕೇಳಿ. ಬದುಕಿನ ಬಗ್ಗೆ ಏನು ಪಾಠಗಳನ್ನು ಹೇಳ್ತಿದ್ರು? ಇಲ್ಲ, ಬದುಕು ಯಾವತ್ತೂ ನಮ್ಮ ಅಪ್ಪ ಏನಂದರೆ ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಒಳ್ಳೆಯವನಾಗಿ ಬದುಕಬೇಕು, ಇನ್ನೊಬ್ಬರಿಗೆ ನಮ್ಮಿಂದ ಸಹಾಯ ಮಾಡೋಕ್ಕಾಗದೆ ಹೋದರೂ ತೊಂದರೆ ಮಾಡಬಾರ್ದು. ಇಂಥವೆಲ್ಲ ಇದು ಬರೀ ಮಾತಲ್ಲ, ಎಲ್ಲರೂ ಹೇಳ್ತಾರೆ, ಇದು ಎಲ್ಲರ ಹತ್ರನೂ ಇರುತ್ತೆ ಈ ಮಾತು. ಬಟ್ ಅದನ್ನು ನಮಗೆ ಪ್ರಾಕ್ಟಿಕಲಾಗಿ ಅದನ್ನು ತೋರಿಸ್ಕೊಟ್ಟು, ಯಾರೋ ಬಂದರೆ ಸಹಾಯ ಮಾಡಿ, ನಮ್ಮ ಕಣ್ಮುಂದೆ ಇವೆಲ್ಲ ನೋಡಿ ಬೆಳೆದಿದ್ದೀವಿ ನಾವು. ನಮ್ಮ ಹತ್ರ ಯಾರಾದರೂ ಬಂದರೆ ನಾವು ಆಯಿತು ಏನು ನೋಡಿ ಏನು ಮಾಡ್ಬೋದು ಅನ್ನೋದು ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ದಟ್ ವಾಟ್ ವಿ ಕ್ಯಾನ್ ಡೂ, ಹೌ ವಿ ಕ್ಯಾನ್ ಹೆಲ್ಪ್ ದಮ್. ಸೊ ಈ ಒಂದು ಉದ್ದೇಶವನ್ನೇ ನಮ್ಮನ್ನು ಬೆಳೆಸ್ಕೊಂಡು ತಗೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಸಮಾಜ ಸೇವೆ ಅನ್ನೋದು ನಮ್ಮಲ್ಲಿ ಒಂಥರ ಒಂದು ಇನ್ಬಾರ್ನ್ ಆಗಿ ಬಂದಿದೆ. ಇವತ್ತು ನಾನು ರಾಜಕಾರಣಿ ಅಂತ ಯಾರಿಗೂ ಹೇಳಲ್ಲ. ಐ ಆಮ್ ಎ ಸೋಷಿಯಲ್ ವರ್ಕರ್. ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡುವಂಥದ್ದು, ಸಮಾಜ ಸೇವೆ ಮಾಡುವಂಥದ್ದು, ಇವೇ ಮನೋಭಾವನೆಯನ್ನು ಇಟ್ಕೊಂಡೇ ಬಂದಿರುವಂಥದ್ದು. ಅವಕಾಶ ಸಿಕ್ತು, ಶಾಸಕನಾಗಲಿಕ್ಕಾಯಿತು, ಇದು ಇನ್ನೊಂದಾಯಿತು. ಸೊ ಅದನ್ನು ನಾನು ಅದೇ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀನಿ ನಾನು ಇವತ್ತು ಕೂಡ. ಬಟ್ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಯ ಹಂತಕ್ಕೆ ಬಂದಂಥ ವಿಚಾರಕ್ಕೆ ಬಂದಾಗ ಯಾರು ಬಹಳ ಮೇನ್ ರೋಲ್, ಯಾವ ಲೀಡರ್ಗಳು ನಿಮಗೆ? ನನಗೆ ಭಾಳ ಲೀಡ್ರು ಅಂತ ನಾನು ಒಪ್ಕೊಂಡಿದ್ದರೆ ಎಸ್ ಎಂ ಕೃಷ್ಣ. ನಮ್ಗೆ ಭಾಳ ನಮಗೆ ಅಂದರೆ ವೈಯಕ್ತಿಕವಾಗಿ ಭಾಳ ಹತ್ರ ಕೂಡ ನಾನು ಎಸ್ ಎಂ ಕೃಷ್ಣ ಅವ್ರಿಗಿದ್ದೆ. ಜೊತೆಗೆ ನಮಗೆ ಭಾಳಷ್ಟು ಪ್ರೋತ್ಸಾಹ ಕೊಟ್ಟಂಥ ನಾಯಕರು ಅಂದರೆ ಎಸ್ ಎಂ ಕೃಷ್ಣ ಅವರು. ಅವರಿಂದಲೇ ನಮಗೆ ರಾಜಕೀಯವಾಗಿ ಭಾಳಷ್ಟು ಅಂದರೆ ಐ ವಾಸ್ ವೆರಿ ಕ್ಲೋಸ್ ಟು ಹಿಮ್ ಆ್ಯಂಡ್ ಐ ಹ್ಯಾವ್ ಸೀನ್ ಹಿಮ್ ಆಲ್ಸೋ. ಅವರಿಂದ ಭಾಳಷ್ಟು ಕಲ್ತಿದ್ದೀನಿ ಎಸ್ ಎಂ ಕೃಷ್ಣ ಅವರಿಂದ. ಅವರ ನಡವಳಿಕೆ, ಅವರ ರೀತಿ ನೀತಿಗಳನ್ನು, ಅವ್ರು ಯಾವ ಥರ ಒಂದು ಏನೋ ಇದ್ದರೆ ಹೌ ಹಿ ವುಡ್ ಹ್ಯಾಂಡ್ಲ್ ಇಟ್, ಅವರು ಅದನ್ನು ಯಾವ ಥರ ತಗೊಂಡು ಇದು ಮಾಡೋರು ಅನ್ನೋದನ್ನು ಭಾಳ ಹತ್ರದಿಂದ ನೋಡಿದ್ದೀನಿ. ಹಾಗಾಗಿ ಸ್ವಲ್ಪ ನಾವು ಆ ಒಂದು ಪೇಷನ್ಸ್ ನನಗೆ ಅಲ್ಲಿಂದನೇ ಬಂತಾ ಅಂತ. ಅವರು ಕೂಡ ಯಾವತ್ತೂ ನಾವು ಎಸ್ ಎಂ ಕೃಷ್ಣ ಅವರು ಏನೋ ಒಂದು ಇದಾಗಿ ಮಾತಾಡೋದು ನೋಡಿದ್ದೀರ ನೀವು. ಸೊ ಅದೆಲ್ಲ ನಾವು ಅಲ್ಲಿಂದನೇ ಕಲ್ತಿದ್ದೀನ ಅಂತ ಅಂದರೆ ನೋಡಿ ಕಲ್ತಿರುವಂಥದ್ದು ನಾವು. ಅದನ್ನೆಲ್ಲ ಅವ್ರ ಹತ್ರ ಇದ್ಕೊಂಡು ಭಾಳಷ್ಟು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದೀವಿ, ಅವ್ರ ಜೊತೆಗೆ ಓಡಾಡಿದ್ದೀವಿ. ಸೊ ದಟ್ ಹಸ್ ಗಿವನ್ ಮಿ ಎ ಗುಡ್. ಈವನ್ ಟುಡೇ ಅವರು ಲಾಸ್ಟಲ್ಲಿ ಪಾಪ BJP ಅದು ಇದು ಆದರೂ ಐ ಆಲ್ವೇಸ್ ಓಪನ್ ಆಗಿ ಹೇಳಿದ್ದೀನಿ, ಈಸ್ ಮೈ ಲೀಡರ್ ಅಂತ. ಹಾಗಾಗಿ ಅದೇ ಒಂದು ಸಂಬಂಧ DK ಶಿವಕುಮಾರ್ ಅವ್ರ ಜೊತೆಗೂ ನಮಗೆ ಜಾಸ್ತಿ. ಸೊ ಆ ಒಂದು ಇದರಲ್ಲಿ ಬಂದಾಗ ಸೊ ಇವನ್ ಸಿದ್ದರಾಮಯ್ಯ ಆಲ್ಸೋ ಇಸ್ ಎ ಗುಡ್ ಲೀಡರ್. ನಾನು ಭಾಳ ಹತ್ರ ಅವ್ರ ಜೊತೆಗೂ ಕೆಲಸ ಮಾಡಿದ್ದೀನಿ. ನನಗೆ ಅವ್ರ ಕಡೆಯಿಂದ ಅಂಥ ಸಪೋರ್ಟ್ ಯಾವತ್ತೂ ಸಿಕ್ಕಿಲ್ಲ. ಬಟ್ ಆದರೂ ಈಸ್ ನಾಟ್ ಎ ಬ್ಯಾಡ್ ಮ್ಯಾನ್, ಈಸ್ ಆಲ್ಸೋ ಎ ಗುಡ್ ಲೀಡರ್. ಬಟ್ ಕೆಲವು ಲೀಡರ್ಶಿಪ್ಪಲ್ಲಿ ಏನಂದರೆ, ಲೀಡರ್ಶಿಪ್ಪನ್ನು ನಾವು ನೋಡಬೇಕಾಗಿರೋದು ಅವ್ರು ಯಾವ ಥರ ಸಮಾಜಕ್ಕೆ, ಜನರಿಗೆ ಏನು ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ. ಸೊ ಅದನ್ನು ತೊಗೋಬೇಕು ನಾವು ಕೇವಲ ಬರೀ ಅಧಿಕಾರದಲ್ಲಿ ಇದ್ದರೂ ಅಧಿಕಾರ ದಟ್ ಈಸ್ ಅಕಾರ್ಡಿಂಗ್ ಟು ಮೀ ಸೆಕೆಂಡ್ರಿ. ಪ್ರೈಮರಿ ಏನು ಉದ್ದೇಶ ಏನು ಅನ್ನೋದು ಪ್ರೈಮರಿ ಆಗಬೇಕು. ಅಚೀವ್ಮೆಂಟ್ ಈಸ್ ಸೆಕೆಂಡ್ರಿ ಆ್ಯಕ್ಚುಲಿ. ನಾವು ಮಾಡೋಕ್ಕೆ ಅಚೀವ್ ಆಯ್ತಾ ಅನ್ನೋದು ಆಮೇಲೆ ನಾವು ದೊಡ್ಡ ಲೀಡ್ರ್ ಆದ್ರೆ ಅಂತ. ಬಟ್ ವಾಟ್ ವಾಸ್ ದ ಏಮ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಗುರಿ ಏನಿತ್ತು, ಸಮಾಜವನ್ನು ಹೇಗೆ ಕಟ್ಟಬೇಕು ಅಂತಿದ್ರು. ಯಾಕೆಂದರೆ ಸಮಾಜ ಕಟ್ತೇ ಹೋದರೆ ರಾಜಕಾರಣಿ ಯಾಕೆ ಬೇಕು ಅಲ್ವಾ? ಅಧಿಕಾರ ಅನ್ನೋದು ಯಾವುದಕ್ಕೋಸ್ಕರ? ಒಂದೊಳ್ಳೆ ಸಮಾಜ ಕಟ್ಟಲಿಕ್ಕೆ, ಎಲ್ಲರನ್ನೂ ಜೊತೆ ಕೂಡಿ ತಗೊಂಡು ಹೋಗುವಂಥದ್ದು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥದ್ದು. ಈ ಭಾವನೆ ಇಲ್ಲದೆ ಇರೋರು ರಾಜಕೀಯದಲ್ಲಿ ಬರಲೇಬಾರ್ದು ನನ್ನ ಪ್ರಕಾರ. ನಿಜ. ನಿಮಗೆ ಫಸ್ಟ್ ಟಿಕೆಟ್ ಕೊಡ್ತಿದ್ದು? ಟಿಕೆಟ್ಟು ಕೊಟ್ಟಿದ್ದು ನಾನು ಫಸ್ಟು ಉಳ್ಳಾಳದಿಂದ ಟಿಕೆಟ್ ಕೇಳಿದ್ದೆ, ಮಂಗಳೂರು. ನನ್ನ ಎಲೆಕ್ಷನ್ ಟೈಮಲ್ಲ? ಅಲ್ಲಲ್ಲ
ಜನರಲ್ ಎಲೆಕ್ಷನ್. ಜನರಲ್ ಎಲೆಕ್ಷನ್ಗೇನೆ. ಓಕೆ ಆಗ ನನಗೆ ನನ್ನ ಹೆಸರೇ ಸಿಂಗಲ್ ನೇಮ್ ಹೋಗಿತ್ತು. ಓಕೆ ಅದನ್ನು ನಮ್ಮ ಆಸ್ಕರ್ ಫರ್ನಾಂಡಿಸ್ ಅವರು ಅದನ್ನು ತೆಗೆದು ಯು ಟಿ ಫರೀದ್ ಅವ್ರಿಗೆ ಕೊಟ್ಟರು. ಆ ಟರ್ಮ್ ಯು ಟಿ ಫರೀದ್ ಅವರು ಎಲೆಕ್ಷನ್ ನಿಲ್ತಾರಲ್ಲಿ ನಾನು ಹೋಗಿ ಅವ್ರ ನಾಮಿನೇಷನ್ಗೆ ಅವ್ರ ಜೊತೆಯಲ್ಲಿ 2004 2000 ಅಲ್ಲ 99 2008 ನಂದು ಶಾಂತಿನಗರ್ ಫಸ್ಟ್ ಎಲೆಕ್ಷನ್. ಅದಕ್ಕಿಂತ ಮೊದಲು ಒಂದು ಶಿವಾಜಿನಗರ್ ಎಲೆಕ್ಷನ್ನು ಸೋತಿದ್ದೆ ನಾನು. ಹೌದು 2004. ಅದಕ್ಕಿಂತ ಮೊದಲು 99 ಎಲೆಕ್ಷನ್. ಸೊ ಅದಾದಮೇಲೆ 99ಅಲ್ಲಿ ಮೇಡಮ್ ಬೆಲ್ಲಾರಿಯಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ. ಸೊ ಗುಲಾಂ ನಬಿ ಅವರು ನಮ್ಮನ್ನು ಬೆಲ್ಲಾರಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಬಾ ಮುಂದೆ ಮಾಡೋಣ ಅಂತೇಳಿ. ಸೊ ದಟ್ ವಾಸ್ ಮೈ ಫಸ್ಟ್ ಎಲೆಕ್ಷನ್ ಟಿಕೆಟ್ಟು. ಅದು ನನಗೆ ಮಿಸ್ ಆಗುತ್ತೆ. ಇಲ್ಲದೆ ಹೋಗಿದ್ರೆ ಇವತ್ತು ನಾನು ಅಲ್ಲಿಂದ ಶಾಸಕನಾಗಿರ್ತಾ ಇದ್ನೇನೋ. ಬಟ್ ಐ ಆಮ್ ಹ್ಯಾಪಿ ದಟ್ ನಾನು ಶಾಂತಿನಗರಿಂದ ಶಾಸಕನಾಗಿರೋದು ನನಗೆ ಭಾಳಷ್ಟು ಸಂತೋಷ. ಭಾಳಷ್ಟು ಉಳ್ಳಾಳದಲ್ಲಿ ಕೇಳಿದ್ರಿ? ಉಳ್ಳಾಳದಲ್ಲಿ ಕೇಳಿದ್ದೆ ನಾನು. ಅಂದರೆ ನಮ್ಮೂರು ಆ ಕಡೆ ಅದೇ ಅಲ್ಲಿ ಬಾರ್ಡ್ರು ಸೌತ್ ಕೆನರಾ ಇತ್ತಲ್ವಾ, ಸೊ ಅಲ್ಲೇ ಹತ್ರ ಆಗ್ತದೆ ಊರು ಜನ ಎಲ್ಲ ಒಂದು ಅಂತೇಳಿ ಅಲ್ಲಿ ಕೇಳಿದ್ದೆ. ಅದು ಮಿಸ್ ಆಯಿತು. ಆಮೇಲೆ ಶಿವಾಜಿನಗರಲ್ಲಿ ಸಿಕ್ತು ನನಗೆ. ಹೌದು 2004 4 ಶಿವಾಜಿನಗರ ನಾನು ಸೋತೆ. ಮತ್ತೆ ಶಾಂತಿನಗರಕ್ಕೆ ಬಂದೆ ನಾನು. ಈ ಲಿಮಿಟೇಷನ್ ಆದಮೇಲೆ ಶಾಂತಿನಗರಕ್ಕೆ ಬಂದೆ. ಶಾಂತಿನಗರಲ್ಲೂ ಕ್ಯಾಸ್ಟ್ ಕಮ್ಯುನಿಟಿ ಇಲ್ಲ. ನಾನು ಶಾಂತಿನಗರದಲ್ಲೇ ಮನೆ ವಾಸ ಎಲ್ಲ ಇದ್ದಿದ್ದಲ್ಲೇ. ಅದೇ ಕೊಡಿ ನಾನು ಇಲ್ಲೇ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ. ಅವಾಗ ಅದು ನಾನು ಬಿಫೋರ್ ದಟ್ ಇಟ್ ವಾಸ್ ಅ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ಹೌದೌದು. ಅದು ಮುನ್ಸಾಮಿ ಅಂತ SC ಶಾಸಕರಿದ್ದರು. ಅದು ರಿಸರ್ವ್ ಇತ್ತು ಕಾನ್ಸ್ಟಿಟ್ಯೂನ್ಸಿ. ರಘು ಅವರು ಇದ್ದರು. ಅದೇ ನಾನು ಆಗಕ್ಕೆ ಮೊದಲು ರಘು ಆಗಿದ್ದರು. ಅದಾದಮೇಲೆ ಡಿಲಿಮಿಟೇಷನಲ್ಲಿ ಚೇಂಜ್ ಆಗಿ ಜನರಲ್ ಆಯ್ತು ಅದು. ಹೌದು. ಸೊ ಅದಾದಮೇಲೆ ಅಲ್ಲಿಗೆ ಬಂದೆ. ಬಟ್ ನೀವು ಫಸ್ಟ್ ಟೈಮ್ ಎಲೆಕ್ಷನ್ ನಿಂತಾಗ ಹ್ಯಾರಿಸ್ ಅಂದರೆ ಇವರು ಇದು ಮುಸ್ಲಿಮ ಕ್ರಿಶ್ಚಿಯನ್ ಅಂತ ತಿಳ್ಕೊಂಡು ಚರ್ಚೆ ಆಗ್ತಿತ್ತಂತೆ. ಯಾವುದದು ಆ ಥರದ ಹೆಸರು ಮೇಲೆ ಅದನ್ನು ಕೇಳ್ತಿದ್ವಿ. ಅಲ್ಲ, ಹೆಸರು ಮೇಲೆ ಮುಸ್ಲಿಮ ಕ್ರಿಶ್ಚಿಯನ ಹರಿ ಅನ್ನೋರು, ಕೆಲವರು ಹ್ಯಾರಿಸ್ ಅನ್ನೋರು, ಕೆಲವರು ಹರೀಶ್ ಅನ್ನೋರು. ಸೊ ಇಟ್ ವಾಸ್ ಓಕೆ. ಸಿ ನೇಮ್ ಈಸ್ ನಾಟ್. ಸೊ ಅಟ್ಲೀಸ್ಟ್ ನಾನು ಒಬ್ಬ ಒಳ್ಳೆ ಮನುಷ್ಯನಾಗುವಂಥ ಒಂದು ಪ್ರಯತ್ನ ಆಗಿದೆ ಅನ್ನೋದಾದರೂ ಆಯ್ತಲ್ಲ. ಜಾತಿ ಮೇಲೆ ನನ್ನನ್ನು ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ ಅನ್ನೋದಾಯ್ತಲ್ಲ. ಸೊ ಕನ್ಫ್ಯೂಷನ್ ಇತ್ತು ಅಂತಾರೆ. ಕನ್ಫ್ಯೂಷನ್ ಅಂದರೆ ಕೆಲವರು ಮಾತಾಡುವಾಗಲೇ ಅವ್ರು ಯಾವ ಜಾತಿ ಅಂತ ಗೊತ್ತಾಗ್ಬಿಡುತ್ತೆ. ಹೌದು ಅಲ್ವಾ? ಹೌದು. ಸೊ ನಮಗೆ ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿರೋ ಪಾಠ ಒಳ್ಳೆ ಮನುಷ್ಯನಾಗಿ ಬೆಳಿ, ಒಳ್ಳೆಯವನಾಗಿ ಬಾ ಅಂತ. ಸೊ ಹಾಗೆ ನಮ್ಮ ಸಂಸ್ಕೃತಿನೂ ಆ ಥರನೇ ಇತ್ತು. ನಾವೆಲ್ಲರ ಜೊತೆ ಬೆರೆತ್ಕೊಂಡು ಬಂದಿರುವಂಥದ್ದು. ಸೊ ಅದು ನಮ್ಮ ಜೊತೆಯಲ್ಲಿ ಅದು ಹಾಗೆ ಬರುತ್ತೆ ನಮಗೆ. ನಾವು ಯಾವ ರೀತಿಯಲ್ಲಿ ಹೇಳ್ತಾರಲ್ಲ, ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲಾಕ್ ಟುಗೆದರ್ ಅಂತ. ಸೊ ಆ ಥರ ನಮ್ಮ ಸಂಸ್ಕೃತಿ ನಾವು ಯಾವ ಥರ ಇರ್ತೀವಿ. ನಮಗೆ ನನ್ನ ಫ್ರೆಂಡ್ಸು ಸರ್ಕಲ್ ಎಲ್ಲ ಆಲ್ ಕಮ್ಯುನಿಟಿ, ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನನ್ನ ಕಮ್ಯುನಿಟಿಯವರಲ್ಲ. ಯಾಕಂದರೆ ಚೈಲ್ಡ್ಹುಡ್ ಡೇಸಿಂದ ಆ ಥರ ಬಂದಿದ್ದೀವಿ ನಾವು, ಚಿಕ್ಕ ವಯಸ್ಸಿಂದ. ಸೊ ಅದೆಲ್ಲನೂ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತಲ್ವಾ. 2009ರಿಂದ 2016-17 ತನಕನೂ ಕೂಡ ಬಹುಶಃ ತಾವು ಸ್ವಲ್ಪ ಸಿದ್ದರಾಮಯ್ಯವ್ರಿಗೆ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿ ಕೂಡ ಓಡಾಡ್ತಾ ಇದ್ದಿದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ ರಾಜಕೀಯದಲ್ಲಿ. ತುಂಬ ಅವ್ರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಕೂಡ ಭಾಳ ಅವ್ರನ್ನ ಸಮರ್ಥನೆ, ಅಪೋಸಿಷನ್ ಲೀಡರ್ ಇರುವಾಗಲೂ ಅವ್ರ ಜೊತೆಯಲ್ಲೇ ಭಾಳಷ್ಟು ಕೆಲಸ ಮಾಡಿದ್ವಿ. ಅವತ್ತು ಕಾಂಗ್ರೆಸ್ ಪಾರ್ಟಿ ಜೊತೆಲ್ಲ ಅವ್ರ ಜೊತೆಯಲ್ಲೇ ಮಾಡಿದ್ವಿ. ಅದನ್ನೇ ನಾನು ಹೇಳಿದೆ 2009ರಿಂದ ಅಂತ ಹೇಳಿದ್ರೆ ಅವ್ರು ಅವಾಗ ವಿರೋಧ ಪಕ್ಷದ ನಾಯಕ. ಮುಂದೆ 2013ರಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದರ ನಂತರ ನಿಮ್ಮನ್ನು BMTC ಅಧ್ಯಕ್ಷ ಕೂಡ ಮಾಡ್ತಾರೆ. ಈ ಅವಧಿಗಳಲ್ಲೆಲ್ಲ ಭಾಳ ಹತ್ತಿರದಲ್ಲೇ ಅವ್ರ ಜೊತೆಗೆ ಇದ್ರಿ. ನಂತರ ಯಾಕೆ ಸ್ವಲ್ಪ ದೂರ ಗ್ಯಾಪ್ ಯಾಕೆ ಬಿಲ್ಡ್ ಆದಂಗೆ ಆಯ್ತಾ, ಅಥವಾ ನೀವು ನಿಮ್ಮ ಪಕ್ಷದ ಒಳಗಡೆ ಹೊಸ ನಾಯಕನನ್ನು ನೀವು ನಾಯಕತ್ವವನ್ನು ನೀವು ಒಪ್ಕೊಂಡ್ರೆ? ಆ ಥರ ಏನಿಲ್ಲ. ನಾವು ಈಗ ನೋಡಿ, ಲೀಡ್ರು ಅವ್ರವ್ರ ಕಷ್ಟ ಇರ್ಬೋದು, ನಮ್ಗೆ ಅವಕಾಶ ಕೊಟ್ಟಿಲ್ಲ ಅವರು. ಆವಾಗ ಒಂದು ಸರಿ ಯಾರೋ, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಇನ್ಯಾರಿಗೊಬ್ರಿಗೆ ಕೊಟ್ಟರು, ಅದಾದಮೇಲೆ ಇನ್ನೊಬ್ರಿಗೆ ಕೊಟ್ಟರು. ಅವರು ಆ ಕಡೆಯಿಂದ JDS ಪಾರ್ಟಿಯಿಂದ ಬಂದವ್ರಿಗೆ ಕೊಡ್ತೀವಿ, ಕಾಂಗ್ರೆಸ್ ಅವ್ರಿಗಿಲ್ಲ ಅನ್ನೋ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಯಿತು. ಮೇ ಬಿ ದಟ್ ಈಸ್ ನಾಟ್ ರೈಟ್. ಅದೇನೋ ಸರಿ ಅನ್ನೋ ತಪ್ಪೋ. 18ರಲ್ಲಿ ನಿಮಗೆ ಮಂತ್ರಿ ಆಗೋದಕ್ಕೆ, ಈಗ ಮಂತ್ರಿ ಮಾಡೋದಿದ್ರೆ ಕಾಂಗ್ರೆಸ್ನಿಂದಲೇ ಒಬ್ಬರನ್ನ ಮಂತ್ರಿ ಮಾಡುವಾಗ, ಮುಸ್ಲಿಂ ನಾಯಕರೊಬ್ಬರನ್ನ ಮಂತ್ರಿ ಮಾಡುವಾಗ ನೀವು ಕೂಡ ಅದರಲ್ಲಿ ಆಯ್ಕೆ ಆಗಿದ್ರಿ. ಒಬ್ಬ ಆಯ್ಕೆ ಆಗಬಹುದಾಗಿತ್ತು, ನಿಮ್ಮನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದಾಗಿತ್ತು. ಅಲ್ಲಿ ಬೇರೆ ಬೇರೆ ನಾಯಕರುಗಳು ಕೂಡ ಇದ್ರು. ಸಿದ್ದರಾಮಯ್ಯನವ್ರು ನನಗೆ ಸಪೋರ್ಟ್ ಮಾಡಿಲ್ಲ ಮಂತ್ರಿ ಆಗಲಿಕ್ಕೆ. ಲಾಸ್ಟ್ ಟೈಮ್ ಕೂಡ DK ಶಿವಕುಮಾರ್ ಅವರು ಭಾಳಷ್ಟು ಹೋರಾಟ ಮಾಡಿದ್ರು ನನಗೆ ಮಂತ್ರಿ ಮಾಡಲಿಕ್ಕೆ. ಈ ಸರಿನೂ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಬಟ್ ಮೇ ಬಿ ಡಿಫ್ರೆಂಟ್ ಪೊಲಿಟಿಕಲ್ ಈಕ್ವೇಷನ್ಸ್.
ಒಂದು ಮಾತು ಹೇಳ್ತೀನಿ, ನನಗೆ ಮಂತ್ರಿ ಕೊಡದೆ ಇರೋದ್ರಿಂದ ನನ್ನ ಪಕ್ಷಕ್ಕೆ ನಮ್ಮ ರಾಜ್ಯಕ್ಕೆ ನಷ್ಟ. ನನಗೆ ಆಗೋ ನಷ್ಟಕ್ಕಿಂತ ಜಾಸ್ತಿ ನಷ್ಟ ನನ್ನ ಪಕ್ಷಕ್ಕೆ ಮತ್ತು ಈ ರಾಜ್ಯಕ್ಕೆ, ಈ ರಾಜ್ಯದ ಜನರಿಗೆ. ಯಾಕೆಂದರೆ ನನಗೆ ಅವಕಾಶ ಕೊಟ್ಟಿದ್ದರೆ ನಾನು ಆ ಒಂದು ಬದಲಾವಣೆಯನ್ನು ತರ್ತಾಯಿದ್ದೆ. ನಿಮ್ಗೀಗಾಗಲೇ ನಮ್ಮ ಮಾಡೋ ಕೆಲಸ ನಿಮ್ಮ ಮುಂದೆ ಇದೆ, ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಸೊ ಒಂದೊಂದು ಸರಿ ಏನಾಗುತ್ತೆ ಅಂದರೆ ನಾವು ಅದ್ರ ಹಿಂದೆ, ನಾನು ಅಧಿಕಾರದ ಹಿಂದೆ ಓಡೋಕ್ಕೆ ನಾನು ಇಷ್ಟಪಡಲ್ಲ. ನಾನು ಮಂತ್ರಿ ಮಾಡಿ ಅಂತ ನಾನು ಡೆಲ್ಲಿಗೆ ಹೋಗೋದು, ಅಲ್ಲಿ ಹೋಗೋದು, ಎಲ್ಲೂ ಹೋಗಲಿಲ್ಲ. ನಾನು ಕೆಲಸ ಮಾಡ್ತಾಯಿದ್ದೀನಿ, ಅದನ್ನು ನೋಡಿ ಗುರುತಿಸ್ಬೇಕಾಗಿರೋದು ಯಾರ ಕರ್ತವ್ಯ? ನಾಯಕತ್ವ ನೋಡಬೇಕಲ್ಲ, ವಿಷನ್ ಇರಬೇಕು ಲೀಡರ್ಶಿಪ್ಪಿಗೆ. ಅವ್ರು ನೋಡಬೇಕು ಯಾರಿಂದ ಒಳ್ಳೇದಾಗಬಹುದು ಅನ್ನೋದನ್ನು ನೋಡಬೇಕು. ಯಾರಿಂದ ಪಕ್ಷಕ್ಕೆ, ಈಗ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದರೆ ಪಕ್ಷ ಬಲ ಆಗ್ತದೆ. ಇದು ಮಾಡಲಿಕ್ಕೆ ಯಾರು ಒಳ್ಳೆಯದು ಅನ್ನೋದನ್ನು ನೋಡಬೇಕಾಗ್ತದೆ. ಸೊ ಎಲ್ಲ ಬೇಕಾದಷ್ಟು ಇದಿದೆ ಅವ್ರಿಗೆ. ಈಗ ಎಲ್ಲ ಎನ್ಲೈಟ್ಮೆಂಟ್ ಆಗಿದೆ ಪಕ್ಷದಲ್ಲಿ. ಪಕ್ಷಕ್ಕೆ ಕೆಲಸ ಮಾಡದೇ ಇರೋರು ಯಾರು, ಮಾಡಿದವ್ರು ಯಾರು, ವಿರೋಧ ಮಾಡಿದವ್ರು ಯಾವುದು ಎಲ್ಲ ಗೊತ್ತಿದೆ ಅಲ್ವಾ. ಸೊ ನಾವು ಅದನ್ನು ಜಾಸ್ತಿ ಹೇಳೋದ್ರಿಂದ ಏನಾಗ್ತದೆ, ಸುಮ್ಮನೆ ನಾವು ಯಾರ ಮೇಲೋ ಮಾತಾಡ್ದಂಗೆ ಆಗುತ್ತೆ. ಸೊ ನಾನು ಯಾವತ್ತೂ ಅಧಿಕಾರಕ್ಕೆ ಅಂತ ಅಧಿಕಾರದ ಹಿಂದೆ ಹೋಗಿಲ್ಲ. ನಾನು ಕೆಲಸ ಮಾಡಿದ್ದೀನಿ. ನಾನು ಇವತ್ತೂ ಹೇಳ್ತಾ ಇದ್ದೀನಿ, ನನಗೆ ಕೊಟ್ಟಿದ್ದರೆ ನನ್ನ ಪಕ್ಷಕ್ಕೆ, ನಮ್ಮ ರಾಜ್ಯಕ್ಕೆ, ರಾಜ್ಯದ ಜನರಿಗೆ ಒಳ್ಳೆಯದಾಗ್ತಾಯಿತ್ತು. ಅದು ಇವ್ರು ತಪ್ಪಿಸಿದ್ರು. ಅದೇ ನಮಗೆ ನೋವು. ನನಗೆ ಕೊಡದೇ ಇರೋ ನೋವಲ್ಲ ನನಗೆ. ನನ್ನಿಂದ ಈ ರಾಜ್ಯಕ್ಕೆ ಒಂದಷ್ಟು ಒಳ್ಳೆ ಕೆಲಸ ಆಗ್ತಾಯಿತ್ತು. ಆದರೆ ಹ್ಯಾರಿಸ್ ಅವರ ವಿಚಾರಕ್ಕೆ ಬಂದಾಗ ಒಂದು ಅಂದರೆ ರಾಜಕೀಯವಾಗಿಯೂ ಕೂಡ ಹ್ಯಾರಿಸ್ ಅವರು ವರ್ಕರ್ ಎಲ್ಲ ನಿಜ. ಆದರೆ ಈಗ ಅಂತಿಮವಾಗಿ ಆಯ್ಕೆಯನ್ನು ಮಾಡಿದಾಗ ಆಯಾ ಸಮುದಾಯಗಳಲ್ಲಿ ಅವರು ಹೇಗೆ ಅವರು ಮತಗಳನ್ನು ತಮ್ಮ ಪಕ್ಷದ ಕಡೆ ತೆಗೆದುಕೊಂಡು ಬರಬಲ್ಲರು ಅನ್ನುವಂಥದ್ದು ಕೂಡ ಒಂದು ಕಾರಣ ಆಗಿರುತ್ತೆ. ಹ್ಯಾರಿಸ್ ಅವರು ಆ ವಿಚಾರದಲ್ಲಿ ಮುಸ್ಲಿಂ ಸಮುದಾಯವನ್ನು ತನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಯಾವತ್ತೂ ಮಾಡಲೇ ಇಲ್ಲ ಅಂತೇಳಿ. ಅಂದರೆ ಆ ಗುರುಗಳನ್ನು ಸೇರಿಸ್ಕೊಳ್ಳೋದಾಗಲಿ, ಸಮುದಾಯದವ್ರನ್ನ ಸೇರಿಸ್ಕೊಳ್ಳೋದಾಗಲಿ, ಉಳಿದ ನಾಯಕರುಗಳ ಜೊತೆ ಕಂಪೇರ್ ಮಾಡಿದಾಗ ಹ್ಯಾರಿಸ್ ಅವರು ಆ ಕೆಲಸವನ್ನು ಜಾಸ್ತಿ ಮಾಡೋಕ್ಕೆ ಹೋಗಲೇ ಇಲ್ಲ ಅಂತ ಹೇಳಿ. ನಾನು ಹೇಳಿದ್ನಲ್ಲ, ಜಾತಿ ಕಟ್ಟೋ ಕೆಲಸನೇ ನಾವು ಮಾಡಿ ಸರಿ, ಅದೇ ಆಗೋಗ್ತಾ ಇದೆ ಇವತ್ತು. ನಾವು ಮಾಡಬೇಕಾಗಿರೋದು ಇಡೀ ಭಾರತೀಯರನ್ನ ಜೊತೆಗೂಡಿಸುವಂಥ ಕೆಲಸ, ಕನ್ನಡಿಗರನ್ನ ಜೊತೆಗೂಡಿಸುವಂಥ ಕೆಲಸ, ಎಲ್ಲ ಜಾತಿ ಧರ್ಮಗಳನ್ನ ಜೊತೆಗೂಡಿಸುವಂಥ ಕೆಲಸ, ಮಾನವೀಯತೆಯನ್ನು ಎತ್ತಿಡಿಯುವಂಥ ಕೆಲಸ ಮಾಡಬೇಕು. ಕುವೆಂಪು ಅವರು ವಿಶ್ವಮಾನವ ಸಂದೇಶ ಈ ಭೂಮಿಯಿಂದ ಕೊಡ್ತಾರೆ, ಈ ಕನ್ನಡ ಭೂಮಿಯಿಂದ ಕೊಡ್ತಾರೆ. ಅದನ್ನು ಎತ್ತಿಡಿಯುವಂಥ ಕೆಲಸ ನಾವು ಮಾಡಬೇಕಾ, ನಾವು ಜಾತಿನ ಕಟ್ಟುವಂಥ ಕೆಲಸ ಮಾಡಬೇಕಾ? ನೀವು ಯೋಚನೆ ಮಾಡಿ. ಜಾತಿ ಬೇಕು, ಅವನವನ ವಿಶ್ವಾಸ, ಅವನವನ ನಂಬಿಕೆ ಅವನವನ್ನ ಕಾಪಾಡುತ್ತೆ. ನೀವು ನನಗೆ ಗೊತ್ತಿಲ್ಲ ನೀವು ಯಾವ ಜಾತಿಗೆ ಸೇರಿರೋ. ಹರಿಪ್ರಸಾದ್ ಇಷ್ಟು ವರ್ಷದಿಂದ ಗೊತ್ತಾ, ಐ ಡೋಂಟ್ ನೋ ವಿಚ್ ರಿಲಿಜನ್ ಯು ಫಾಲೋ. ನಿಮಗೂ ನನ್ನ ಬಗ್ಗೆ ಓಕೆ, ಈ ರಾಜಕೀಯ ಇರೋದ್ರಿಂದ ಮುಸ್ಲಿಮು ಅನ್ನೋದು ಗೊತ್ತೇ ಬಿಟ್ಟರೆ ಯಾವ ರಿಲಿಜನ್ ಫಾಲೋ ಮಾಡ್ತೀನಿ ನಿಮಗೂ ಗೊತ್ತಿಲ್ಲ ಅಲ್ವಾ. ಸೊ ರಿಲಿಜನ್ ಈಸ್ ಪರ್ಸನಲ್, ಇಟ್ಸ್ ಎ ಪರ್ಸನಲ್. ನೀವು ಯಾವುದೋ ನಿಮ್ಗಿಷ್ಟ ಇರೋ ದೇವ್ರಿಗೆ ಹತ್ರ ಪ್ರಾರ್ಥನೆ ಮಾಡ್ತೀರ, ನನಗಿಷ್ಟ ಇರೋ ದೇವ್ರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ಅದನ್ನೆಲ್ಲ ಕಟ್ಕೊಂಡು ರಾಜಕೀಯ ಮಾಡೋದಕ್ಕಿಂತ ಈ ದೇಶದ ಸಂವಿಧಾನ ಯಾವ ಅಡಿಯಲ್ಲಿ ಬಂದಿದೆ ಅದನ್ನು ಕಟ್ಕೊಂಡು ರಾಜಕೀಯ ಮಾಡಿ, ಎಲ್ಲರನ್ನ ಜೊತೆಗೆ ತೊಗೊಂಡೋಗಿ ಎಲ್ಲ ಧರ್ಮದವ್ರನ್ನ ಸೇರಿಸ್ಕೊಳ್ಳಿ. ನೀವು ಯಾಕೆ ಈ ಧರ್ಮ ಆ ಧರ್ಮ ಅಂತ ಮಾಡ್ತೀರಾ ಅಲ್ವಾ. ನಾವು ಸಂವಿಧಾನದ ಅಡಿಯಲ್ಲಿ ಎಲ್ಲರನ್ನ ತೊಗೊಂಡು ಹೋಗೋಣ. ಸೊ ನನ್ನ ನಂಬಿಕೆ ಏನಂದರೆ, ನನ್ನ ಸಮುದಾಯದವ್ರು ನನ್ನ ಹತ್ರ ಬರ್ತಾರೆ, ನಮ್ಮ ಸಮುದಾಯದ ಗುರುಗಳು ನನ್ನ ಹತ್ರ ಬರ್ತಾರೆ, ಅವ್ರು ಕೆಲಸ ಮಾಡಿಕೊಡ್ತೀನಿ. ಬೇರೆ ಸಮುದಾಯದವರು ಬರ್ತಾರೆ, ಅವ್ರಿಗೂ ಕೆಲಸ ಮಾಡಿಕೊಡ್ತೀವಿ. ಬೇರೆ ಸಮುದಾಯದ ಗುರುಗಳು ಬರ್ತಾರೆ, ಅವ್ರದ್ದು ಕೆಲಸ ಮಾಡ್ತೀವಿ. ಯಾರಿಗೂ ನಾನು ಇಲ್ಲ ಅಂತ ಹೇಳಲ್ಲ. ದಟ್ ಇಸ್ ನನ್ನ ಪ್ರಿನ್ಸಿಪಲ್. ಅದು ನಮಗೇನೆಂದರೆ ಮಾನವೀಯತೆಯನ್ನು ಎತ್ತಿಡಿಯುವಂಥವ್ರು ಆಗಬೇಕು ನಾವು. ನಾನೊಂದು ವರ್ಷಕ್ಕೆ 1-2 ಸರಿ ನಮ್ಮ ಕ್ಷೇತ್ರದಲ್ಲೇ ಮಾನವತಾ ಹಬ್ಬ ಅಂಥೇಳಿ ಕಾರ್ಯಕ್ರಮ ಮಾಡ್ತೀನಿ. ಒಂದು ಜನವರಿಯಲ್ಲಿ, ಒಂದು ಜುಲೈಯಲ್ಲಿ, ಒಂದು 15 ದಿವಸ ನಡೀತದೆ ಕ್ಯಾಂಪು, ಅದು ಇದು. ಇಟ್ಸ್ ಇನ್ ದ ನೇಮ್ ಆಫ್ ಹ್ಯುಮ್ಯಾನಿಟಿ, ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ. ಸೊ ಎಲ್ಲರೂ ಬರ್ತಾರೆ, ಎಲ್ಲ ಧರ್ಮದ ಗುರುಗಳು ಬರ್ತಾರೆ. ನಮ್ಮ ಕರ್ತವ್ಯ ಏನು, ಒಳ್ಳೆ ಮನುಷ್ಯನಾಗಿ ಎಲ್ಲರನ್ನ ಜೊತೆಗೆ ತೊಗೊಂಡು ಹೋಗುವಂಥ ಕರ್ತವ್ಯ ಆಗಬೇಕು. ಈಗ ನನ್ನ ಕ್ಷೇತ್ರದಲ್ಲಿ ನನ್ನ ಸಮುದಾಯದವ್ರು ಜಾಸ್ತಿ ವೋಟರ್ ಇಲ್ಲ, ನನಗೆಲ್ಲರೂ ವೋಟ್ ಹಾಕಿ ಗೆಲ್ಲಿಸ್ತಾರೆ. ಆ್ಯಂಡ್ ಐ ಪ್ರಾಕ್ಟೀಸ್ ದಟ್ ಆ್ಯಂಡ್ ಐ ಲೀವ್ ಅಪಾನ್ ಟು ದಟ್. ಸೊ ಅದರ ಅರ್ಥ ಏನು, ನಮ್ಮ ಸಮುದಾಯಕ್ಕೆ ನಾವು ಕೆಲಸ ಮಾಡಲ್ಲ ಅಂತಲ್ಲ, ಅವ್ರು ಬಂದರೆ ಅವ್ರಿಗೂ ಕೆಲಸ ಮಾಡ್ತೀವಿ. ಅದನ್ನೇ ಎತ್ತಿಡ್ಕೊಂಡು ಓಡಾಡುವಂಥ ಕೆಲಸ ಏನಿಲ್ವಲ್ಲ.
ರಾಜಕೀಯ ಅನ್ನೋದು ಏನು, ದೇಶ ಕಟ್ಟೋಕ್ಕೆ, ರಾಜ್ಯ ಕಟ್ಟುವಂಥ ಕೆಲಸ ಮಾಡಬೇಕಲ್ವ. ನಾವಿವತ್ತು ಭಾಳ ನಮ್ಮ ನಾಯಕತ್ವ ತುಂಬ ಒಡೆದು ಕೆಲಸ ಮಾಡುವಂಥದ್ದನ್ನು ನೋಡ್ತೀವಿ. ಅದನ್ನು ನಾನು ಒಪ್ಪೋದಿಲ್ಲ. ವಿ ಶುಡಂಟ್ ಡೂ ದ್ಯಾಟ್. ವಿ ಶುಡ್ ಬಿ ಮೋರ್ ಓಪನ್ ಹಾರ್ಟೆಡ್. ಎಲ್ಲರನ್ನ ಜೊತೆಗೆ ತೊಗೊಂಡೋಗುವಂಥ ಮನಸ್ಸಿರುವಂಥವ್ರು ಬೇಕು ನಮಗೆ. 2024ರಲ್ಲಿ ತಾವು ಬಿ ಡಿ ಎ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡಾಗ ಒಂದು ಮಾತನ್ನು ಹೇಳ್ತೀರಿ, ಬ್ರೋಕರ್ಗಳಿಂದ ಮುಕ್ತಿ ಕೊಡಿಸ್ತೀನಿ ಬಿ ಡಿ ಎಗೆ ಅಂತ ಹೇಳಿದ್ರಿ ತಾವು. ಎಷ್ಟರ ಮಟ್ಟಿಗೆ ತಮಗೆ ತೃಪ್ತಿ ಇದೆ? ಇವತ್ತು ಕೂಡ ಸಂಪೂರ್ಣವಾಗಿ ಬ್ರೋಕರ್ಗಳಿಂದ ಮುಕ್ತಿ ಆಗಿದೆ ಅಂತ ನಿಮಗೆ ಹೇಳುವಷ್ಟು 100% ಮುಕ್ತಿ. ನನ್ನ ಕಚೇರಿಗೆ ಯಾವ ಬ್ರೋಕರು ಬರಲ್ಲ, 100% ಬರಲ್ಲ. ಬಿ ಡಿ ಎಗೇನು ಹೆಚ್ಚು ಕಮ್ಮಿ 80% ಜನ ಬರಲ್ಲ. ಯಾಕೆಂದರೆ ನಾವು ಯಾರನ್ನು ನಮ್ಮ ಹತ್ರ ಯಾರಾದರೂ ಬಂದರೆ ಯಾರ್ದಪ್ಪ ಫೈಲು, ನಿಂದ ಅಲ್ಲ, ನಡಿ ಯಾರ ಫೈಲ್ ಅವ್ರು ಬರಲಿ, ವೆರಿ ಕ್ಲಿಯರ್. ಆ್ಯಂಡ್ ಯಾರೂ ಬಂದು ನಮ್ಮ ಹತ್ರ ಕೂತ್ಕೊಂಡು ಮಾತಾಡೋದು, ಮಾರ್ಕೆಟ್ ಮಾಡೋದು, ಚರ್ಚೆ ಮಾಡೋದಕ್ಕೆ ಅವಕಾಶನೇ ಇಲ್ಲ. ವಿ ಹ್ಯಾವ್ ಆಲ್ರೆಡಿ ಬ್ರಾಟ್ ಇನ್ ಎ ಸಿಸ್ಟಮ್, ಪಬ್ಲಿಕ್ ಗ್ರೀವೆನ್ಸ್ ಅಡ್ರೆಸ್ಸಿಂಗ್ ಸಿಸ್ಟಮನ್ನು ತಂದಿದ್ದೀವಿ. ಯಾರಿಗೆ ಸಮಸ್ಯೆ ಇದ್ದರೆ ನೇರವಾಗಿ ಫೈಲ್ ಮಾಡ್ಬೋದು. ಅವರಿಗೆ ವಿತಿನ್ 1 ಮಂತ್ ಟೈಮ್ ಡೇಟ್ ಕೊಡ್ತೀವಿ, ಅವ್ರನ್ನ ಕರೆಸ್ಕೊಳ್ತೀವಿ. ನಾನು ಇರ್ತೀನಿ, ಕಮಿಷನರ್ ಇರ್ತಾರೆ, ಎಲ್ಲ ಅಧಿಕಾರಿಗಳು ಒಂದೇ ಕಡೆ ಇರ್ತಾರೆ. ಈಗ ಸುಮಾರು ಜನ, ಹೆಚ್ಚು ಕಮ್ಮಿ 4-5-6 ಸಾವಿರ ಕಂಪ್ಲೇಂಟ್ಸ್ ಬಂದಿದೆ. ಅದರಲ್ಲಿ ಆಲ್ಮೋಸ್ಟ್ 2-3,000 ರಿಸಾಲ್ವ್ ಮಾಡಿದ್ದೀವಿ ನಾವು. 25 ವರ್ಷ 30 ವರ್ಷದಿಂದ ನಮ್ಮ ಕೆಲಸ ಆಗಿಲ್ಲ ಅಂತ ಬರುವಂಥವ್ರದ್ದು ನೀವು ನೋಡಿರ್ಬೇಕು. 10 ವರ್ಷ ತೆಗೆದುಕೊಳ್ತಾ ಇದ್ದೇನೆ, 10 ದಿನಕ್ಕೆ ಇಳಿಸ್ತೀನಿ ಅಂತ ಹೇಳುವಂಥ ರೀತಿಯಲ್ಲಿ ಇಳಿಸ್ಬಿಟ್ಟಿದ್ದೀವಿ. ಈಗ ಎಷ್ಟು ಮಟ್ಟಿಗೆ ಇದು ಅಚೀವ್ ಆಯಿತು ಅಂತೇಳಿ ಅನ್ಸುತ್ತೆ ನಿಮಗೆ? ತುಂಬಾ ನಮಗೊಂದು ಅವಾರ್ಡ್ ಕೂಡ ಕೊಟ್ಟರು. ಈಗ ಅದು ಈ ಪಬ್ಲಿಕ್ ಗ್ರೀವೆನ್ಸ್ ಅಡ್ರೆಸ್ಸನ್ನು ಮಾಡ್ತಾ ಇದ್ದೀವಿ ಅಂತೇಳಿ. ಆ್ಯಂಡ್ ಇಟ್ಸ್ ಆನ್ಲೈನ್. ಪಬ್ಲಿಕ್ ಅಡ್ರೆಸ್ ಗ್ರೀವೆನ್ಸ್ ಇಸ್ ಆನ್ಲೈನ್. ಯೂಟ್ಯೂಬಲ್ಲಿ ನೀವು ಲೈವ್ ನೋಡ್ಬೋದು. ಅದು ಯಾರ ಸಮಸ್ಯೆ ಏನಿದೆ ಅದನ್ನು ಅಡ್ರೆಸ್ ಮಾಡ್ತೀವಿ, ಅದನ್ನು ಅಟೆಂಡ್ ಮಾಡ್ತೀವಿ. ನಾವು ಇರ್ತೀವಿ, ಇಲ್ಲ ನಮ್ಮ ಕಮಿಷನರ್ ಇರ್ತಾರೆ, ಇಲ್ಲ ಅಧಿಕಾರಿ. ಈಗ ಮೊದಲು ನಾವೇ ಕೂತ್ಕೊಳ್ತಾ ಇದ್ವಿ. ಈಗ ಅದಕ್ಕೊಂದು ಫಾರ್ಮ್ಯಾಟ್ ಆಗೋಗಿದೆ. ಸೊ ನಾವೆಲ್ಲಾದರೂ ಇಲ್ಲ ಅಂದ್ರೂ ಅಧಿಕಾರಿಗಳು ಕೂತು, ಯಾಕೆಂದರೆ ಮೊದಲಾದರೆ ಫೈಲ್ ಹಿಂದೆ ಪಬ್ಲಿಕ್ ಒಂದೊಂದು ಫೈಲ್ ಹಿಂದೆ ಒಂದೊಂದು ಟೇಬಲ್ನ ಕ್ರಾಸ್ ಮಾಡಬೇಕಿತ್ತು. ಈಗ ಎಲ್ಲ ಆಫೀಸರು ಒಂದೇ ಕಡೆ ಇರ್ತಾರೆ, ಪಬ್ಲಿಕ್ ಅಲ್ಲಿ ಬರ್ತಾರೆ, ಅವರ ಸಮಸ್ಯೆಯನ್ನು ಇವ್ರು ಏನಾಗಬೇಕು ಅಂತ ಹೇಳ್ತಾರೆ, ಅವ್ರದ್ದು ಕೇಳ್ತೀವಿ, ಅಲ್ಲೇ ತೀರ್ಮಾನ ಕೊಡ್ತಾಯಿದ್ದೀವಿ ಆನ್ ದ ಸ್ಪಾಟ್. ಅಲ್ಲೇ ಪಾಸ್ ಮಾಡಿ, ಅಲ್ಲೇ ಇದು ಮಾಡಿ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ಅದು ನಡೀತಾ ಇದೆ. ಆ್ಯಂಡ್ ವಿ ಹ್ಯಾವ್ ಆಲ್ಮೋಸ್ಟ್ ರಿಸಾಲ್ವ್ ಮಚ್ ಆಫ್ ದ ಇಶ್ಯೂಸ್. ನೀವು ಅದನ್ನು ಕೇಳಬೇಕು ಜನರ ಹತ್ರ. ಪ್ಲಸ್ ಯೂಟ್ಯೂಬು ಇದರಲ್ಲೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸುಮಾರು ಪೀಪಲ್ ಹ್ಯಾವ್ ನಮಗೆ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಭಾಳ ಸಂತೋಷ ನಮಗೆ. ಯಾಕೆಂದರೆ ಒಳ್ಳೆ ಓಪನ್ ಹೌಸ್ ಕೆಲಸ ಮಾಡಿ ಜನ ಮೆಚ್ಚುವಂಥ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ. ಜನಕ್ಕೆ ಸಹಾಯ ಆಗುವಂಥ ಇಡೀ ಬಾಗಿಲುಗಳನ್ನು ಓಪನ್ ಮಾಡಿಸಿದ್ರಿ. ಜನರ ನಡುವೆ, ಸಾರ್ವಜನಿಕರ ನಡುವೆ ಓಪನ್ ಆಗಿನೇ ಅದು ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅದು ವರ್ಚುವಲ್ ಮೂಲಕವಾಗಿಯೂ ಕೂಡ ಮಾಡಿ ಟ್ರಾನ್ಸ್ಪರೆಂಟ್ ಮಾಡಿದ್ದೀವಿ. ಈಗ ಜನ ನೇರವಾಗಿ ಬರ್ಬೋದು. ಅವ್ರ ಸಮಸ್ಯೆಗಳು ಏನಿದೆ, ಕೆಲವುದೆಲ್ಲ ಜನ ಹೇಗಿತ್ತು ಅಂದರೆ, ಅವ್ನ ಕೆಲಸ ಬಿ ಡಿ ಎಲ್ಲಿ ಇಲ್ಲವೇ ಇಲ್ಲ. ಅವ್ನು 20 ವರ್ಷದಿಂದ ಬಿ ಡಿ ಎಲ್ಲಿ ತಿರುಗಾಡ್ತಾ ಇದ್ದಾನೆ. ಏನಕ್ಕೆ? ಸುಮ್ಮನೆ ಅಲ್ಲಿ ಹೋಗೋದು, ಇವ್ರು ಕೇಳೋದು. ಅವನದು ಪ್ರಾಬ್ಲಮ್ ಈಸ್ ನಾಟ್ ಇನ್ ಬಿ ಡಿ ಎ. ಸೊ ಅವೆಲ್ಲ ಇವಾಗ ನಾವೇನು ಮಾಡಿದ್ವಿ ಅಂದರೆ, ಅಡ್ರೆಸ್ ಮಾಡಿ ಅವ್ನಿಗೆ ಹೇಳಿದ್ವಿ, ನಿನ್ನ ಸಮಸ್ಯೆ ಇಲ್ಲಿ ಇಲ್ಲಪ್ಪ, ಇದು ನೀನು ಸುಮ್ಮನೆ ಇಲ್ಲಿ ತಿರುಗಾಡ್ತಾ ಇದೆಯಾ, ನೀನು ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಹೋಗು. ಯಾವ ಥರದ ಅಲ್ಲ, ರೆವೆನ್ಯೂ ಪ್ರಾಬ್ಲಮ್ ಇರುತ್ತೆ, ಅದನ್ನು ಬಿ ಡಿ ಎಗೆ ಬರ್ತಾರೆ. ಕೆಲವ್ದು ಯಾವುದೋ ಬೇರೆ ಎಲ್ಲೋ ಪ್ರೈವೇಟಲ್ಲಿ ಜಾಗ ತೊಗೊಂಡಿರ್ತಾರೆ, ಅದನ್ನು ಇಲ್ಲಿ ತರ್ತಾರೆ. ಸಿ ವಾಟ್ ಇಸ್ ದ ಪ್ರಾಬ್ಲಮ್ ವಿತ್ ಬಿ ಡಿ ಎ, ಅದನ್ನು ಬಿ ಡಿ ಎ ಅಟೆಂಡ್ ಮಾಡಬೇಕು. ಅಲ್ಲಿ ಏನು ಯಾವ ಥರ ಅಟ್ಮಾಸ್ಫಿಯರ್ ಅಂದರೆ, ಯಾರನ್ನು ಮಾತಾಡ್ಸೋಕ್ಕಾಗದೇ ಇರುವಂಥ ಅಟ್ಮಾಸ್ಫಿಯರು. ಅಲ್ಲಿ 20 ವರ್ಷದಿಂದ ಅಲ್ಲಿಗೆ ತನ್ನ ಕೆಲಸ ಇಲ್ದಿದ್ರು ಕೂಡ 20 ವರ್ಷದಿಂದ ಬರ್ತಾ ಇದ್ರು ಅಂದ್ರೆ ಬಂದು ಏನು ಮಾಡ್ತಾರೆ, ಯಾವ ಥರದಲ್ಲಿ ಕಾಯ್ತಾರೆ, ಯಾರಿಗೋ ಹೋಗ್ತಾನೆ ಅಲ್ಲಿ, ಅವನು ಚಿಕ್ಕವ್ರನ್ನ ಕೇಳ್ತಾರೆ, ಅವರೆಲ್ಲ ಏನೋ ಸಿಕ್ಕಿದ್ರೆ ಇಸ್ಕೊಳ್ತಾರೆ, ಮಾಡ್ತಾರೆ. ಪಾಪ ಕೆಲವರು ಹತ್ಬಿಟ್ರು ನಮ್ಮ ಹತ್ರ. ಕೆಲವ್ರ ಕೆಲಸ ನಾವು ಮಾಡಿಕೊಟ್ಮೇಲೆ ದೇ ವೇರ್ ಟಿಯರ್ಸ್ ಇನ್ ದೇರ್ ಐಸ್. ನಮಗೂ ಅಳು ಬಂತು. ಪಾಪ ಮನುಷ್ಯನಿಗೆ ಸರ್ಕಾರ ಇರೋದು ಯಾವುದಕ್ಕೋಸ್ಕರ? ಜನರಿಗೆ ಸಹಾಯ ಮಾಡೋಕ್ಕೆ. ಅಂಥ ಒಂದು ಸರ್ಕಾರದ ಕಚೇರಿಯಲ್ಲಿ ಜನ ಸೇವೆ ಆಗಲ್ಲ ಅಂದರೆ ಆ ಕಚೇರಿಗೇನು ಅರ್ಥ ಅಲ್ವಾ? ನಾವೀಗ ನಮ್ಮನ್ನು ಕೂರಿಸ್ತೀವಿ, ಅಲಿಗೇಷನ್ 100 ಮಾಡ್ಬೋದು, ಮಾತಾಡಿದರೆ ಅದಕ್ಕೆ ಉಲ್ಟಾ ಮಾತಾಡ್ಬೋದು. ಫರ್ಗೆಟ್ ಇಟ್, ಐ ಡೋಂಟ್ ಬಾದರ್. ನಾವು ನಮ್ಮ ಕರ್ತವ್ಯ ಏನು, ಅದನ್ನು ನೇರವಾಗಿ ಜನರಿಗೆ ತಲುಪಿಸುವಂಥ ಕೆಲಸ ಆಗದೆ ಹೋದರೆ ಯಾವ ಸರ್ಕಾರಿ ಕಚೇರಿ ಏನು ಪ್ರಯೋಜನ ಆಗುತ್ತೆ? ಇವತ್ತೊಂದು ಎಕ್ಸೆಲ್ ಒಬ್ಬ ಹಾಕಿದ್ದಾನೆ, ನಿಮ್ಮ ಥರನೇ ಎಲ್ಲ ಕಚೇರಿಗಳು ಆಗಿಬಿಟ್ರೆ ಜನರಿಗೆ ಎಷ್ಟು ಸವಲತ್ತಾಗ್ಬೋದು ಅಂತ ಒಬ್ಬರು ಟ್ವಿಟರಲ್ಲಿ ಮೆಸೇಜ್ ಹಾಕಿದ್ದಾರೆ. ಅವ್ರದ್ದೇನೋ ಸಮಸ್ಯೆ ಇತ್ತು, ಆನ್ಲೈನಲ್ಲಿ ಮಾಡಿದ್ರು. ಒಬ್ಬರು ಆರ್ಮಿಯವರು ಸಿಕ್ಕಿಂ ಬಾರ್ಡ್ರಿಂದ ಆನ್ಲೈನಲ್ಲಿ ಬಂದು ಅವ್ರು ಕೆಲಸ ಮಾಡಿಕೊಟ್ಟಿದ್ದೀವಿ ನಾವು.
ಅವರ ಸಮಸ್ಯೆಗೆ ಅವರು ಆರ್ಮಿಯಲ್ಲಿದ್ದಾರೆ. ಸೊ ನಾವು ಆನ್ಲೈನಲ್ಲಿ ಕರ್ಸ್ಕೊಳ್ತೀವಿ. ಬರೋಕ್ಕಾಗದೇ ಇರೋರು, ಕೆಲವ್ರಿಗೆ ವಯಸ್ಸಾದವರು ಅಲ್ಲಿ ಕಚೇರಿಗೆ ಬರೋಕ್ಕಾಗಲಿಲ್ಲ ಅಂದರೆ ಆನ್ಲೈನಲ್ಲಿ ಬಂದು ಅವ್ರ ಸಮಸ್ಯೆ ನಮ್ಗೆ ಹೇಳಿದ್ರೆ ಅದಕ್ಕೆ ಅಲ್ಲೇ ನಾವೇನು ಪರಿಹಾರ ಮಾಡಬೇಕು ಇಮಿಡಿಯೇಟಾಗಿ ಅದಕ್ಕೆ ರಿಲೀಫ್ ಕೊಟ್ಟು ವಿ ಗೆಟ್ ದ ಜಾಬ್ ಡನ್. ಅಲ್ಲಿ ಬೆಂಗಳೂರಿನಲ್ಲಿರುವಂತಹ ಸೈಟ್ಗಳಿಗೆ ಸಂಬಂಧ ಸೈಟು ಬೆಂಗಳೂರು ಇರುವಂಥದ್ದು ಮಾತ್ರ ಬಿಡಿಎದ ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಜಗತ್ತಿನ ಯಾವ ಮೂಲೆಯಲ್ಲಿ ಇದ್ರೂ ಕೂಡ ಅಲ್ಲಿ ಆನ್ಲೈನಲ್ಲಿ ಅವ್ರು ನಮ್ಮನ್ನು ಟಚ್ ಮಾಡ್ಬೋದು, ನೋ ಪ್ರಾಬ್ಲಮ್. ಅವ್ರು ಅಲ್ಲಿಂದಾನೆ ಅವರು ಕಚೇರಿಗೆ ಬರಬೇಕಾಗಿಲ್ಲ, ಅಲ್ಲಿಂದಾನೆ ಆನ್ಲೈನಲ್ಲಿ ಅವರ ಏನು ಸಮಸ್ಯೆಗಳನ್ನ ಹೇಳಿದ್ರೆ ಅಲ್ಲೇ ಎಲ್ಲ ಆಫೀಸರ್ಸ್ ಅಲ್ಲೇ ಇರ್ತಾರೆ. ನಾವೀಗ ಝೋನ್ ಮಾಡಿದ್ದೀವಿ, 4 ಝೋನ್ ಮಾಡಿದ್ದೀವಿ. ಝೋನ್ ವೈಸ್ ಅಧಿಕಾರಿಗಳು ಕೂತ್ಕೊಳ್ತಾರೆ. ನಮ್ಮ ಕಮಿಷನರು ಮಣಿವಣ್ಣನ್ ಅವರು ಭಾಳ ಒಳ್ಳೆಯ ಅಧಿಕಾರಿ, ಅವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ಅಲ್ಲೇ ಆನ್ ದ ಸ್ಪಾಟ್ ಏನು ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಳ್ಳೋಕ್ಕೆ ನಮ್ಗೆ ಆಗ್ತಾಯಿದೆ ಇವತ್ತು. ಸೊ ತೀರ್ಮಾನ ಇಂಪಾರ್ಟೆಂಟ್, ಡಿಸಿಷನ್ ಈಸ್ ಇಂಪಾರ್ಟೆಂಟ್. ಸೊ ಅದಾಗ್ದೇ ಪಾಪ ಜನ ಬರೋರು, ಅಲ್ಲೋಗೋರು ಇಲ್ಲೋಗೋರು, ಆಮೇಲೆ ಅವರು ಟೇಬಲ್ ಹೋಗೋದನ್ನು ಅವ್ರು ಎಲ್ಲೂ ಟೇಬಲ್ ಹಾಗೇ ಇಲ್ಲ. ಈಗ ಅವ್ರು ಒಂದು ಕಡೆ ಬಂದರೆ ಟೇಬಲೆಲ್ಲ ಅಲ್ಲಿಗೆ ಬರುತ್ತೆ. ಈಗ ಎಲ್ಲ ಅಧಿಕಾರಿಗಳು ಅಲ್ಲೇ ಬರ್ತಾರೆ, ಡೈರೆಕ್ಟ್ ಅಲ್ಲೇ ಕೇಳ್ತೀವಿ, ಅಲ್ಲೇ ಆನ್ ದ ಸ್ಪಾಟ್ ಹೇಳ್ತಾರಲ್ಲ, ಲಾಟ್ರಿ ಮತ್ತು ಬಹುಮಾನ ಅಲ್ಲೇ ಲಾಟ್ರಿ ತಗೋ, ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಕೊಟ್ಟು ಮುಗಿಸೋ ಥರ ಇವತ್ತು BDL ನಾವು ಕೆಲಸ. ಅಂದರೆ ಐ ಶುಡ್ ಥ್ಯಾಂಕ್ ಮೈ ಲೀಡರ್ಸ್ ಆ್ಯಂಡ್ ಗೌರ್ಮೆಂಟ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಡೆಲಿವರಿ ಮಾಡೋಕ್ಕೆ ಆಗ್ತಾಯಿದೆ ನಮ್ಮ ಕೈಯಲ್ಲಿ, ಆ ಒಂದು ಬದಲಾವಣೆಯನ್ನು ತಂದಿದ್ದೀವಿ. DK ಅವರು DCM ಆಗಿದ್ದಾಗ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಅವರೇ ಆಗಿದ್ದ ಕಾರಣಕ್ಕಾಗಿ ತಮ್ಮನ್ನ BDAಗೆ ಅವರೇ ನನಗೆ BDAಗೆ ಅಧ್ಯಕ್ಷನಾಗಿ ಕೂರಿಸಿದ್ದು. ಅದನ್ನು ಕೂರಿಸಿದಾಗ ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿಯನ್ನ ಹ್ಯಾರಿಸ್ ಅವರ ಕೈಗೆ ಕೊಟ್ಟಿದ್ದಾರೆ, ಬೇಕಂತಲೇ ಬಹುಶಃ ಕೊಟ್ಟಿರಬೇಕು ಅನ್ನೋಂಥ ರೀತಿಯಲ್ಲಿ. ಅಂದರೆ ಆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಅನ್ನೋಂಥವ್ರ ಅರ್ಥ ಬಹುಶಃ ತಮಗೆ ಕೂಡ ಗೊತ್ತಿದೆ, ಯಾವ ಕಾರಣಕ್ಕೆ ಅದು ಬರುತ್ತಿದೆ. ಈ ವಿಚಾರದಲ್ಲಿ ನಿಮ್ಮ ತಲೆಯಲ್ಲಿ ಏನಿತ್ತು ಚಿನ್ನದ ಮೊಟ್ಟೆ ಇಡುವ ಈ ಕೋಳಿ ಬಗ್ಗೆ? ನೋಡಿಲ್ಲ, ಚಿನ್ನನೂ ಕೋಳಿನೂ ಮೊಟ್ಟೆನೂ ಎಲ್ಲ ನೋಡಿದ್ದೀನಿ ನಾನು, ಅವೇನು ನಮಗೇನು ಹೊಸದೇನಲ್ಲ. ಬಟ್ ನಾನು ಅದನ್ನು ಒಂದು ಒಳ್ಳೆ ಆಪರ್ಚುನಿಟಿ ಆಗಿ ತಗೊಂಡೆ. ಇವತ್ತು BDA ಮುಖಾಂತರ ನಾವು ಬರೀ ಸೈಟು ಮಾಡೋದು ಮಾತ್ರ ಅಲ್ಲ, ಅಲ್ಲೊಂದು ದೊಡ್ಡ ಬದಲಾವಣೆ ತಂದ್ವಿ. ನೀವು ಹೆಬ್ಬಾಳ್ ಫ್ಲೈಓವರ್ ಆ ಲಿಂಕ್ ಮಾಡೋ ಅಂಥದ್ದು ನಾನು ಆಲ್ಮೋಸ್ಟ್ 1.5 ವರ್ಷ ನಾನೊಂದು ಸುಮಾರು ದಿವಸ ನಾನು ಒಬ್ಬನೇ ಹೋಗಲ್ಲಿ ನಿಂತು ಡೆಮಾಲಿಷನ್ ಮಾಡೋದನ್ನು ತಪ್ಪಿಸಿ ಆ ಒಂದು ಲಿಂಕ್ ಮಾಡಿಸ್ದೆ. ನಾನು ಆ ಇಂಜಿನಿಯರ್ಸನ್ನೆಲ್ಲ ಕರೆಸಿ ನಿಲ್ಲಿಸ್ಕೊಂಡು ಅದರದ್ದು ಇದನ್ನು ಕನೆಕ್ಟಿವಿಟಿನ ಮಾಡಿಸಿ, ಇಲ್ಲಾಂದರೆ ಡೆಮಾಲಿಷನ್ ಮಾಡಬೇಕು, ಅಲ್ಲದೆ ಡೆಮಾಲಿಷನ್ ಮಾಡ್ದೇ ಮಾಡಬೇಕು ಅಂಥೇಳಿ ಇವತ್ತು ನೋಡಿ ಏರ್ಪೋರ್ಟಿಂದ ದಟ್ ವಾಸ್ ಎ ವೆರಿ ಬ್ಯಾಡ್ ಸ್ಪಾಟ್ ಹೆಬ್ಬಾಳ್ ಫ್ಲೈಓವರು. ಈಗ ಸುಖವಾಗಿ ಜನ ಓಡಾಡ್ತಾ ಇದ್ದಾರೆ. ಈಗ ದಟ್ ವಾಸ್ ಡನ್ BDAಯಿಂದ 2 ಲಿಂಕ್ ನಾವು ಕನೆಕ್ಟ್ ಮಾಡಿದ್ವಿ. ಹಾಗಾಗಿ ಅಲ್ಲಿ ಟ್ರಾಫಿಕ್ಕು ಈಸಿಯಾಗಿ ಹೋಗ್ತಾಯಿದೆ. ಇವಾಗ ಕಂಟಿನ್ಯೂ ಇದರ ಹತ್ರನೂ ನಾವೀಗ ಮಾಡ್ತಾ ಇದ್ದೀವಿ. ಮತ್ತು ಆ ಒಂದು ಅದು ನಿಂತಿತ್ತು ಭಾಳ ದಿವಸದಿಂದ. ಭಾಳ ಫ್ಲೈಓವರ್ ಏನು ಈಸಿಯಾಗಿ ಪಾಸ್ ಆಗಿ ಬರ್ತೀವಿ, ಬಟ್ ಈಗ ಅದು ದಾಟಿ ಅಲ್ಲಿ ಹಿಂದೆನಲ್ಲಿ ಬ್ಲಾಕ್ ಆಗ್ತಾ ಇತ್ತು, ಅಲ್ಲೊಂದು ಬಾಟಲ್ ನೆಕ್ ಆಯಿತು, ಅದು ಕ್ಲಿಯರ್ ಆಯಿತು. ಬಟ್ ಅದರ ಬಾಟಲ್ ನೆಕ್ ಎಲ್ಲವೂ ಕೂಡ ಇವಾಗ ಮುಂದಕ್ಕೆ ಬಂದು ಅದು ಆಗ್ತದೆ. ಬಟ್ ಆದರೆ ಈಗ ನಾವು ಮತ್ತೆ ಏನು ಪರಿಹಾರ ಇಲ್ಲ, ಮತ್ತೆ ಈಗ ನಾವು ಇನ್ನೊಂದು ಕಟನ್ ಕವರ್ ಟನಲ್ ಮಾಡ್ತಾ ಇದ್ದೀವಿ. ಈಗ ST ಮಾಲಿಂದ ಅದನ್ನು ಮತ್ತೆ ತೊಗೊಂಡು ಬಂದು ಅಪ್ ಟು ಮೇಕ್ರಿ ಸರ್ಕಲ್, ಹೌದು, ಅದು ಒಂದು 2.2 ಕಿಲೋಮೀಟರ್ಸು ಕಟನ್ ಕವರ್ ಟನಲ್ಲು. ಅಲ್ಲಿಂದ ಮೇಲೆ ಎಲಿವೇಟೆಡ್ ಬಂದು ನಮ್ಮ ಮೇಕ್ರಿ ಸರ್ಕಲ್ವರೆಗೂ ಬಂದು ಅಲ್ಲಿಂದ ಒಂದು ರೈಟು ರಾಜಾಜಿನಗರ್ ಯಶವಂತಪುರ ಹೋಗೋದು ಒಂದು ರೈಟ್ ಹೋಗುತ್ತೆ, ಒಂದು ಈ ಕಡೆ ಇಂದಿರಾನಗರು ವೈಟ್ ಫೀಲ್ಡ್ ಹೋಗೋದೊಂದು ಈ ಕಡೆ ಹೋಗುತ್ತೆ. ವೈಟ್ ಫೀಲ್ಡ್ ಮೊದಲು ಹೋಗ್ಬೋದು, ಅಲ್ಲಿ ಲೆಫ್ಟಲ್ಲಿ ಹೆಬ್ಬಾಳಿಂದನೂ ಹೋಗ್ಬೋದು. ಈ ಕಡೆ ಬಂದರು ಜಯಮಾಲ್ ಇದಕ್ಕೆಲ್ಲ ಹೋಗೋರು ಅಲ್ಲಿಂದ ಲೆಫ್ಟ್ ಹೋದರೆ ಡೈರೆಕ್ಟ್ ಆ ಕಡೆಗೆ ಹೋಗ್ಬೋದು. ಸ್ಟ್ರೈಟ್ ಸಿಟಿ ಕಡೆಗೆ ಬರೋರು ಸ್ಟ್ರೈಟ್ ಸೊ ಅದು ಈಗ ಆಗ್ತಾಯಿದೆ. ಮೋಸ್ಟ್ಲಿ ಇನ್ ಅನದರ್ 16 months ವಿ ವಿಲ್ ಫಿನಿಶ್ ದಟ್ ಆಲ್ಸೋ. ವರ್ಕ್ ಆಲ್ರೆಡಿ ಪ್ರಾರಂಭ ಆಗಿದೆ ಎರಡೂ. ಸೊ ಭಾಳಷ್ಟು ಕೆಲಸ ಇವತ್ತು DK ಶಿವಕುಮಾರ್ ಅವರ ಒಂದು ದೂರದೃಷ್ಟಿಯಿಂದ ಅವರು ಭಾಳಷ್ಟು ಬೆಂಗಳೂರು ಮಿನಿಸ್ಟ್ರು ತಗೊಂಡು ಭಾಳಷ್ಟು ಪ್ಲ್ಯಾನ್ ಮಾಡಿದ್ರು. ಟನಲ್ ಬರ್ತದೆ, ಅದಕ್ಕೆ ವಿರೋಧ ಮಾಡ್ತಾರೆ, ಇದಕ್ಕೆ ವಿರೋಧ ಎಲ್ಲವೂ ಕೂಡ ಕಮಿಷನ್ಗಾಗಿ, ಅದು ಭಾಳ ದೊಡ್ಡ ಭ್ರಷ್ಟಾಚಾರದ ಕಾರಣಕ್ಕಾಗಿ. ಈಗ ನೋಡಿ, ಆರೋಪ ಮಾಡಿದರೆ ನಾವು BJP ಅವ್ರ ಬಗ್ಗೆ ಆರೋಪ ಮಾಡ್ಬೋದು. ಇಡೀ ದೇಶದಲ್ಲಿ ರೋಡ್ ಮಾಡ್ತಾ ಇರೋದು ಪರ್ಸೆಂಟೇಜ್ಗೋಸ್ಕರನ? ಅದಕ್ಕೇನು ಅವರು ಮಾಡ್ತಾ ಇರೋದು? ಎಲ್ಲ ಕಡೆ ಈಗ ರೋಡ್ ಮಾಡಿ ಗಡ್ಕರಿ ಅವರು ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು ಅಂತ ತೋರಿಸ್ತಾ ಯಾಕೆ ಮಾಡ್ತಾ ಇದ್ದಾರೆ? ಇದೇನಾ? ನೀವು ಒಬ್ಬರ ಮೇಲೆ ಹೇಳುವಾಗ ಅದು ನಿಮ್ಮ ಮೇಲೆ ಬರಲ್ವಾ? ಡೆವಲಪ್ಮೆಂಟ್ ಆಗೋದು ಎಲ್ಲಿ? ಇದೆಲ್ಲ ಆಗದೆ ಹೋದರೆ ಡೆವಲಪ್ಮೆಂಟ್ ಆಗುತ್ತಾ? ಬೆಂಗಳೂರಿನ ಸಂಸದರು ಇದರ ವಿರುದ್ಧ ಬಹಳ ದೊಡ್ಡದಾಗಿ ಅದೇ ಅವರು ಬರೀ ರಾಜಕೀಯ ಕೆಲವುದು ಏನಾಗಿದೆ, ವಿರೋಧ ಪಕ್ಷದಲ್ಲಿರೋದು ವಿರೋಧ ಮಾಡಬೇಕು, ಆ ಥರ ನಾವು ಆ್ಯಟಿಟ್ಯೂಡನ್ನು ಬೆಳೆಸ್ಕೊಂಡ್ಬಿಟ್ರೆ
ಬೆಂಗಳೂರಿಗೆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ನಮಗೆ ಇವತ್ತು ನನಗೆ ಒಬ್ಬ ಶಾಸಕನಾಗಿ, ಒಬ್ಬ ಅಧ್ಯಕ್ಷನಾಗಿ ಬಿ ಡಿ ಎಗೆ ನನಗೊಂದು ಅವಕಾಶ ಸಿಕ್ಕಿದೆ. ಆದರೆ ನಾನು ಬೆಂಗಳೂರು ನಾಳೆ ಬರುವಂಥ ಮುಂದಿನ ಪೀಳಿಗೆಗೆ ಯಾವ ಥರ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಕೆಲಸ ಮಾಡದೆ ಹೋದರೆ ಏನು ಮಾಡೋಕ್ಕೆ ಸಾಧ್ಯ? ಇವತ್ತು ನಾವು ಇಷ್ಟೊಂದು ಬದಲಾವಣೆ ತಂದಿದ್ದೀವಿ, ಏನೇನು ಮಾಡಿದ್ದೀವಿ. ನೀವು ಬಿ ಡಿ ಎಲ್ಲಿ ನಿಜವಾಗ್ಲೂ ಹೇಳಬೇಕಾದ್ರೆ 2.5 ವರ್ಷ ಆಯಿತು ನಾನು ಮಾಡಿರೋವಂಥ, ನಾವು ಬಿ ಡಿ ಎಲ್ಲಿ ಮಾಡಿರೋವಂಥ ಬದಲಾವಣೆಗಳು, ಬಿ ಡಿ ಎಲ್ ಮಾಡಿರೋಂಥ ಬರೀ ಸೈಟ್ ಮಾಡೋದಲ್ಲ. ಇವತ್ತು ಕೆಂಪೇಗೌಡ ಏನು ಬಡಾವಣೆ ಇದೆ, ಒಂದು ಒಳ್ಳೆಯ ಬಡಾವಣೆ ಆಗಿ ಇವತ್ತು ನಾವು ಎಲ್ಲ ರಸ್ತೆ ಇರ್ಬೋದು, ಇನ್ನೊಂದು ಇರ್ಬೋದು. ನಾನು ಅಲ್ಲಿ ಹೋದಾಗ ಅಲ್ಲಿ ಮನೆ ಕಟ್ಟಲಿಕ್ಕೆ ಆಗಲ್ಲ, ನಾವು ಬರೋಕ್ಕಾಗಲ್ಲ ಅನ್ನೋದನ್ನು ಹೆಚ್ಚು ಕಮ್ಮಿ 95% ಕೆಲಸ ಮುಗಿಸಿದ್ದೀವಿ. ಅಲ್ಲಿ ಜನ ಮನೆ ಕಟ್ಕೊಂಡು ಇವತ್ತು ಸೈಟ್ದು ವ್ಯಾಲ್ಯೂ ಜಾಸ್ತಿ ಆಗಿದೆ. ಈಗ ನಾವು ಎಸ್.ಎಂ. ಕೃಷ್ಣ ಅವ್ರ ಹೆಸರಲ್ಲಿ ಒಂದು ರಸ್ತೆನ ಅಲ್ಲಿ ಓಪನ್ ಮಾಡಿದ್ವಿ. ಈಗಾಗಲೇ 6,000 8,000 ಇರೋದು ಈಗ 12,000 ರೂಪಾಯಿಗೆ ಹೋಗಿದೆ ಸ್ಕ್ವೇರ್ ಫೀಟಲ್ಲಿ. ಸೊ ಈ ಬದಲಾವಣೆ, ಈ ಬೆಳವಣಿಗೆ ಎಲ್ಲಿಂದ ಬರುತ್ತೆ? ನಾವು ಕೆಲಸ ಮಾಡದೆ ಹೋಗಿದ್ರೆ ಬರುತ್ತಾ? ಸೊ ಡೆವಲಪ್ಮೆಂಟ್ ಆಫ್ ಸೈಟ್ಸ್ ಇರ್ಬೋದು, ಇವತ್ತು ಫ್ಲ್ಯಾಟ್ಸ್, ಅಪಾರ್ಟ್ಮೆಂಟ್ಸು, ನಾವು ಸುಮಾರು ಅಪಾರ್ಟ್ಮೆಂಟ್ಸು ಇವತ್ತು ಬಿ ಡಿ ಎ ಲಾಂಚ್ ಮಾಡಿದ್ದೀವಿ, ಕಟ್ಟಿದ್ದೀವಿ, ಮಾರಾಟ ಮಾಡಿದ್ದೀವಿ. ಇನ್ನೂ ಒಂದು 2-3 ಸಾವಿರ ಅಪಾರ್ಟ್ಮೆಂಟ್ ರೆಡಿ ಇದೆ ಈಗ ನಮ್ಮ ಹತ್ರ ಮಾರಾಟಕ್ಕೆ. ಸೊ ಇವೆಲ್ಲ ಓವರಾಲ್ ಡೆವಲಪ್ಮೆಂಟ್ ಈಸ್ ಸಪೋರ್ಟಿಂಗ್ ಬ್ಯಾಂಗ್ಳೂರ್ಸ್ ಡೆವಲಪ್ಮೆಂಟ್. ಇವತ್ತು ನಾವು ಇದೆ ಈಗ ಏನು ಕಟ್ ಆ್ಯಂಡ್ ಕವರ್ ಟನಲ್ ಆ್ಯಂಡ್ ಇದು ಕನೆಕ್ಟಿವಿಟಿ ಆಗಿಬಿಟ್ರೆ ಆ ಪೋರ್ಷನಿಂದ ಟ್ರಾಫಿಕ್ ಈಸಿಯಾಗಿ ಸುಗಮವಾಗಿ ಬರುತ್ತೆ. 18 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ರೆ ನಿಜಕ್ಕೂ ಆಗುತ್ತೆ. ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ, ಕೆಲಸ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಯೂನಿವರ್ಸಿಟಿ ಒಳಗಡೆ ಸ್ವಲ್ಪ ಜಾಗದ್ದು ಇದಿದೆ, ಅದು ರೆಡಿ ಆಗ್ತಾ ಇದೆ. ವಿಲ್ ಡೂ ಇಟ್ ಫಾಸ್ಟ್, ಮಾಡ್ತೀವಿ ಕೆಲಸ. ಅದಕ್ಕೇ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಸಪ್ರೇಟಾಗಿ ಚಾರ್ಜ್ ಕೊಟ್ಟಿದ್ದೀವಿ. ಅವ್ರನ್ನ ಆ ಕೆಲಸನೇ ಮಾಡಬೇಕು. ಯಾಕೆಂದರೆ ಮನಿ ಈಸ್ ಟೈಮ್. ನಾವು ಎಷ್ಟು ಬೇಗ ಮುಗಿಸ್ತೀವಿ ಅಷ್ಟು ಲಾಭ, ರಾಜ್ಯಕ್ಕೆ ಲಾಭ, ನಮಗೆ ಲಾಭ ಅಲ್ವಾ? ಸೊ ಫಾಸ್ಟಾಗಿ ಮುಗಿಸುವಂಥ ಲಾಭ ಅಲ್ಲ, ಜನ ನೋಡ್ತಾರೆ ಅದು. ಈಗ ನಾವು ಈಗಾಗಲೇ ಮಾಡಿದ್ದೀವಿ, ಪ್ರೋಗ್ರೆಸ್ ಕೊಟ್ಟಿದ್ದೀವಿ. ನಾವು ಎಲೆಕ್ಷನ್ನೇ ಗುರಿ ಇಟ್ಕೊಳ್ಳೋ ಅಂಥದ್ದು ಬೇಕಾಗಿಲ್ಲ. ಎಲೆಕ್ಷನ್ನು ನಮ್ಮನ್ನು ನೋಡಿ ಜನ ಓಟ್ ಹಾಕ್ತಾರೆ, ನಾವು ಮಾಡುವಂಥ ಕೆಲಸ ನೋಡಿ ಓಟ್ ಹಾಕ್ತಾರೆ. ಜನಕ್ಕೆ ಗೊತ್ತಾಗುತ್ತಲ್ವ ಯಾರು ಮಾಡ್ತಾರೆ, ಯಾರು ಮಾತಾಡ್ತಾರೆ ಅಂತ. ಈಗ ನಮ್ಮ ವಿರುದ್ಧ ಮಾಡೋರ ಬಗ್ಗೆನೂ ಜನಕ್ಕೆ ಗೊತ್ತಾಗುತ್ತಲ್ವ ಹರಿಪ್ರಸಾದ್. ಈಗ ನಾವು ಬಿ ಡಿ ಎ ಮುಖಾಂತರ ಬರೀ ಸೈಟಲ್ಲ, ಮೊನ್ನೆ ಒಂದು 15 ಲಕ್ಷ ಗಿಡಗಳನ್ನು ನಡುವಂಥ ಒಂದು ಕಾರ್ಯಕ್ರಮ ಮಾಡ್ಕೊಂಡ್ವಿ. ಆ ವಿಚಾರಕ್ಕೆ ಬರ್ತೀನಿ. ಅದಕ್ಕಿಂತ ಮೊದಲು ನೀವು ಈಗಲೇ ಪ್ರಸ್ತಾಪ ಮಾಡಿದರೆ ಎಸ್ ಎಂ ಕೃಷ್ಣ ಅವರ ಹೆಸರಿನಲ್ಲಿ ಮಾಡಿರ್ತಾರೆ ರೋಡ್ ವಿಚಾರದಲ್ಲಿ. ಈ ಪ್ರೋಗ್ರೆಸ್ ಇನ್ನೂ ಕೂಡ ಬಾಕಿ ಉಳಿದಿರುವಂತಹ ರಸ್ತೆ ಯಾವ ಸ್ವರೂಪದಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಸ್ಟೇಜ್ 1 ಹೆಚ್ಚು ಕಮ್ಮಿ ಒಂದು 73 ಕಿಲೋಮೀಟರ್ದು. ಹೌದು, ಅದೀಗಾಗಲೇ ನಾವು ಒಂದು ಟೆಂಡರ್ ಕರೆದಿದ್ದೀವಿ, ಒಂದು ಪ್ಯಾಕೇಜ್. ಇನ್ನೂ 3 ಪ್ಯಾಕೇಜ್ ಕರಿಬೇಕು. ಸೊ ಈಗಾಗಲೇ ಆ ಪ್ಯಾಕೇಜದು ಆಲ್ಮೋಸ್ಟ್ 95% ಲ್ಯಾಂಡ್ ಅಕ್ವಿಷನ್ ಕೂಡ ಆಗಿದೆ. ಬಾಕಿ ಇರೋದು ನಾವು ಲ್ಯಾಂಡ್ ಅಕ್ವಿಷನ್ ಮಾಡ್ತಾಯಿದ್ದೀವಿ. PRR ಪೆರಿಫೆರಲ್ ರಿಂಗ್ ರೋಡು ಫೇಸ್ 1 ಬಂದು ಬ್ಯಾಂಗ್ಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಈಗ ಹೆಸರಿಟ್ಟಿದ್ದೀವಿ. ಅದಕ್ಕೆ ಹೆಚ್ಚು ಕಮ್ಮಿ 27,000 ಕೋಟಿ ರೂಪಾಯಿನ ಪ್ರಾಜೆಕ್ಟ್ ಅದು. ನಾವು ಅದು ಹುಡ್ಕೋಯಿಂದ ಅದಕ್ಕೆ ಲೋನು ಕೂಡ ತೊಗೊಂಡು ಬಿ ಡಿ ಎ ಅದನ್ನು, ಯಾಕೆಂದರೆ ಲ್ಯಾಂಡ್ ಅಕ್ವಿಷನ್ನು ನಾವು ದುಡ್ಡು ಕೊಟ್ಟು ತೊಗೊಂಡು ಮಾಡುವಂಥದ್ದು ಮಾಡ್ತಾಯಿದ್ದೀವಿ ಈಗಾಗಲೇ. ಅದರಲ್ಲಿ 35% ಕಮರ್ಷಿಯಲ್ ಲ್ಯಾಂಡು, 40% ರೆಸಿಡೆನ್ಷಿಯಲ್ಲು, ಜನಕ್ಕೆ ರೈತರು ಯಾರ ಹತ್ರ ಜಾಗ ತೊಗೊಳ್ತೀವಿ ಅವ್ರಿಗೆ ಕೊಡುವಂಥದ್ದು. ಇದು 2005ರಿಂದ ಈ ಪ್ರಾಜೆಕ್ಟ್ ಆಗಿಲ್ಲ, ಹೆಚ್ಚು ಕಮ್ಮಿ 20 ವರ್ಷದಿಂದ ಇದು ಹೀಗೆ ನಡೀತಾ ಇತ್ತು. ಇವತ್ತು ಅದು ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವರ ಲೀಡರ್ಶಿಪ್ಪೇ ಅದಕ್ಕೂ ಕೂಡ ನಮಗೆ ಒಂದು ಶಕ್ತಿಯನ್ನು ಕೊಟ್ಟು ಇವತ್ತು ನಾವು ಅದನ್ನು ಮಾಡ್ತಾ ಇರುವಂಥದ್ದು. ಸೊ ಆಗಲ್ಲ, ಅದು ಆಗಬಾರ್ದು ಅನ್ನೋ ಭಾವನೆಯಲ್ಲಿ ಇದ್ದಂಥ ಕಡೆಯಿಂದ ಇವತ್ತು ಅದು ಆಗ್ತಾ ಇದೆ. ಅದನ್ನು ಮಾಡಿಬಿಡ್ತಾರಾ ಅಂತ ಯೋಚನೆ ಮಾಡಿ ಅದನ್ನು ವಿರೋಧ ಮಾಡುವಂಥವ್ರು ಇದ್ದಾರೆ ಹರಿಪ್ರಸಾದ್. ನಮಗೇನು ಬೇಕು ಅಂದರೆ ವಿರೋಧ ಪರ ಬಿಟ್ಬಿಡಿ, ಈ ಪ್ರಾಜೆಕ್ಟಿಂದ ಅನುಕೂಲ ಆಗುತ್ತೋ ಇಲ್ವೋ, ಇದು ನಾಳೆ ಮುಂದಿನ ಪೀಳಿಗೆಗೆ ಇದರಿಂದ ಏನು ಸಹಾಯ ಆಗ್ಬೋದು. ಈಗ ಬೆಂಗಳೂರಲ್ಲಿ ಟ್ರಾಫಿಕ್ ನಮ್ಗೆ ಓಡಾಡೋಕ್ಕೆ ಆಗ್ತದೆ. ನಾವು ಈ ರಿಂಗ್ ರೋಡೆಲ್ಲ ಮಾಡಲಿಲ್ಲ ಅಂದರೆ ಹೇಗೆ ನಾವು ಮುಂದೆ ನಡ್ಕೊಂಡು ಹೋಗೋಕ್ಕಾಗದೇ ಇರೋ ಪರಿಸ್ಥಿತಿ ಬರುತ್ತಲ್ವ. ಈಗ ನಾವೆಲ್ಲ ಇವತ್ತು ನಾಯಕತ್ವದಲ್ಲಿ, ಈಗ ನೀವು ನಿಮ್ಮ ಕೆಲಸದಲ್ಲಿ ನಾಯಕತ್ವ ವಹಿಸ್ತೀರ, ನಾವು ನಮ್ಮ ಕೆಲಸದಲ್ಲಿ ಈ ನಾಯಕತ್ವ ಏನಾಗಬೇಕು, ಮುಂದಿನ ಜನ್ರೇಷನ್ಗೆ ಅನುಕೂಲ ಮಾಡಿಕೊಡ್ಬೇಕು ತಾನೆ. ಈಗ ನಾವೆಲ್ಲ ಆಯಿತು ಒಂದು 10 ವರ್ಷ 15 ವರ್ಷ 20 ವರ್ಷ ನಾವು ಜಾಗ ಖಾಲಿ ಮಾಡ್ತೀವಿ. ಹೂ ವಿಲ್ ಕಮ್ ಆ್ಯಂಡ್ ರಿಪ್ಲೇಸ್ ಹಿಯರ್ ಅಲ್ವಾ? ಸೊ ನಾವು ಅದನ್ನು ಆಲೋಚನೆ ಮಾಡಿ ಕೆಲಸ ಮಾಡಿದೆ. ಕೇವಲ ವಿರೋಧ ಮಾಡಬೇಕು, ವಿರೋಧ ಪಕ್ಷದವರು ಆಡಳಿತ ಮಾಡಬೇಕು ಅಂದ್ಕೊಂಡ್ರೆ ಆಗಲ್ಲ. ನಮ್ಮ ಕಮಿಟ್ಮೆಂಟು ಭವಿಷ್ಯದ, ಈ ರಾಜ್ಯದ ಭವಿಷ್ಯಕ್ಕಿರಬೇಕು.
PRR ಹಾಗಾದ್ರೆ ಯಾವಾಗಕ್ಕೆ ಕಂಪ್ಲೀಟ್ ಆಗುತ್ತೆ? ಇನ್ನೆಷ್ಟು time? ಯಾರು ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕೆಂದರೆ ಇನ್ನೂ ಅದರಲ್ಲಿ ಲ್ಯಾಂಡ್ ಅಕ್ವಿಷನ್ಗೂ ಎದುರಾದಂಥ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸೋದಕ್ಕೆ ಆಲ್ಮೋಸ್ಟ್ ಈಗ ಯಶಸ್ವಿ ಆಯ್ತು? ಹೋಗ್ತಾ ಇದೆ ಎಲ್ಲ. ಯಾವ ಥರದಲ್ಲಿ? ಈಗ ಇಲ್ಲಿವರೆಗೂ ನಮ್ಮ ರಾಜ್ಯ ಅಂತಲ್ಲ, ಇಡೀ ದೇಶದಲ್ಲೇ ಕೊಡದೇ ಇರುವಂಥ ಬೆನಿಫಿಟನ್ನು ಲ್ಯಾಂಡ್ ಲೂಸರ್ಸ್ಗೆ ಕೊಡ್ತಾ ಇದ್ದೀವಿ. TDR ಇದೆ, ಎಲ್ಲ ಥರನೂ ಅವರಿಗೆ. ಇವನ್ ರೇಟು ಕೂಡ 2014 ಇದರ ಮೇಲೆ ಹಾಕಿ ಅದನ್ನು ಕೂಡ 2013 ಲ್ಯಾಂಡ್ ಅಕ್ವಿಷನ್ದು ಅದನ್ನು ಕೂಡ, ಅದು ನಮಗೆ BDAಗೆ ಅಪ್ಲಿಕಬಲ್ ಅಲ್ಲ. BDA ಕಾನೂನು ಇದರಲ್ಲಿ ನಮ್ಗೆ ಅಪ್ಲಿಕಬಲ್ ಇಲ್ಲ. ಅದು ಆದರೂ ನಾವು ರೈತರಿಗೆ ನಷ್ಟ ಆಗಬಾರ್ದು ಅಂಥೇಳಿ, ಪಾಪ ನಿಜ ಹೇಳಬೇಕಾದ್ರೆ ದಟ್ ವಾಸ್ ಆಲ್ ದಟ್ ಲೀಡರ್ಶಿಪ್ ಆಫ್ DK ಶಿವಕುಮಾರ್. ಅವರು ಮಾಡಲೇಬೇಕು, ನಾವು ಕೊಡಬೇಕು, ರೈತರಿಗೆ ಕೊಡದೇ ಇದ್ದರೆ ಕಷ್ಟ ಆಗ್ತದೆ ಅಂಥೇಳಿ ಕೊಟ್ಟಿದ್ದೀವಿ ನಾವು. ಅಂದರೆ 2 ಹೆಜ್ಜೆ ಆ ಒಂದು ಪಾಯಿಂಟಲ್ಲಿ ಅವ್ರ ಪರವಾಗಿ ಆಲೋಚನೆ ಮಾಡಿರೋದ್ರಿಂದ ಅದು 35% ಕಮರ್ಷಿಯಲ್ ಲ್ಯಾಂಡ್ ಕೊಡ್ತಾ ಇದ್ದೀವಿ. ಅದೇ ರೋಡಿಗೆ ಟಚಿಂಗ್ ಅದು, ಇಲ್ಲ 40% ರೆಸಿಡೆನ್ಷಿಯಲ್ ಕೊಡ್ತಾ ಇದ್ದೀವಿ. ಸೊ ರೈತರಿಗೆ ಅದರಿಂದ ಅನುಕೂಲ ಆಗ್ತಾ ಇದೆ. ಆದರೂ ಅದಕ್ಕೆ ವಿರೋಧ ಮಾಡ್ತಾರೆ. ವಿರೋಧ ಮಾಡಬೇಕು ಅಂತ ಏನು ಮಾಡೋದು ನಾವು? ನಿಮ್ಗೆ ಅರ್ಥ ಆಯ್ತಲ್ವಾ? ಸೊ ಇದು ಆ್ಯಕ್ಚುಲಿ ಬೇಗ ಈಗ 2004-5ರಿಂದ ಲ್ಯಾಂಡು PRRಗೆ ಅಂತ ಆಗೋಗಿದೆ. ಮಾರೋಕ್ಕಾಗಲ್ಲ, ಅವರು ಬೇರೆ ಯಾರೂ ತೊಗೊಳಕ್ಕಾಗಲ್ಲ. ಸುಮಾರು ರೈತರು ಅಲ್ಲೇನೂ ಬೆಳೆನೂ ಬೆಳೆಸಿಲ್ಲ, ಜಾಗ ಸುಮ್ಮನೆ ಬ್ಲಾಕಾಗಿ ಕೂತಿತ್ತು. ಇವತ್ತು ನಾವು ಕರೆದು ಅವರಿಗೆ DD ಚೆಕ್ಕು ದುಡ್ಡು ಕೊಡ್ತಾ ಇದ್ದೀವಿ. ಏನು ಬೇಕು ಅದನ್ನು ಕೊಟ್ಟು ಅನುಕೂಲನ ಅನಾನುಕೂಲನ ಅದರಿಂದ. ಇದನ್ನು ರಾಜಕೀಯ ಮಾಡಿದ್ರೆ ನಾವೆಲ್ಲಿ ಹೋಗೋದು? ಸೊ ನಮಗೇನೆಂದರೆ, ನಾವೆಲ್ಲರೂ ಯಾವುದೇ ಪಕ್ಷದಲ್ಲಿರೋರು ನಾಯಕತ್ವ ಇರಲಿ, ನಾಯಕತ್ವ ಏನು ಯೋಚನೆ ಮಾಡಬೇಕು? ಇವತ್ತು ಅವ್ರು ಇರ್ತಾರೆ, ನಾಳೆ ಇನ್ನೊಬ್ಬರು ಬರ್ತಾರೆ, ಬಟ್ ರಾಜ್ಯಕ್ಕೆ ಜನರಿಗೆ ಒಳ್ಳೇದಾಗುತ್ತಾ ಅನ್ನೋದು ಮಾತ್ರ ಯೋಚನೆ ಮಾಡಬೇಕು. ನನಗಿವತ್ತು ಅವಕಾಶ, ನಾನು ಒಳ್ಳೇದು ಮಾಡಿಬಿಟ್ಟು ನಾಳೆ ಮತ್ತೆ ನನಗೆ ಅವಕಾಶ ಸಿಗುತ್ತಾ ಇಲ್ವೋ ಅನ್ನೋದು ಏನು ಗ್ಯಾರಂಟಿ ಇದೆಯಾ? ಸಿಕ್ಕಿದ್ರೆ ಮತ್ತೆ ಅವಕಾಶ ಮತ್ತೆ ಕೆಲಸ ಮಾಡಬೇಕು, ಇಲ್ಲ ಇನ್ನೊಬ್ಬನಿಗೆ ಸಿಕ್ಕಿದ್ರೆ ಅವ್ನು ಮಾಡಬೇಕು. ಆ ಭಾವನೆ ನಮ್ಮಲ್ಲಿ ಬರಬೇಕು. ದಟ್ ಈಸ್ ಲೀಡರ್ಶಿಪ್. ಆ ಭಾವನೆಗೆ ಬಂದುಬಿಟ್ರೆ ನಮಗೆ ನಷ್ಟ ಆಗಲ್ಲ. ಈ ಭಾವನೆಯಲ್ಲಿ ಏನಂದರೆ ಹ್ಯಾರಿಸ್ ಮಾಡೋಕ್ಕೆ ಬಿಡಬಾರ್ದು, ಈ ಸರ್ಕಾರ ಮಾಡೋಕ್ಕೆ ಬಿಡಬಾರ್ದು, ಈ ಭಾವನೆ ಇರಬಾರ್ದು ನಮಗೆ. ಎನಿಬಡಿ ಓವರ್, ಯಾರೇ ನಾಯಕ, ಯಾವುದೇ ಪಕ್ಷ ಇರಲಿ, ಯಾರೇ ಬರಲಿ, ಬನ್ನಿ ಮಾಡಿ. ಯಾರಿಗೆ ಅನುಕೂಲ ಆಗುತ್ತೆ ಇದರಿಂದ? ಈಗ ಇದೆಲ್ಲ ರೋಡ್ ಆಗಿಬಿಟ್ರೆ ಯಾರಿಗೆ ಅನುಕೂಲ ಆಗುತ್ತೆ? ನಮ್ಮೆಲ್ರಿಗೂ ಅನುಕೂಲ ಅಲ್ವಾ ಅದು? ಕೇವಲ ಏನು ಕಾಂಗ್ರೆಸ್ ಅವ್ರು ಮಾತ್ರ ಓಡಾಡ್ತಾರೆ ಆ ರೋಡಲ್ಲಿ? ಸೊ ಇದನ್ನು ನಾನು ಹೇಳೋದೇನೆಂದರೆ, ನಮ್ಮ ಫೀಲಿಂಗ್ಸ್ ಅಲ್ಲಿಗೆ ತೊಗೊಂಡು ಹೋಗದೆ ನಾವು ಕೇವಲ ಸಣ್ಣ ರಾಜಕೀಯ ಮಾಡುವಂಥ ಜನ ಆಗಿಬಿಟ್ರೆ ನಮ್ಮ ರಾಜ್ಯನೂ ಉದ್ಧಾರ ಆಗಲ್ಲ, ಮುಂದಿನ ಭವಿಷ್ಯದ ಪ್ರಜೆಗಳಿಗೂ ಒಳ್ಳೆಯದಾಗಲ್ಲ. ಸೊ ನಾವು ಭಾಳಷ್ಟು ಶ್ರಮಪಟ್ಟು ಇವತ್ತು ದುಡ್ಡಿಲ್ಲ ಸರ್ಕಾರದಲ್ಲಿ, ಹುಡ್ಕೋಯಿಂದ ಲೋನ್ ತೊಗೊಂಡಿದ್ದೀವಿ 27,000 crores ನಾವು. ಅಂದರೆ ಅದು ಎಷ್ಟು ಬೇಕು, ಫುಲ್ ಅಮೌಂಟ್ ಏನು ತೊಗೊಂಡಿಲ್ಲ, ಸ್ಯಾಂಕ್ಷನ್ ಆಗಿದೆ. ಎಷ್ಟು ಬೇಕು ಅಷ್ಟು ತೊಗೊಂಡು ನಾವು ಅದನ್ನು ಲ್ಯಾಂಡ್ ಅಕ್ವಿಷನ್ಗೆ, ಪ್ಲಸ್ ಈಗ TDR ಕೊಡ್ತಾಯಿದ್ದೀವಿ ಅವ್ರಿಗೆ, ಪ್ಲಸ್ಸು ಅಲ್ಲೇ ಈಗ ಕೆಲವ್ರದ್ದು ಉಳಿದಿರೋರಿಗೆ ಅಲ್ಲೇ ನಾವು FSI ಅಡಿಷನಲ್ ಲೋಡ್ ಕೊಡ್ತಾಯಿದ್ದೀವಿ. ಸೊ ಎಲ್ಲ ಥರ ಅನುಕೂಲ ಮಾಡಿಕೊಡ್ತಾಯಿದ್ದೀವಿ. ಇದು ಈಗ PRR 2 ಕೂಡ ಬರುತ್ತೆ, ಅದು ಒಂದು 53 ಕಿಲೋಮೀಟ್ರು. ಸೊ ಥ್ರೋಟ್ ಒಂದು ನೆಕ್ಲೆಸ್ ಥರ ನಮ್ಮ ಈ ಬಿಸ್ನೆಸ್ ಕಾರಿಡಾರ್ ಬ್ಯಾಂಗ್ಳೂರಿಗೆ ಬರುತ್ತೆ. ಆಮೇಲೆ 5 ನ್ಯಾಷನಲ್ ಹೈವೇಸನ್ನ ಕನೆಕ್ಟ್ ಮಾಡುತ್ತೆ ಅದು. ಸೊ ಟ್ರಾಫಿಕ್ ಮೂವ್ಮೆಂಟ್ ವಿಲ್ ಬಿಕಮ್ ಈಸ್ ಔಟ್. ಬೆಂಗಳೂರು ಬೆಳೀತಾ ಇರೋ ಬೆಳವಣಿಗೆ ನಮಗೆ ಬೇರೆ ಕಡೆ ಹೋದರೆ ಗೊತ್ತಾಗುತ್ತೆ ಅದು. ಇವತ್ತು ಎಲ್ಲ ಕಡೆನೂ ಹರಿಪ್ರಸಾದ್, ನಾವು ಇಲ್ಲಿದ್ದೀವಲ್ವ, ನಾವು ಆಚೆ ಎಲ್ಲಾದರೂ ಹೋಗಿದ್ದೀವ ಹೊರಗಡೆ, ಇಟ್ಸ್ ಗ್ರೋಯಿಂಗ್ ಲೈಕ್ ಯಾವ ಸ್ಪೀಡ್ ವೇಗವಾಗಿ ಬೆಳೀತಾ ಇದೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ, ಆ ಥರ ಬೆಳೀತಾ ಇದೆ. ನಾವು ಸರ್ಕಾರ ಅದಕ್ಕಿಂತ ವೇಗವಾಗಿ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು. ಬೆಂಗಳೂರು ಬೆಳೀತಾ ಇರುವಂಥ ವೇಗಕ್ಕಿಂತ ವೇಗವಾಗಿ ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡಿದರೆ ಅದು ನಾವು ಬೆಳವಣಿಗೆಯಲ್ಲಿ ಸೇರಿದಂಗೆ ಆಗುತ್ತೆ. ನಾವು ಇದನ್ನು ಕುಣ್ಕೊಂಡು 24 ಮಾಡಬೇಕಾಗಿರೋದು ಈಗ 26 ಮಾಡ್ತಾಯಿದ್ದೀವಿ ನಾವು. ಇದು ಅಡಚಣೆ ವಿರೋಧ ಪಕ್ಷದವರು ಕೈ ಹಾಕ್ತಾರೆ, ಇಲ್ಲ ನಾವು ಕೈ ಹಾಕಿ ನಿಲ್ಲಿಸಿ ಮತ್ತೆ ಡಿಲೇ ಮಾಡಿದರೆ ಯಾರಿಗೆ ನಷ್ಟ? ಇವತ್ತು ಹೈದರಾಬಾದು ಬ್ಯಾಂಗ್ಳೂರು ಜೊತೆ ಕಾಂಪೀಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ದೇ ಆರ್ ನೋ ಕಾಂಪೀಟ್ ಟು ಅಸ್, ಬಟ್ ದೆನ್ ಓಕೆ, ಅವರು ಬೇಕಾಗಿರೋದೆಲ್ಲ ಅಡಿಷನಲ್ ಮಾಡಿ ಕೊಟ್ಟರೆ ಜನ ಇಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬರೋರು ಏನು ಮಾಡ್ತಾರೆ? ನಮಗೆ ಭಾಳಷ್ಟು ನಮಗೆ ಒಂದು ನ್ಯಾಚುರಲ್ ರಿಸೋರ್ಸಸ್ ಇರೋದರಿಂದ ಬೆಂಗಳೂರು, ಜೊತೆಗೆ ಬೆಂಗಳೂರಲ್ಲಿ ಹ್ಯೂಮನ್ ರಿಸೋರ್ಸಸ್ ಇರೋದರಿಂದ, ವಿದ್ಯಾಭ್ಯಾಸ ಕೇಂದ್ರಗಳಿರೋದ್ರಿಂದ ಬೆಂಗಳೂರನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ.
ಬಟ್ ಸೇಮ್ ಟೈಮ್ ಪೀಪಲ್ ಇನ್ ಗೌರ್ಮೆಂಟ್ ಲೀಡರ್ಸ್ ಹ್ಯಾವ್ ಟು ಲುಕ್ ಎಟ್ ದಟ್ ಸೇಮ್ ಆ್ಯಂಗಲ್. ಇವತ್ತು ದುಬೈ ಬೇರೆ ಬೇರೆ ದೇಶ ಎಷ್ಟು ಕಷ್ಟಪಡ್ತಾರೆ ಇನ್ವೆಸ್ಟ್ಮೆಂಟ್ ತರೋಕ್ಕೆ ಮಾಡೋಕ್ಕೆ. ನಮಗೆ ರಿಸೋರ್ಸಸ್ ಬರ್ತಾ ಇರೋದನ್ನು ನಾವು ಕಾಪಾಡಬೇಕೋ ಬೇಡವೋ? ಹೌ ಡು ವಿ ಡೂ ಇಟ್? ನಿಜ. ಲಾಲ್ಬಾಗ್ ವಿಚಾರಕ್ಕೆ ಬಂದಾಗ ಅನೇಕ ಸಮಯದಲ್ಲಿ ನಮ್ಮ ಬೆಂಗಳೂರು ನಗರಾಭಿವೃದ್ಧಿ ವಿಚಾರದಲ್ಲಿ ಒಂದು ಮಾತು ಆವಾಗಲೂ ನಾವು ಬಹುಶಃ ಒಂದು 15-20 ವರ್ಷದಿಂದ ಇದನ್ನು ನೋಡ್ತಾ ಇದ್ವಿ. ಬೆಂಗಳೂರಲ್ಲಿ 3 ಲಾಲ್ಬಾಗ್ ಮಾಡಬೇಕು, 4 ಲಾಲ್ಬಾಗ್ ಮಾಡಬೇಕು, ಮಿನಿ ಲಾಲ್ಬಾಗ್ ಮಾಡಬೇಕು, ಈ ರೀತಿಯಂಥ ಪ್ರಪೋಸಲ್ಗಳು ಅನೇಕ ಸಂದರ್ಭದಲ್ಲಿ ಬರ್ತಾನೆ ಇತ್ತು. ಆದರೆ ನೀವು ಮಿಯಾಜಾಕಿ ಫಾರೆಸ್ಟ್ ಅನ್ನುವಂಥದ್ದನ್ನು ಒಂದು ಕಾನ್ಸೆಪ್ಟ್ ಮೂಲಕವಾಗಿ ಒಂದು ಗಿನ್ನಿಸ್ ರೆಕಾರ್ಡ್ ಮಾಡೋದಕ್ಕೂ ಕೂಡ ಹೊರಟು. ಕೇವಲ ಗಿನ್ನಿಸ್ ರೆಕಾರ್ಡ್ ಮಾಡೋದಕ್ಕೆ ಬೇಕಾಗಿ ಹೊರಟಿದೆ ಹೇಗೆ ಅಂತ ಇದು? ಅಲ್ಲ ನೋಡಿ, ನಾವು ಆಲ್ರೆಡಿ ಒಂದು 10-15 ಎಕರೆ ಮಿಯಾಜಾಕಿ ಮಾದರಿಯ ಮರ ಗಿಡಗಳನ್ನ ನಟ್ಟು ಬೆಳೆಸಿದ್ದೀವಿ. ನಮಗಿಂತ ಹೈಟಲ್ಲಿ ಈಗ ಆಲ್ರೆಡಿ ಬೆಳೆದಿದೆ. ಒಂದು 7-8 ತಿಂಗಳಿಂದ ಅದು ಬಂದಿದೆ. ಈ ಮಿಯಾಜಾಕಿಯಲ್ಲಿ ಏನಾಗುತ್ತೆ ಅಂದರೆ ವಿತಿನ್ 1 ಮೀಟರ್ 4 ಗಿಡ ನಡೋದು. ಈ ಕಡೆ 1 ಮೀಟ್ರ್, ಆ ಕಡೆ 1 ಮೀಟ್ರಲ್ಲಿ 4 ಗಿಡ, 3 ಅಡಿ 2.5 ಅಡಿ ಡಿಸ್ಟೆನ್ಸಲ್ಲಿ ಒಂದೊಂದು ಮರ ಬರ್ತದೆ. ಈ ಮರಗಳೇನೆಂದರೆ 1-to-1 ಕಾಂಪಿಟೇಷನ್ನು. ಸನ್ಲೈಟು ಈಗ ಪಕ್ಕದಲ್ಲಿರೋ ಮರ ಬೇಗ ಬೆಳೆದ್ಬಿಟ್ರೆ ಇದಕ್ಕೆ ಸನ್ಲೈಟ್ ಸಿಗಲ್ಲ. ಸೊ ಈ ಮರ ಏನು ಮಾಡುತ್ತೆ, ಅದನ್ನು ನೋಡಿಕೊಂಡು ಇದು ಬೆಳೀತದೆ, ಅದು ಬೆಳೀತದೆ, 4 ಅದೇ ವೇಗವಾಗಿ ಬೆಳೀತದೆ ಹರಿಪ್ರಸಾದ್ಗೆ. ಸೊ ದಿಸ್ ಫಾರೆಸ್ಟ್ ವಿಲ್ ಬಿಕಮ್ ಫಾಸ್ಟರ್ ದೆನ್ ನೀವು ಒಂದು ಗಿಡ ಹಾಕಿ ಬೆಳೆಯೋದಕ್ಕಿಂತ ವೇಗವಾಗಿ ಈ ಗಿಡಗಳು ಬೆಳೀತವೆ. ಈಗ ನಾವು 15 ಲಕ್ಷ ಗಿಡ ನೆಡುವಂಥ ಒಂದು ಸ್ಕೀಮ್ ಹಾಕಿದ್ವಿ. ಸೊ ನಾನು ಅದನ್ನು ಯಾಕೆಂದರೆ ಈ ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜು ಇವೆಲ್ಲ ಲಾಸ್ಟ್ ಸಮ್ಮರ್ ನೋಡಿದ್ವಲ್ಲ, ಬೇಸಿಗೆ ಯಾವ ಥರ ಇತ್ತು ಅಂತ. ಆವಾಗ ನಾವು ಹೀಗೆ ಡಿ.ಕೆ. ಶಿವಕುಮಾರ್ ಅವರು ನಾವೆಲ್ಲ ಕೂತು ಮಾತಾಡುವಾಗ ಏನಾದರೂ ಮಾಡಬೇಕ್ರಿ, ನಾವು ಸುಮ್ಮನೆ ಕೂತ್ರೆ ಆಗಲ್ಲ ಅನ್ನೋ ಒಂದು ಭಾವನೆಯಿಂದ ಬಂತು. ಸೊ ನಾವು ಹೇಳಿದ್ವಿ, ಸರ್ ಒಂದು ಸ್ವಲ್ಪ ಮರ ಗಿಡಗಳು ನೆಡೋ ಕಾರ್ಯಕ್ರಮ ಮಾಡಿಬಿಡೋಣ. ಸೊ ಬಡ್ಜೆಟ್ ನಾವೆಲ್ಲ ನೋಡೋಣ ಸರ್, ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಆಯ್ತು ಮಾಡಿರಿ ಅಂತೇಳಿ ನಮಗೊಂದು ಸ್ಟಾರ್ಟ್ ಆಫ್ ಮಾಡಿದ್ದಕ್ಕೆ ನಾವೇನು ಮಾಡಿದ್ವಿ, ಒಂದು ಪ್ಲ್ಯಾನ್ ಮಾಡಿದ್ವಿ. ನಮ್ಮಲ್ಲಿ ಬಿ ಡಿಯಲ್ಲಿ 245-50 ಎಕರೆಯಷ್ಟು ಜಾಗ ಈ 15 ಲಕ್ಷ ಗಿಡ ನೆಟ್ಟಿರುವಂಥದ್ದು. ದ್ಯಾಟ್ಸ್ ನಾಟ್ ಎ ಜೋಕ್. ಅರ್ಥ ಆಯ್ತಲ್ವ? ಈ 250 ಎಕರೆ ಒಂದೇ ಪ್ಲಾಟ್ ಅಲ್ಲ. ಈಗ ಬಫರ್ ಝೋನು, ಇನ್ನೊಂದು ಝೋನು, ಮತ್ತೊಂದು ಝೋನ್ ಎಲ್ಲ ಇರೋದನ್ನೆಲ್ಲ ತೊಗೊಂಡು ಅಲ್ಲಲ್ಲಿ ಗ್ರೀನ್ ಏರಿಯಾ, ಅವು ಪಾರ್ಕು, ಆಟ ಆಡೋಕ್ಕೆ ಜಾಗ ಬಿಟ್ಟು ಬಾಕಿ ಇರೋದೆಲ್ಲ ನಮಗೊಂದು ಎಕ್ಸಸ್ ಬರುವಂಥದ್ದನ್ನೆಲ್ಲ ಸೇರಿಸಿ 3 ಕಡೆ, ಜೆ ಪಿ ನಗರ ಮತ್ತು ಬನಶಂಕರಿ ಆಮೇಲೆ ಕೆಂಪೇಗೌಡ 3 ಕಡೆ ಸೇರಿ ನಾವು ಈ ಒಂದು ಇದನ್ನು ಮಾಡಿದ್ವಿ. ನಾವು 15,60,000 ಗಿಡಗಳು ನಟ್ಟಿದ್ದೀವಿ. 60,160 ಏನೋ ಗಿಡ ನಟ್ಟಿದ್ದೀವಿ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅವರು ಆಡಿಟ್ ಮಾಡಿ ಇವಾಗ ನಮಗೆ ಮೋಸ್ಟ್ಲಿ ಈ ವೆಹಿಕಲ್ ಸರ್ಟಿಫಿಕೇಟ್ ಬರುತ್ತೆ. ಓಕೆ, ಒಫಿಷಿಯಲ್ ಸರ್ಟಿಫಿಕೇಟ್. ಇದನ್ನು ನಮ್ಮ ಮೀಡಿಯಾದವರು ಬಾಕಿ ಇರೋರೆಲ್ಲ ಭಾಳ ಒಂಥರ ಏನು ಆಗೋಯ್ತಾ, ಮರ್ತೋಯ್ತು, ಸತ್ತೋಯ್ತು, ಇನ್ನು ಗಿಡ ನಡ್ತೀವಿ 100% ಬರುತ್ತಾ? ಒಂದು 5%, 10% ಇರುತ್ತೆ. ಅದಕ್ಕೇನು ನಾವು ಬ್ಯಾಕಪ್ ಇಟ್ಟಿದ್ದೀವಿ, ಅದನ್ನು ನಡ್ತಾ ಇದ್ವಿ. ನಾವು ಮಳೆ ಎಕ್ಸ್ಪೆಕ್ಟ್ ಮಾಡಿದ್ದು ಮಳೆ ಬರಲಿಲ್ಲ. ಆಗ ಬೋರ್ವೆಲ್ ಹಾಕಿ, ನೀರು ಹೊಡೆದು, ಪೈಪ್ ಹಾಕಿ, ಸ್ಪ್ರಿಂಕ್ಲರ್ ಹಾಕಿ ಎಲ್ಲ ಥರ ನಾವು ಪ್ರಿಪ್ರೇಷನ್ ಮಾಡಿಕೊಂಡು ಮಾಡ್ತಾನೆ ಬಂದಿದ್ದೀವಿ. ಅದನ್ನು ಈಗ ಬೇಕಿದ್ರೆ ಹೋಗಿ ನೋಡಲಿ, ಎಲ್ಲ ಹೆಚ್ಚು ಕಮ್ಮಿ 95-98% ಗಿಡಗಳು ಚೆನ್ನಾಗಿ ಬಂದಿದೆ. ಅದನ್ನು ನೆಗೆಟಿವ್ ಆಗಿ ಬರೆದ್ರು. ನಾನು ಹೇಳೋದು, ಇಂಥದನ್ನು ಎನ್ಕರೇಜ್ ಮಾಡುವಂಥ ಮನಸ್ಸು ಇರಬೇಕು ನಮಗೆ. ಯಾರೋ ಒಬ್ಬರು ಪ್ರಯತ್ನ ಮಾಡಿದ್ರು, ಹ್ಯಾರಿಸ್ ಮಾಡಿದ್ರು, ಡಿ.ಕೆ. ಶಿವಕುಮಾರ್ ಮಾಡಿದ್ರು, ಇಲ್ಲ BDA ಮಾಡ್ತು ಅನ್ನೋ. ಯಾರಿಗೆ ಬೆನಿಫಿಟ್ ಆಗುತ್ತೆ ಇದರಿಂದ? ಉದ್ಯಾನ ನಗರಿ, ಬ್ಯಾಂಗ್ಳೂರಿಗೆ ಬೆನಿಫಿಟ್ ಆಗುತ್ತೆ. ಮುಂದಿನ ಉದ್ಯಾನ ನಗರಿ ಅಂತ ಹೇಳ್ತೀವಿ, ಆ ಉದ್ಯಾನಗಳು ಕಡಿಮೆ ಆಗ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ಹೊಸ ಕಾನ್ಸೆಪ್ಟ್ಗಳು ಕೂಡ ಅತ್ಯಗತ್ಯ ಆಗುತ್ತೆ. ಇವು ಗ್ರೀನರಿ, ಆಕ್ಸಿಜನ್ನು, ಇಟ್ಸ್ ಆಕ್ಸಿಜನ್ ಪಾರ್ಕ್. ಅದು ಆ್ಯಕ್ಚುಲಿ ನೀವು ಅಲ್ಲಿ ಹೋಗಿ ಎನ್ವಿರಾನ್ಮೆಂಟಲಿಸ್ಟ್ಗಳಲ್ಲೂ ಕೂಡ ಇದರ ಬಗ್ಗೆ ಅವರದೇ ಆದಂಥ ಆಕ್ಷೇಪಗಳಿದ್ವು, ಅಥವಾ ಅವ್ರಿಗೆ ಕನ್ವಿನ್ಸ್ ಆಗದೇ ಇರುವಂಥ ಪಾಯಿಂಟ್ಗಳು ಕೂಡ ಇರ್ಬೋದು, ಅಥವಾ ಮಿಯಾಜಾಕಿ ಅನ್ನುವಂಥದ್ದು ನಮಗೆ ಇಲ್ಲಿಗೆ ಅದು ಹೊಂದಿಕೊಳ್ಳುವಂಥ ಮಾಡೆಲ್ ಅಲ್ಲ ಅನ್ನುವಂಥ ಅಭಿಪ್ರಾಯವೂ ಕೂಡ ವ್ಯಕ್ತವಾಯಿತು. ಇವುಗಳನ್ನು ಎಷ್ಟರ ಮಟ್ಟಿಗೆ ಅಡ್ರೆಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರಿ? ನನಗೆ ಅದ್ರ ಬಗ್ಗೆ ನಾನು ಹೇಳೋದಾದರೆ, ನಾವೊಂದು ಮಾಡಿದ್ದೀವಿ. ಆದರೆ ಈಗ ಯಾರಿಗಾದರೂ ಅದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ, ಇನ್ನೊಂದಿದ್ದರೆ ಬಂದು ಕೂತ್ಕೊಂಡು ನಮ್ಮ ಹತ್ರ ಚರ್ಚೆ ಮಾಡ್ಬೋದು. ನಮಗೆ ಈ ಥರ ಅಲ್ಲ, ಈ ಥರ ಮಾಡಬೇಕು ಅನ್ನೋದು ಹೇಳ್ಬೋದು. ಅದು ಯಾರು ಏನೋ ನಮಗೊಂದು ಲೆಟ್ರ್ ಕೂಡ ಬರೆದಿಲ್ಲ ಯಾರೂ ಈ ಥರ ಏನಾದರೂ. ಆಮೇಲೆ ಕಮೆಂಟ್ಸ್ ಮಾಡೋದು ಭಾಳ ಸುಲಭದ ಕೆಲಸ. ಏನು ಹೇಳಿ, ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ. 80,000 ಜನ ಬಂದು ನಟ್ಟಿದ್ದಾರೆ ಆ ಗಿಡ. 80,000 ಪೀಪಲ್ ಆಲ್ ಓವರ್ ದ ಸಿಟಿ ಕರ್ಕೊಂಡು ಬಂದಿದ್ದೀವಿ.
ಅವ್ರನ್ನ ಇಷ್ಟು ಜಾಗಕ್ಕೆ ಸೇರಿಸಿ ಬಿಟ್ಟು ದೊಡ್ಡ ದೊಡ್ಡ ಕಂಪನೀಸ್ ಚೇರ್ಮ್ಯಾನು, CEO ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ಸು ಮತ್ತು ಬೇರೆ ವರ್ಕರ್ಸು, ಲೇಬರ್ ಎವ್ರಿ ಒನ್ ವಾಸ್ ಇನ್ಕ್ಲೂಡೆಡ್ ಇನ್ ದಿಸ್. ಯಾರನ್ನೂ ಬಿಟ್ಟಿಲ್ಲ ನಾವು. ನಿಮ್ಮ ಮೀಡಿಯಾ ಹೌಸಸ್ಸು ಬಂದಿದ್ದಾರೆ, ಪೇಪರ್ ಡೆಕನಾಲ್ಡ್ ಅವರು, ಇನ್ನೊಂದು ಇಂಡಿಯನ್ ಎಕ್ಸ್ಪ್ರೆಸ್ಸು, ಹಿಂದೂ ಎಲ್ಲರೂ ಬಂದರು. ನಿಮ್ಮ ಮೀಡಿಯಾದು 50-100 ಜನ ಎಲ್ಲ ಬಂದು ಗಿಡ ನೆಟ್ಟರು. ಸಿ, ಇಟ್ ವಾಸ್ 100% ಇನ್ವಾಲ್ವ್ಮೆಂಟ್ ಆಫ್ ಎವ್ರಿಬಡಿ. ಇಟ್ ಈಸ್ ನಾಟ್ ನಾನು ಒಬ್ಬ ಕೂತ್ಬಿಟ್ಟು ನಾನು ಮಾಡಿದೆ ಅಂತ ಹೇಳೋಕ್ಕಾಗಲ್ಲ. ಅದನ್ನು ಎಲ್ಲರೂ ಬೆಂಗಳೂರಲ್ಲಿ ಇರುವಂಥವ್ರು ಎಲ್ಲರೂ ಸೇರ್ ಮಾಡಿದ್ದಾರೆ. ಎಷ್ಟೋ ದೊಡ್ಡ ದೊಡ್ಡ ಕಂಪನೀಸು ಅವ್ರ ಚೇರ್ಮ್ಯಾನ್ ಎಲ್ಲ ಬಂದು ನಿಂತ್ಕೊಂಡು ನಟ್ಟು ಹೋಗಿದ್ದಾರೆ. ಅವ್ರಿಗೇನೋ ಒಂದು ಇನ್ವಾಲ್ವ್ಮೆಂಟ್ ಇದೆ ಅದರಲ್ಲಿ. ಜೊತೆಗೆ ಅದನ್ನು 3 ವರ್ಷ ಟೇಕ್ ಕೇರ್ ಮಾಡಲಿಕ್ಕೆ CSR ಫಂಡಿಂದ ಎಲ್ಲ ಕಂಪನೀಸು, ಮಲ್ಟಿನ್ಯಾಷನಲ್ ಕಂಪನೀಸು, ಕಾರ್ಪೊರೇಟ್ಸು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ವಿ ಕುಡ್ ಹ್ಯಾವ್ ಹಾರ್ಡ್ಲಿ ಸ್ಪೆಂಡ್ BDA ಒಂದು 18 ಕೋಟಿ ಖರ್ಚು ಮಾಡಿರ್ಬೇಕು ನಾವು. ಅಂದರೆ 17 ಲಕ್ಷ ಗಿಡ ತರಿಸುವಂಥದ್ದು, ಬಾಕಿ ಇರೋವಂಥದ್ದು ಬಸ್ಸು, ಇನ್ನೊಂದು ಜನ ಬರಲಿಕ್ಕೆಲ್ಲ ಸೇರಿದ್ರೆ ನಮಗೊಂದು 18 ಕೋಟಿ ರೂಪಾಯಿ ಖರ್ಚಾಗಿರ್ಬೇಕು ಅಷ್ಟೇ. ಬಾಕಿ ಇರೋದೆಲ್ಲ ಈಗ 3 ವರ್ಷ ಮೇಂಟೆನೆನ್ಸ್ ಎಲ್ಲ CSR ಫಂಡಲ್ಲಿ ಅವರವರೇ ಮಾಡ್ತಾಯಿದ್ದಾರೆ. ಸೊ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದೀವಲ್ಲ ಅಂತ ಒಂದು ಅಪ್ರಿಸಿಯೇಷನ್ ಬೇಕಲ್ವಾ ಹರಿಪ್ರಸಾದ್ ನಮಗೆ. ನಾನು ಹೇಳೋದು ಇದು ಯಾರಿಗೋಸ್ಕರ. ಬಟ್ ಇದೊಂದು ಖಂಡಿತವಾಗ್ಲೂ ಕೂಡ ಬೆಂಗಳೂರಿನ ಮಟ್ಟಿಗೆ ಶಾಶ್ವತವಾಗಿ ಉಳಿಬಲ್ಲಂತಹ ಒಂದು ಯೋಜನೆ 100%. ಅದನ್ನು ನಾನು ಆ ಜಾಗ ಬೇರೆ ಯಾವುದೇ ಕಾರಣಕ್ಕೆ ನಾಳೆ ಬದಲಾಯಿಸಬಾರ್ದು ಅಂತ ಕೂಡ ನಾವೊಂದು ಇದನ್ನು ಮಾಡಿ ಬಿಡ್ತಾ ಇದ್ದೀವಿ. ಯಾಕಂದರೆ ಅಷ್ಟು ಏರಿಯಾ ದೇ ಶುಡ್ ನಾಟ್ ಚೇಂಜ್ ದಟ್, ಇಟ್ ಶುಡ್ ಬಿ ಗ್ರೀನ್ ಆಲ್ವೇಸ್. ಯಾಕಂದರೆ ಇದು ನಮಗೆ ಬೇಕಾಗಿದೆ ಇವತ್ತು. ಇನ್ನೂ ನಮಗೆ ಎಲ್ಲಿ ಜಾಗ ಇದ್ದರೆ ನಾವು ಇನ್ನು ಮುಂದಿನ ವರ್ಷಕ್ಕೆ ಬೇರೆ ಒಂದು ಕಾರ್ಯಕ್ರಮ ರೂಪಿಸ್ಬೇಕು. ಇದೇ ಥರ ಜಾಗ ಇರೋ ಕಡೆ ನಾವು ಮಾಡಿ ಮತ್ತೆ ಇದೇ ಥರ ಬೆಳೆಸಿದ್ರೆ ಆಕ್ಸಿಜನ್. ಇವತ್ತು ನೋಡಿ, ನೀವು ಬಾಟ್ಲಲ್ಲಿ ನೀರು ಕುಡಿತೀರ. ಮೊದಲೆಲ್ಲ ಪೈಪಲ್ಲೆಲ್ಲೋ ನೀರು ಕುಡಿತಾ ಇದ್ವಿ, ಹರಿಯೋ ನೀರನ್ನು ಕುಡಿತಾ ಇದ್ವಿ. ಇವತ್ತು ಎಲ್ಲಿ ಕುಡಿಯೋಕ್ಕಾಗುತ್ತೆ? ಇನ್ನೊಂದು ಸ್ವಲ್ಪ ದಿವಸ ನಾವೇನಾದರೂ ಇದೇ ಥರ ಬಿಟ್ಟರೆ ನಾವು ಸಿಲಿಂಡರ್ ಹಾಕ್ಕೊಂಡು ಓಡಾಡಬೇಕಾಗ್ತದೆ ಆಕ್ಸಿಜನ್ಗೆ. ಇದು ನಾವು ಯೋಚನೆ ಮಾಡಬೇಕಲ್ವಾ. ಸೊ ಇವತ್ತು ಇವೆಲ್ಲ ಇಂಥ ಕಾರ್ಯಕ್ರಮಗಳು ಮಾಡುವಾಗ ನಾನು ಹೇಳೋದೇನೆಂದರೆ, ಸ್ವಲ್ಪ ಕೈ ಜೋಡಿಸಿ ಒಳ್ಳೆಯದು, ಇನ್ನೂ ಮಾಡೋಣ ನಾವು ಅಂತ ಮುಂದೆ ಬಂದರೆ ಇಟ್ ಶುಡ್ ಬಿ ಎ ಮೋಟಿವೇಶನ್ ಟು ಅದರ್ಸ್. ಇಡೀ ದೇಶದಲ್ಲಿ ಯಾರೂ ಮಾಡಿಲ್ಲ ಈ ಥರ 15 ಲಕ್ಷ ಗಿಡ. ಆ್ಯಂಡ್ 12 ಅವರ್ಸಲ್ಲಿ 12 ಗಂಟೆ ಸಮಯದೊಳಗಡೆ ಇಷ್ಟು ಗಿಡ ನೆಟ್ಟಿದ್ದೀವಿ. ಸೊ ಇದಕ್ಕೆ ಪ್ರಿಪ್ರೇಷನ್ ಒಂದು 6 ತಿಂಗಳಿಂದ ಪ್ರಿಪೇರ್ ಮಾಡಿದ್ದೀವಿ. ಇದನ್ನು ಗಿಡ ತರೋದು, ಗಿಡ ಎಲ್ಲ ಅಷ್ಟೊಂದು ಗಿಡ ಎಲ್ಲಿಂದ ಸಿಗುತ್ತೆ? ಹೌದು. ಸೊ ಇವನ್ನ ನಾನು ಹೇಳ್ತೇನೆಂದರೆ BDA ಬರೀ ಸೈಟ್ ಮಾಡೋದಂತಲ್ಲ. ಆಮೇಲೆ ಈಗ ಕೆರೆಗಳು, ಬೆಳಂದೂರು, ವರ್ತೂರು, ಇನ್ನೊಂದು 10 ಕೆರೆಗಳನ್ನ ನಾವು ರೀಜನರೇಟ್ ಮಾಡ್ತಾ ಇದ್ದೀವಿ. ಅಲ್ಲಿರೋ ಸಿಲ್ಟೆಲ್ಲ ತೆಗೆದು, ಬೆಳಂದೂರು ಕೆರೆ ನಿಮ್ಗೆ ಗೊತ್ತು ಯಾವ ಥರ ವೈಟು ಬೆಂಕಿ ಬರ್ತಾಯಿತ್ತು. ಇವತ್ತು ನಾವೆಲ್ಲ ಕ್ಲೀನಪ್ ಮಾಡಿದ್ದೀವಿ ಅದನ್ನೆಲ್ಲ. ಓಕೆ, ಅದು ಎಷ್ಟು ಕ್ಯೂಬಿಕ್ ಮೀಟ್ರ್ ಹೋಯ್ತು, ಜಾಸ್ತಿ ಹೋಗ್ಬಿಟ್ಟಿದೆ, ಕಮ್ಮಿ ಹೋಗ್ಬಿಟ್ಟಿದೆ, ಅದು ಎಷ್ಟು ತೆಗ್ದಿದ್ದೀರಾ, ತೆಗ್ದಿಲ್ಲ, ಏನು ಬೇಕಿದ್ರೆ ಕೇಳ್ಬೋದು. ನೆಟ್ ರಿಸಲ್ಟು ಒಳ್ಳೇದು ಬರ್ತಾ ಇದೆಯಾ? ಲೆಟ್ಸ್ ಲುಕ್ ಎಟ್ ದಟ್ ಆಲ್ಸೋ ಅಲ್ವಾ. ಓಕೆ, ಇನ್ನೊಂದು ಕಡೆ ಏನಾದರೂ ಎಲ್ಲರೂ ಕರೆಕ್ಟಾಗಿರ್ತಾರೆ ಅಂತ ನಾನು ಏನು ಅದಕ್ಕೆ ಸರ್ಟಿಫಿಕೇಟ್ ಕೊಡೋಕ್ಕೆ ಹೋಗಲ್ಲ, ಇರಬಹುದು ಏನಾದರೂ. ಬಟ್ ಅದನ್ನು ಬೇರೆ ಥರ ಕಂಡುಹಿಡಿಯೋಣ. ಅದಿದೆ ಅಂತ ಹೇಳ್ಬಿಟ್ಟು ಕೆಲಸನೇ ಮಾಡ್ತಾ ಇದ್ದರೆ ಆಗುತ್ತಾ ಹರಿಪ್ರಸಾದ್ ಅವರೇ? ಕೆಲಸ ಮಾಡಬೇಕಲ್ವ. ಇವತ್ತು ಮಾಡ್ತಾಯಿದ್ದೀವಿ. ಇವತ್ತು 1450 ವೆಲ್ ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ಗೆ ನಾವು ಪರ್ಕ್ಯುಲೇಷನ್ ವೆಲ್ ಮಾಡಿದ್ದೀವಿ. 1450 ಪರ್ಕ್ಯುಲೇಷನ್ ವೆಲ್ ಮಾಡಿದ್ದೀವಿ ಥ್ರೂಔಟ್ ನಮ್ಮ ಜುರಿಕ್ಷನಲ್ಲಿ ಬೇರೆ ಬೇರೆ ಕಡೆ ಮಾಡಿಕೊಂಡು. ಸೊ ನೀರನ್ನು ಗ್ರೌಂಡ್ ಲೆವೆಲಲ್ಲಿ ವಾಟರ್ ಇದು ಮೇಲೆ ಬರುವಂಥ ಪ್ರಯತ್ನ ಇದು BDA ಮಾಡ್ತಾಯಿದೆ. ಸೊ ಇದು CSR ಇದೆ ಅದರಲ್ಲಿ. ಸೊ CSR ಮಾಡೋಕ್ಕೆ ಜಾಗ ಮತ್ತು ಆ ಕೆಲಸ ಮಾಡುವಂಥ ಅವಕಾಶ ಮಾಡಿಕೊಡ್ಬೇಕಲ್ಲ ನಾವು. ಸೊ ಈ ಥರ ಸುಮಾರು ಆ್ಯಕ್ಚುಲಿ ನನಗೆ ಸಿಕ್ಕಿರೋಂಥ ಅವಕಾಶವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಯಾವ ಥರ ಅದರಿಂದ ನಮ್ಮ ಬೆಂಗಳೂರಿಗೆ ಒಳ್ಳೆಯದಾಗ್ಬೋದು ಅದನ್ನೆಲ್ಲ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ ನಾವು. ಸೊ ಪರ್ಕ್ಯುಲೇಷನ್ ಇರ್ಬೋದು, ಗಿಡ ನಡೋದಿರ್ಬೋದು, ಕೆರೆಗಳನ್ನ ಇದು ಮಾಡೋದಿರ್ಬೋದು. ನಾವೇ ಹೆಚ್ಚು ಕಮ್ಮಿ 10-13 ಕೆರೆಗಳನ್ನ ಇದು ಮಾಡ್ತಾಯಿದ್ದೀವಿ ಈಗ. ರಿವ್ಯಾಂಪ್ ಮಾಡಿ ಅದನ್ನು ಉಳಿಸಿ, ಕೆರೆಗಳಿಗೆ ಫೆನ್ಸಿಂಗ್ ಮಾಡಿ, ಬೌಂಡ್ರಿ ಹಾಕಿ, ನೀರನ್ನು ನಿಲ್ಲೋ ಹಾಗೆ ಮಾಡಿ, ಸಿಲ್ಟು ತೆಗೆದು ಇವತ್ತು ದಿಸ್ ಇಸ್ ವಾಟ್ ಬ್ಯಾಂಗ್ಳೂರ್ ನೀಡ್ಸ್ ಅಲ್ವಾ. ಬೆಂಗಳೂರಿಗೋಸ್ಕರ ಇದನ್ನು ಮಾಡಲೇಬೇಕು ನಾವು. ಸೊ ಸೈಟ್ ಮಾಡ್ತಾಯಿದ್ದೀವಿ, ಬಿಲ್ಡಿಂಗ್ ಅಪಾರ್ಟ್ಮೆಂಟ್ಸ್ ಕಟ್ತಾಯಿದ್ದೀವಿ, ಭಾಳಷ್ಟು ಕೆಲಸ ನಡೀತಾ ಇದೆ, ರಸ್ತೆಗಳಾಗ್ತಾಯಿದೆ. ಈಗ ಹೆಬ್ಬಾಳ್ ರಸ್ತೆ ಇರ್ಬೋದು, ಫ್ಲೈಓವರ್ ಇರ್ಬೋದು, ಯಾಕಂಟಿರುವ ಇದ್ರದ್ದು ಥಿಯೇಟ್ರ್ ಮುಂದೆ ಇರುವಂಥ ರಸ್ತೆ ಇರ್ಬೋದು. ಸುಮಾರು ಇವಾಗ ನಾವು ಹೊಸದಾಗಿ ಮತ್ತೆ ಸ್ಕೈಡೆಕ್ಕನ್ನು ತೊಗೊಳ್ತಾ ಇದ್ದೀವಿ. BDA ಮಾಡ್ತಾಯಿದೆ ಸ್ಕೈಡೆಕ್ ಪ್ರಾಜೆಕ್ಟ್ ಕೂಡ. ಮುಖ್ಯಮಂತ್ರಿಯವರ ಕನಸಿನ ಕೂಸು. ಅಂದರೆ ಬೆಂಗಳೂರಿಗೆ ಏನಾದರೂ ಒಂದು ಲ್ಯಾಂಡ್ಮಾರ್ಕ್ ಬೇಕು. ಇನ್ನೂ ಈಗ 21ನೇ ಶತಮಾನದಲ್ಲಿ ಏನು ಮಾಡ್ತೀವಿ? ವಿಧಾನಸೌಧ ಆಯಿತು, ಲಾಲ್ಬಾಗ್ ಆಯಿತು, ಕಬ್ಬನ್ ಪಾರ್ಕ್, ಇದೆಲ್ಲ ಯಾವತ್ತಿಂದು ಇವತ್ತು ಬೇಕಲ್ಲ, ನಾವು ಮಾಡಬೇಕಲ್ಲ ಇನ್ನು ಮುಂದೆ ಬರೋವ್ರಿಗೆ.
ಸೊ ಇವೆಲ್ಲ ಈ ಥರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಆಗ್ತಾ ಇದೆ ನಮ್ಮಲ್ಲಿ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇದು 50ನೇ ವರ್ಷ, 50 ಇಯರ್ಸ್. ಸೊ ನಾವು ಅದಕ್ಕೋಸ್ಕರ ಭಾಳ ವಿಶೇಷವಾಗಿ ಇವೆಲ್ಲ ತೊಗೊಂಡಿದ್ದೀವಿ. ಈಗ ಬೆಂಗಳೂರು BDA ಆಫೀಸ್ ಇರೋ ಕಡೆಯೇ ನಾವು ಅಲ್ಲಿ 5 ಲಕ್ಷ ಸ್ಕ್ವೇರ್ ಫೀಟಿನ ಬಿಲ್ಡಿಂಗ್ ಮಾಡುವಂಥ ಒಂದು ಕಾರ್ಯಕ್ರಮ ಕೂಡ ರೂಪಿಸಿದ್ದೀವಿ. ಈಗ ಒಂದು 25 ಫ್ಲೋರ್ಸದು ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಪ್ಲಸ್ BDA ಆಫೀಸ್ ಎಲ್ಲನೂ ಆಗಿ ಸೇರಿ ಬರುತ್ತೆ. ಅಲ್ಲಿ ಒಳ್ಳೆ ಜಾಗ ಅಲ್ಲ ಅದು. ಸೊ ಅದನ್ನು ಯುಟಿಲೈಸ್ ಮಾಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸೊ ಇವೆಲ್ಲ ಇಟ್ ಇಸ್ ಆಲ್ ಗೋಯಿಂಗ್ ಟು ಹೆಲ್ಪ್ ದಿ ಬರುವಂಥ ದಿವಸದಲ್ಲಿ ಈ ನಗರದಲ್ಲಿ ವಾಸ ಮಾಡೋರಿಗೆ ಒಳ್ಳೆಯದಾಗುತ್ತೆ. ಅದರಿಂದ ಪಾರ್ಕಿಂಗ್ ಫೆಸಿಲಿಟಿ ಮಾಡ್ತೀವಿ, ಕೆಳಗಡೆ ಬೇಸ್ಮೆಂಟು 2-3 ಬೇಸ್ಮೆಂಟ್. ಈಗ ಅಲ್ಲಿ ಪಾರ್ಕಿಂಗ್ ಕಷ್ಟ ಆಗ್ತಾಯಿದೆ ನಮಗೆ. ಸೊ ಅದೂ ಇವಾಗ ಪ್ಲ್ಯಾನ್ ಆಗಿದೆ, ಅದು ರೆಡಿ ಆಗ್ತಾಯಿದೆ. ಆದರೆ ಈಗ ಇಷ್ಟೆಲ್ಲ ನೀವು ಪ್ಲ್ಯಾನ್ ಹಾಕ್ಕೊಂಡಿರುವಾಗಲೇ ಈಗ ಸರ್ಕಾರದಲ್ಲಿ ಈಗ ಮುಖ್ಯಮಂತ್ರಿ ಬದಲಾವಣೆಯೊಂದಿಗೆ, ಸಂಪುಟ ಬದಲಾವಣೆಯೊಂದಿಗೆ, ಪ್ರಾಧಿಕಾರಗಳು ಇವೆಲ್ಲದರದ ಅಧ್ಯಕ್ಷರುಗಳ ಬದಲಾವಣೆಯ ಸಾಧ್ಯತೆಗಳು ಕೂಡ ಇದ್ದೇ ಇರ್ತವೆ. ಹ್ಯಾರಿಸ್ ಅವರು BDA ಅಧ್ಯಕ್ಷರಾಗಿ ಮುಂದೆ, ಯಾಕಂದರೆ ಕೆಲವ್ರನ್ನ ಕನ್ವಿನ್ಸ್ ಮಾಡೋಕ್ಕೂ ಕೂಡ ಈ BDA ಅಧ್ಯಕ್ಷ ಸ್ಥಾನ ಅನ್ನೋದು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಹುದ್ದೆಗಳಲ್ಲಿ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಹ್ಯಾರಿಸ್ ಅವರು ಇದರಲ್ಲಿ ಕಂಟಿನ್ಯೂ ಆಗ್ತಾರಾ? ಬದಲಾವಣೆ ಮಾಡಲ್ಲ ಅನ್ನೋದು ನನ್ನ ಎಗೈನ್ ನಾನು ಎಲ್ಲಿಗೆ ಹೋಗ್ತೀನಿ ಅಂದರೆ, ನಾನು ಮೊದಲು ಹೇಳಿದ್ನಲ್ಲ, ನಮ್ಮನ್ನು ಬದಲಾಯಿಸಿದ್ರೆ ಅದರಿಂದ ನಷ್ಟ ಯಾರಿಗೆ? ಈ ನಗರಕ್ಕೆ, ಈ ನಗರದಲ್ಲಿರುವಂಥ ಜನರಿಗೆ ನಷ್ಟ ಆಗ್ತದೆ. ಯಾಕಂದರೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈಗ ಮಂತ್ರಿಗಳು ಕಂಟಿನ್ಯೂ ಮಾಡಿಲ್ವ ಈಗ? ಸೊ ಚೇರ್ಮನ್ ಎಲ್ಲರನ್ನ ತೆಗಿಬೇಕಂತ ಏನಿಲ್ಲ, ಯಾರು ಬೇಕಿದ್ರೆ ರಿಪ್ಲೇಸ್ಮೆಂಟ್ ಎಗೈನ್ ಇದೆಲ್ಲ ನಾನು ವೈಯಕ್ತಿಕವಾಗಿ ನಾನೇನು ಕಮೆಂಟ್ ಮಾಡುವಂಥದ್ದಲ್ಲ. ಇದು ನಾಯಕತ್ವ ಮಾಡಬೇಕಾಗಿರುವಂಥ ಕೆಲಸ. ನನ್ನ ಅಪೀಲ್ ಏನಂದರೆ, ಆಯಿತು ಈಗ ನೀವು ಅವಕಾಶ ಕೊಡಿ, ನಾವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಅದರ ಮುಖಾಂತರ ನಾವು ನಮ್ಮ ಉಸಿರು ಅನ್ನೋ ಬೆಂಗಳೂರಿಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಆಗ್ತದೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ನಾವು. ಆದರೆ ಒಂದು ವಿಚಾರದ ಬಗ್ಗೆ ಅನೇಕ ಬಾರಿ ಚರ್ಚೆಗಳಾಗ್ತಿರ್ತವೆ. ಹ್ಯಾರಿಸ್ ಅವರು ಮಂತ್ರಿ ಆಗೋದಕ್ಕೆ ಅಥವಾ ಬೇರೇನೇನೋ ಅವರ ರಾಜಕೀಯದ ಬೆಳವಣಿಗೆ ಅವರ ಮಗನ ಕಾರಣಕ್ಕಾಗಿಯೂ ಕೂಡ ಅದು ಮಿಸ್ ಆಗ್ತಾ ಇದೆ ಅನ್ನುವಂಥದ್ದು, ಇದು ಹೌದಾ? ಮೊಹಮ್ಮದ್ ನಲ್ಪಾಡ್ ಅವರ ವಿಚಾರ ಅನೇಕ ಸಂದರ್ಭಗಳಲ್ಲಿ ಮುನ್ನೆಲೆಗೆ ಬರುತ್ತೆ. ಇನ್ಫ್ಯಾಕ್ಟ್ ಮೊಹಮ್ಮದ್ ನಲ್ಪಾಡ್ ಕೂಡ ಒಂದು ಸಲ ಒಂದು ಮಾತನ್ನು ಹೇಳಿದರು. ಈಗ ಅದು ಇತ್ತೀಚೆಗಾದಂಥ ಕೆಲವು ರೇಡ್ಗಳ ಸಭೆಯಲ್ಲಿ ನನ್ನ ವಿಚಾರವನ್ನು ಇಟ್ಕೊಂಡು ನಮ್ಮ ಅಪ್ಪ ಮಂತ್ರಿ ಆಗೋದನ್ನು ಆಗ್ತಾ ಇದ್ದಾರೆ, ಅದನ್ನು ತಪ್ಪಿಸೋದಕ್ಕೆ ಬೇಕಾದ ಪ್ರಯತ್ನ ನಡೀತಿದೆ ಅಂತಕೊಂಡು. ಯಾವ ಕಾರಣಕ್ಕಾಗಿದ್ದು? ಪಾಪ ಅವನಿಗೆ, ನನ್ನ ಮಗ ಆಗಿ ಅವನಿಗೆ ಕಷ್ಟ ಆಯ್ತಾ ಅಂತ ನಾನು ಆಲೋಚನೆ ಮಾಡುವಂಥ ಪರಿಸ್ಥಿತಿ ಕೂಡ ಬಂದಿದೆ ನನಗೆ. ಒಬ್ಬ ಶಾಸಕ, ಒಬ್ಬ ಲೀಡ್ರ್ ಆಗಿರುವಂಥ ನನ್ನ ಮಗನಾಗಿ ಹುಟ್ಟಿದ್ದಕ್ಕೆ ಅವನಿಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆಯಾ ಅನ್ನೋದು ಕೂಡ ನಾನು ಆಲೋಚನೆ ಮಾಡಬೇಕು. ಯಾಕೆಂದರೆ ಟಾರ್ಗೆಟ್ ಮಾಡುವಂಥದ್ದು ಕೂಡ ನಮ್ಮ ಮಧ್ಯದಲ್ಲಿದೆ. ನಾನು ಸಿಕ್ಕಿಲ್ಲ ಅಂದರೆ ಮಗ ತಗೊಳ್ಳೋದು, ಮಗನ ಇದು ಮಾಡೋದು, ಇನ್ನೊಬ್ಬರನ್ನ ಇವೆಲ್ಲ ರಾಜಕೀಯ ಭಾಳ, ಅದೇ ನಾನು ಹೇಳಿದ ಕೀಳು ಮಟ್ಟದ ರಾಜಕೀಯಕ್ಕೆ ನಾವು ಹೋಗಬಾರ್ದು. ಅವಕಾಶಗಳು ಯಾರಿಗೆ ಸಿಗ್ತವ್ರು ಒಳ್ಳೆ ಕೆಲಸ ಮಾಡುವಂಥದ್ದು ಆಗಬೇಕು. ಯಾರೂ ಪರ್ಮನೆಂಟಾ? SM ಕೃಷ್ಣ ಎಷ್ಟೆಲ್ಲ ಮಾಡಿದ್ರು, ಎಲ್ಲಿದ್ದಾರೆ ಇವತ್ತು? ದೇವರಾಜ್ ಅರಸ್ ಅವರು ಎಲ್ಲಿದ್ದಾರೆ? ರಾಮಕೃಷ್ಣ ಹೆಗಡೆ ಎಲ್ಲಿದ್ದಾರೆ? JH ಪಟೇಲ್ ಎಲ್ಲಿದ್ದಾರೆ? ಹೆಸರುಗಳು ಹೇಳ್ತಾ ಹೋದರೆ ಎಲ್ಲಿದ್ದಾರೆ ಅವರೆಲ್ಲ? ಈಗ ನಾವು ನಾಳೆ ಅಷ್ಟೇ ಆಗ್ತೀವಿ, ಒಂದು ಹೆಸರಾಗಿ ಉಳ್ಕೊಳ್ತೀವಿ. ಏನೋ ಒಳ್ಳೆ ಕೆಲಸ ಮಾಡಿದ್ರೆ 4 ಜನ ನಮ್ಮ ಬಗ್ಗೆ ಮಾತಾಡ್ತಾರೆ. ನಮ್ಮನ್ನು ವಿರೋಧ ಮಾಡಬೇಕು ಅಂತೇಳಿ ನಮ್ಮ ಮಕ್ಕಳನ್ನ, ಫ್ಯಾಮಿಲಿನ, ಇನ್ನೊಂದನ್ನೆಲ್ಲ ತಗೊಳ್ಳೋವಂಥದ್ದು. ಆದರೆ ನಿಮ್ಮ ಮಗ ಕೂಡ ಅದಕ್ಕೆ ಒಂದು ರೀತಿಯಲ್ಲಿ ಅವರು ಕೂಡ ಕಾರಣ ಆದ್ರೆ, ಅವರ ವರ್ತನೆಯೂ ಕೂಡ ಕಾರಣ ಆಯಿತು. ಆ ಕಾರಣಕ್ಕಾಗಿಯೇ ಪ್ರತಿ ಬಾರಿಯೂ ಕೂಡ ಮೊಹಮ್ಮದ್ ನಲ್ಪಾಡ್ ಅಂತ ಆ ಥರ ಎಲ್ಲ ಹೇಳೋಕ್ಕಾಗಲ್ಲ ಹರಿಪ್ರಸಾದ್. ಯಾಕೆಂದರೆ ನೋಡಿ, ಅದೆಲ್ಲ ಆದಮೇಲೆ ಅವನು ಯೂತ್ ಕಾಂಗ್ರೆಸ್ ಸ್ಟೇಟ್ ಪ್ರೆಸಿಡೆಂಟ್ ಆಗ್ತಾನೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಳ್ಳೆ ಕೆಲಸ ಮಾಡಿದ್ದಾನೆ, ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾನೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾನೆ. ಸೊ ಒಂದು ಸರಿ ಒಬ್ಬ ತಪ್ಪು ಮಾಡಿದರೆ ಅದನ್ನೇ ಪದೇ ಹೇಳಿ ಅದನ್ನೇ ಇದು ಮಾಡೋದು ಎಷ್ಟು ಸರಿ ನನಗೆ ಗೊತ್ತಿಲ್ಲ. ನಾವು ಅವಕಾಶ ಕೊಡಬೇಕಲ್ವ ಸರಿ ಹೋಗ್ಲಿಕ್ಕೆ ಕೂಡ. ಒಬ್ಬರಿಗೆ ಸರಿಯಾಗಿ ಬದುಕಲಿಕ್ಕೆ ಅವಕಾಶನೇ ಕೊಡಲ್ಲ ನಾವು, ಮತ್ತೆ ಅದನ್ನೇ ಹೇಳ್ತೀವಿ, ಅದನ್ನೇ ಆಗ್ತೀವಿ ಅಂದರೆ ಅದು ಸರಿನಾ? ಆದರೆ ಮತ್ತೆ ಅದನ್ನೇ ಕೇಳುವಂಥ ಪ್ರಕ್ರಿಯೆಗಳು ಬಂದಾಗ ತಾವು ಒಬ್ಬ ತಂದೆಯಾಗಿ ತಾವು ಅದನ್ನು ಹೇಗೆ ಫೀಲ್ ಮಾಡ್ತೀರಿ? ಇಲ್ಲ, ಅದೇ ನಾನು ಹೇಳಿದ್ನಲ್ಲ, ಪರ್ಪಸ್ಲಿ ಮಾಡುವಂಥದ್ದನ್ನು ನಾವೇನು ಮಾಡೋಕ್ಕಾಗಲ್ಲ. ಅವನು ತಪ್ಪು ಮಾಡಿದಾಗ ಅವನನ್ನು ಸರಿಪಡಿಸುವಂಥ ಧರ್ಮ, ಕರ್ತವ್ಯ ನಂದು, ನಾವು ಸರಿಪಡಿಸಿದ್ದೀವಿ, ಅವನಿಗೆ ಸರಿ ಮಾಡಿಸುವಂಥ ಕೆಲಸ ಮಾಡಿದ್ದೀವಿ. ಆಮೇಲೆ ಇವತ್ತಿನ ಯೂತ್ ಜನ್ರೇಷನ್ನು ತಂದೆ ತಾಯಿ ಕಂಟ್ರೋಲ್, ನಾವೆಲ್ಲ ನಮ್ಮ ಅಪ್ಪ ಅಮ್ಮನಿಗೆ ಇಟ್ಟಂಥ ಗೌರವ ಇವತ್ತಿನ ಜನ್ರೇಷನ್ನಲ್ಲಿ ಇರುತ್ತಾ ಇಲ್ವಾ ಅನ್ನೋದು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ಎಲ್ರಿಗೂ ಇದ್ದಾರಲ್ಲ ಮಕ್ಕಳಿಲ್ವಾ? ಎಲ್ಲರಿಗೂ ಅವ್ರವ್ರ ಮಕ್ಕಳದೆಲ್ಲ ನಾವು ಮಾತಾಡಿದರೆ ಸರಿ ಹೋಗುತ್ತಾ ಈಗ? ಸೊ ಇದನ್ನು ಏನಂದರೆ, ನಾನು ಏನು ಹೇಳ್ತೀನಿ ಅಂದರೆ, ಮನಸ್ಸಾಕ್ಷಿ ಅನ್ನೋದು ಎಲ್ರಿಗೂ ಇರುತ್ತೆ.
ನಮಗೆ ಇನ್ನೊಬ್ಬನ್ನ ನೋವು ಮಾಡೋಕ್ಕೆ, ಇನ್ನೊಬ್ಬನ್ನ ಸೋಲಿಸ್ಲಿಕ್ಕೆ ಯಾವ ದಾರಿ ತಗೋಬೇಕು ಅನ್ನೋದು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು. ಇಟ್ ಶುಡನ್ ಬಿ ಆನ್ ಪರ್ಸ್ನಲ್ ಲೈನ್ಸಲ್ಲಿ ಇರಬಾರ್ದು. ಸೊ ಅದನ್ನು ತಗೊಳ್ತಾರೆ. ಈಗ ಏನು ಮಾಡೋದು, ನಾವು ಏನು ಮಾಡೋಕ್ಕಾಗುತ್ತೆ? ಸೊ ನಾವು ಅದನ್ನು ಸಹಿಸ್ಕೊಂಡು ಹೋಗಬೇಕಾಗ್ತದೆ. ಅವನಿಗೂ ಬುದ್ಧಿ ಹೇಳ್ತೀವಿ, ಅವನನ್ನು ಸರಿ ಮಾಡೋದು ನನ್ನ ಧರ್ಮ, ಅದು ನನ್ನ ಕರ್ತವ್ಯ. ತಂದೆಯಾಗಿ ನನ್ನ ಮಗನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಅದನ್ನು ಕೇಳಿ ನಿನ್ನ ಮಗ ಹಿಂಗಿದ್ದಾನೆ ಅಂತ ಹೇಳಿದರೆ ನಮಗೂ ಒಂದು ಇದಾಗ್ತದೆ. ಸೊ ಆದಷ್ಟು ನಮ್ಮ ಈಗ ಯೂತ್ ಜನ್ರೇಷನ್ನ ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು ನಾವು. ವಿ ಹ್ಯಾವ್ ಟು ಡೂ ಆ್ಯಂಡ್ ವಿ ಹ್ಯಾವ್ ಟು ಗಿವ್ ಆಪರ್ಚುನಿಟಿ ಟು ಎವ್ರಿಬಡಿ. ದಟ್ ಈಸ್ ಮೈ ಬಿಲೀಫ್. ಎಲ್ರಿಗೂ ಅವಕಾಶ ಕೊಡುವಂಥ ಸಮಾಜ ನಮ್ದು ಆಗಬೇಕು. ಅದು ಆಗಿದೆ. ಹಿಂದೆಯಿಂದನೂ ನಾವು ಯಾವತ್ತೂ ಎಲ್ರಿಗೂ ಅವಕಾಶ ಕೊಟ್ಟಿದ್ದೀವಿ. ಅವಕಾಶವನ್ನು ಒಳ್ಳೆ ರೀತಿಯಲ್ಲೇ, ನೆಟ್ ರಿಸಲ್ಟ್ ಇಸ್ ಗುಡ್. ಸೊ ಆ ಥರ ನೋಡ್ಕೊಂಡು ಹೋಗಬೇಕಾಗ್ತದೆ ಹರಿಪ್ರಸಾದ್. ನಾವು ಫುಟ್ಬಾಲ್ ಅಸೋಸಿಯೇಷನ್ ಜೊತೆಗಿನ ನಿಮ್ಮ ನಂಟು ಅದು ಕೂಡ ಒಂದು ಸುದೀರ್ಘವಾದ ನಂಟು. ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿಯಲ್ಲಿನೇ ಸ್ಟೇಡಿಯಂ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಶುರು ಆಗಿದ್ದ ಅಥವಾ ಹೇಗೆ ಇದು? ನಾನು ಒಬ್ಬ ಒಳ್ಳೆ ಫುಟ್ಬಾಲ್ ಆಟಗಾರ ಆಗಿದ್ದೆ. ನಾನು ಫುಟ್ಬಾಲ್ ಆಟ ಆಡ್ತಾ ಇದ್ದೆ. ನಾನು ಆ್ಯಕ್ಚುಲಿ ನನ್ನ ಸ್ಕೂಲಿಂಗ್ ಡೇಸು ನಾನು ಬ್ಯಾಂಗ್ಳೂರು ಮಿಲಿಟ್ರಿ ಸ್ಕೂಲಲ್ಲಿ ಓದಿದ್ದು. ಓಕೆ. ಕಿಂಗ್ ಜಾರ್ಜ್ 5ನೇ ಸ್ಕೂಲ್ ಇಡೀ ದೇಶದಲ್ಲಿ. 85 ಎಕರೆ ಜಾಗ ಇದೆ ಇಲ್ಲಿ ನಮ್ಮ MG ರೋಡ್ ಈ ಕಡೆ ಹತ್ರ, ಹೊಸೂರು ರೋಡಲ್ಲಿ. 400 ಮಕ್ಕಳು, 350 ಜನ ಮಕ್ಕಳು ಅಷ್ಟರಲ್ಲಿ. ನಾನು ಅಲ್ಲೇ ಬೋರ್ಡಿಂಗಲ್ಲಿ ಇದ್ದು ಓದಿದ್ದಂಥವನು. ಓಕೆ. ಸೊ ಆ ಕಾಲಕ್ಕೇ ನಾವು ಫುಟ್ಬಾಲ್ ಆಡ್ತಾ ಇದ್ವಿ. ಫುಟ್ಬಾಲ್ ಜೊತೆಗೆ ಭಾಳಷ್ಟು ಫುಟ್ಬಾಲು, ಕ್ರಿಕೆಟು ಎಲ್ಲ. ಐ ವಾಸ್ ಅ ಗುಡ್ ಸ್ಪೋರ್ಟ್ಸ್ ಮ್ಯಾನ್. ಅಂದರೆ ಐ ವಾಸ್ ನಾಟ್ ಎ ಮಾಸ್ಟರ್ ಇನ್ ಎನಿ ಗೇಮ್, ಬಟ್ ಐ ವಾಸ್ ಅ ಗುಡ್ ಪ್ಲೇಯರ್. ಅದಾದಮೇಲೆ ಕಾಲೇಜಿಗೆ ಬಂದಮೇಲೆ ಸ್ವಲ್ಪ ಬೇರೆ ಕ್ರಿಕೆಟು ಇನ್ನೊಂದು ಮತ್ತೊಂದು ಅಂತಾಯಿತು. ಬಟ್ ಫುಟ್ಬಾಲ್ ಆಟ ಆಡ್ತಾ ಬರ್ತಾಯಿದ್ದೆ. ನನ್ನ ಚಿಕ್ಕ ಹುಡುಗನಿರುವಾಗಿಂದ ಫುಟ್ಬಾಲ್ ಸ್ಟೇಡಿಯಮಲ್ಲಿ ನಮ್ಮ ಮ್ಯಾಚ್ ನೋಡೋಕ್ಕೆ ಹೋಗೋದು ಮಾಡೋದು, ಹಾಗೆ ಒಂದು ಕನೆಕ್ಟಿವಿಟಿ ಇತ್ತು. ಅದಾದಮೇಲೆ ಫುಟ್ಬಾಲ್ ಜೊತೆಗೆ ಆಗಿ ಇವತ್ತು ಆಲ್ ಇಂಡಿಯಾ ಫುಟ್ಬಾಲ್ ಫೆಡ್ರೇಷನ್ನ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಹೌದು. ಅದು ನನ್ನ ಕ್ಷೇತ್ರದಲ್ಲಿಲ್ಲ. ಹೌದು. ಓಕೆ. ಆಮೇಲೆ ಸ್ಯಾಫಲ್ಲಿನೂ ಮೆಂಬರ್ ಆಗಿದ್ದೀನಿ. ಸೌತ್ ಏಷ್ಯನ್ ಫುಟ್ಬಾಲ್ ಫೆಡ್ರೇಷನ್ನ ಮೆಂಬರ್ ಆಗಿದ್ದೀನಿ. ಏಷ್ಯನ್ ಫುಟ್ಬಾಲ್ ಕಾನ್ಫೆಡ್ರೇಷನ್ನ ಮೆಂಬರ್ ಆಗಿದ್ದೀನಿ. ಸೊ ಫುಟ್ಬಾಲು ಮತ್ತು ಈ ಕ್ರೀಡೆಯನ್ನು ಬೆಳೆಸುವಂಥದ್ದು ನನ್ನ ಭಾಳಷ್ಟು ಒಂದು ನನಗೆ ಇಷ್ಟ ಇರುವಂಥ ಒಂದು ಇದು. ಯಾಕೆಂದರೆ ಬೆಂಗಳೂರಿನ ಫುಟ್ಬಾಲ್ನ ಲೆಗಸಿಯನ್ನು ನೋಡಿದಾಗ, ಕರ್ನಾಟಕದ ಫುಟ್ಬಾಲ್ ಲೆಗಸಿಯನ್ನು ನೋಡಿದಾಗ ಅಲ್ಲಿ ವಿಶೇಷವಾಗಿ ಹೆಚ್ಚಿನ ಫುಟ್ಬಾಲ್ ಪ್ಲೇಯರ್ಸು ನೀವು ರೆಪ್ರೆಸೆಂಟ್ ಮಾಡೋ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಇದ್ದಂಥವ್ರು ಹೆಚ್ಚು. ಅದು ವಿವೇಕ್ ಅಲ್ಲ, ಹೆಚ್ಚು ಕಮ್ಮಿ ಶಾಂತಿನಗರ, ನಮ್ಮ ಹಲ್ಸೂರು, ನಮ್ಮ ಜೋಗಪಾಳ್ಯ, ನಮ್ಮ ಆಸ್ಟಿನ್ ಟೌನು, ಗೌತಮ್ಪುರ ಮತ್ತು ಸ್ವಲ್ಪ ಶ್ರೀರಾಮ್ಪುರ, ಈ ಕಡೆ ಎಲ್ಲನೂ ಈ ಭಾಗದಿಂದಾನೇ ಮೆಜಾರಿಟಿ ಫುಟ್ಬಾಲ್ ಪ್ಲೇಯರ್ಸ್ ಆ ಕಾಲದಿಂದಲೂ. ಹಾಗೆ ನಾವು ಅಲ್ಲೆಲ್ಲ ಆಟ ಆಡ್ಕೊಂಡೇ ಬೆಳ್ಕೊಂಡು ಬಂದಿರೋವಂಥದ್ದು. ಆಮೇಲೆ ಲೋಕಲ್ ಬಾಯ್. ಸೊ ನಾವು ಬೆಳೆದಿದ್ದೀವಿ. ಫುಟ್ಬಾಲ್ ಜೊತೆಗೆ ನನಗೊಂದು ವಿಶೇಷವಾದಂಥ ಒಂದು ನೆಂಟಸ್ತನ ಇದೆ. ಸ್ಟೇಡಿಯಂ ಕೂಡ. ಕರ್ನಾಟಕದ ಫುಟ್ಬಾಲ್ನ ಭವಿಷ್ಯ ತಮಗೆ ಹಿಂಗೆ ಅನಿಸುತ್ತೆ? ಅಥವಾ ಈ ನಿಟ್ಟಿನಲ್ಲಿ ಏನಾದರೂ ಹೊಸ ಪ್ರಯತ್ನಗಳ ಅವಶ್ಯಕತೆ, ಅಥವಾ ಸರ್ಕಾರದ ಮಟ್ಟದಲ್ಲೂ ಈಗ ಕ್ರೀಡಾ ಇಲಾಖೆ ವತಿಯಿಂದಲೂ ಕೂಡ ಯಾವ ಸ್ವರೂಪದಲ್ಲಿ ಒಂದು ಪ್ರೋತ್ಸಾಹ ಸಿಗಬೇಕು? ನನ್ನ ಪ್ರಕಾರ ಯಾವ ಸರ್ಕಾರನೂ ಇಲ್ಲಿವರೆಗೂ ಕ್ರೀಡೆ ಬಗ್ಗೆ ಭಾಳ ಆಸಕ್ತಿನೇ ತಗೊಂಡಿಲ್ಲ. ಅದು ನನ್ನ ಸರ್ಕಾರನೋ ವಿರೋಧ ಪಕ್ಷನೋ ಯಾರೂ ತಗೊಂಡಿಲ್ಲ. ನಾವೀಗ CMಗೆ DK ಅವ್ರಿಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ರೆಡಿ ಮಾಡಬೇಕು. ಈ ಸ್ಟೇಡಿಯಂ ಕೂಡ ಈಗ ಆಲ್ರೆಡಿ ಗೌರ್ಮೆಂಟಿಂದ ಒಂದೆರಡು ಪರ್ಮಿಷನ್ ಆದರೆ ಹೊಸ ಸ್ಟೇಡಿಯಂ ಇಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಆಗುತ್ತೆ ಈಗ. ಸೊ ಇಂಟರ್ನ್ಯಾಷನಲ್ ಮ್ಯಾಚಸ್ ಇಲ್ಲಿ ಆಗಬೇಕು ಅನ್ನೋದು ನಮ್ಮ ಗುರಿ. ಸೊ ಆ ದಿಕ್ಕಿನಲ್ಲಿ ಈಗಾಗಲೇ ಕೆಲಸ ಮಾಡ್ತಾಯಿದ್ದೀವಿ. ಈಗ ನಾನು ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷನಾದ ಮೇಲೆ ಭಾಳಷ್ಟು ಬದಲಾವಣೆಯನ್ನು ತಂದು ಒಂದು ಒಳ್ಳೆ ರೀತಿಯಲ್ಲಿ ಫುಟ್ಬಾಲನ್ನು ಬೆಳೆಸುವಂಥ ಕೆಲಸ ಮಾಡಿದ್ದೀವಿ. ಅದು ನೀವು ಫುಟ್ಬಾಲ್ ಅವ್ರ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ. ಎಲ್ಲ ಡಿಸ್ಟ್ರಿಕ್ಟಲ್ಲಿ, ನಮ್ಮ ರಾಜ್ಯದ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಫುಟ್ಬಾಲ್ ಬೆಳೆಸುವಂಥದ್ದು, ಡಿಸ್ಟ್ರಿಕ್ಗಳನ್ನ ಸರಿಪಡಿಸುವಂಥದ್ದು. ನಮ್ಮ ರಾಜ್ಯದಲ್ಲೂ ಒಳ್ಳೆ ರೀತಿಯಲ್ಲಿ ನಾವು ಸಂತೋಷ್ ಟ್ರಾಫಿ ಕೂಡ ಗೆದ್ವಿ. 60 ವರ್ಷದ ನಂತರ ಸಂತೋಷ್ ಟ್ರಾಫಿ ಗೆಲ್ತೀವಿ ನಾವು. ಭಾಳ ಪ್ರಯತ್ನ ಪಟ್ಟು ಇಡೀ ದೇಶದಲ್ಲೇ ನಾವು ಅದನ್ನು ಮಾಡಿ ಇವತ್ತು ಫುಟ್ಬಾಲ್ ದೇಶದಲ್ಲಿ ನಾವು 3-4ನೇ ಸ್ಥಾನದಲ್ಲಿ ಇದ್ದೀವಿ. ಕಲ್ಕಟ್ಟ, ಕೇರಳ, ಗೋವಾ ಬಿಟ್ಟರೆ ನಾವು ಕರ್ನಾಟಕ ಇನ್ ಬಿಟ್ವೀನ್ ಆ ಕಡೆ ಈ ಕಡೆ 3-4ರಲ್ಲಿ ನಾವು ಬರ್ತೀವಿ. ನಾವು ಸಂತೋಷ್ ಟ್ರಾಫಿ ಗೆದ್ದಾಗ ವಿ ಆರ್ ನಂಬರ್ 1. ಹೌದು. ಸೊ ಇದು ನಾವು ಪ್ರಯತ್ನ ಮಾಡಿನೇ ನಾವು ಬಂದಿರೋವಂಥದ್ದು. ಸೊ ಇನ್ನೂ ಬೆಳೆಸಬೇಕು. ನಮ್ಮಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮಕ್ಕಳಿಗೆ ಒಳ್ಳೆ ನ್ಯೂಟ್ರಿಷನ್ ಫುಡ್ಡು ಸಿಗ್ತಾಯಿಲ್ಲ. ಪ್ರೋಟೀನು ಇವೆಲ್ಲ ಜಾಸ್ತಿ ಸಿಕ್ಕಿ ನಮ್ಮ ಆ DNA ನಾವು ಇನ್ನಷ್ಟು ಸ್ಟ್ರಾಂಗ್ ಮಾಡಿದಾಗ, ಯಾಕೆಂದರೆ ನಮ್ಮ ವಿರುದ್ಧ ಆಡಬೇಕಾಗಿರೋಂಥ ಅವರ ಪ್ರಿಪ್ರೇಷನ್ನೇ ಬೇರೆ ಥರ ಇದೆ. ಈಗ ನಮ್ಮ ದೇಶದಲ್ಲಿ ಕಲ್ಕಟ್ಟ, ಕೇರಳ ಇವರಿಬ್ಬರು ಗೋವಾ 3 ಜನ ಭಾಳಷ್ಟು ಪ್ರೋತ್ಸಾಹ ಕೊಡ್ತಾರೆ ಫುಟ್ಬಾಲ್ಗೆ.
ಈಗ ನಾನು ಬಹುಶಃ ನಮ್ಮ ಈ ಸಿ ಎಮ್ ಹತ್ರ ಈಗ ನಾನೊಂದು ಇಂಟರ್ನ್ಯಾಷನಲ್ ಗೇಮನ್ನು ಒಂದು ನೆಕ್ಸ್ಟ್ ಮಂತು ಇಲ್ಲಿಗೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಕಂಠೀರವ ಸ್ಟೇಡಿಯಮಲ್ಲಿ ಒಂದು ಬ್ರೆಜಿಲ್ ಆ್ಯಂಡ್ ಇಂಡಿಯಾ ಇಲ್ಲ ಇನ್ಯಾವುದೋ ಒಂದು ಟೀಮ್ಗೆ ಮಾತಾಡ್ತಾ ಇದ್ದೀವಿ ಈಗ. ಸೊ ಫುಟ್ಬಾಲ್ ಅಂದರೆ ಮ್ಯಾಚ್, ಇಂಥ ಮ್ಯಾಚ್ಗಳು ಬಂದಾಗ ತಾನೆ ಮೆಸ್ಸಿ ಇಂಡಿಯಾಗೆ ಬಂದಾಗ ಅದೊಂದು ಕ್ರೇಜ್ನಲ್ಲಿ ಒಂದು ಜನ ಅದೊಂದು ಬೇರೆ ಥರ ಕಮರ್ಷಿಯಲ್ ಮಾಡಿದ್ರು. ಬಟ್ ನಾವು ಮ್ಯಾಚ್ ಆಡ್ಸೋಣ. ಸೊ ಮ್ಯಾಚ್ ನೋಡಲಿಕ್ಕೆ ನಮಗೆ ಅದೊಂದು ಬೇರೆ ಥರ ನೆಕ್ಸ್ಟ್ ಜನ್ರೇಷನ್. ಈ ಸಣ್ಣ ಮಕ್ಕಳು ಮೆಸ್ಸಿ ಇವ್ರದೆಲ್ಲ ಭಾಳ ದೊಡ್ಡ ಫ್ಯಾನ್ಸ್ ಇದ್ದಾರೆ. ನಾವು ಲೈವ್ ಮಾಡಿದ್ವಿ, ಸಿ ಎಮ್ ಬಂದು ಕೂತರು ನಮ್ಮ ಜೊತೆಗೆ. ಫಸ್ಟ್ ಟೈಮ್ ಯಾವುದೋ ಸಿ ಎಮ್ ಬಂದು ಕೂತಿರೋದು. ಸೊ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜೊತೆಯಲ್ಲಿ ಬಂದು ಕೂತು ಮ್ಯಾಚನ್ನು ನೋಡಿ ಅದಕ್ಕೆ ಪ್ರೋತ್ಸಾಹಿಸಿ. ದಟ್ ಸ್ಪೋರ್ಟ್ಸ್, ಈಸ್ ಆಲ್ಸೋ ಎ ಸ್ಪೋರ್ಟ್ಸ್ ಮ್ಯಾನ್. ಈ ವಾಸ್ ಅ ಗುಡ್ ಕಬಡ್ಡಿ ಪ್ಲೇಯರ್, ಈ ವಾಸ್ ಅ ಗುಡ್ ಸ್ಪೋರ್ಟ್ಸ್ ಮ್ಯಾನ್. ಸೊ ಆ ಸ್ಪೋರ್ಟ್ಸ್ ಆಟ ಇದೆಯಲ್ಲ, ಕ್ರೀಡೆ ನಮ್ಮ ಮನಸ್ಸಲ್ಲಿದ್ದರೆ ಆ ಪ್ರೋತ್ಸಾಹ ಕೊಡುವಂಥ ಒಂದು ಮನಸ್ಸು ಬರುತ್ತೆ. ನೆಕ್ಸ್ಟ್ ಜನ್ರೇಷನ್ನ ನಾವು ಕ್ರೀಡೆ ಮುಖಾಂತರ ಈ ಡ್ರಗ್ಸು ಇದರಿಂದ ತಪ್ಪಿಸ್ಬೇಕಾದ್ರೆ ಇಲ್ಲಿಗೆ ಎಳಿಬೇಕು ಅವ್ರನ್ನ. ಆರೋಗ್ಯವಂತರಾಗಿ ಬೆಳೆಯುವಂಥ, ಹೆಲ್ತಿಯಾಗಿ ಬರುವಂಥ, ಮೈಂಡು ಹೆಲ್ತಿಯಾಗಿ ಬೆಳೆಯುವಂಥ ಈ ಅಟ್ಮಾಸ್ಫಿಯರ್ನ ನಾವು ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗೌರ್ಮೆಂಟ್. ವಿ ಹ್ಯಾವ್ ಟು ಡೂ. ಸೊ ಸ್ಪೋರ್ಟ್ಸಿಗೆ ಇನ್ನೂ ಬಡ್ಜೆಟ್ ಜಾಸ್ತಿ ಕೊಡಬೇಕು. ಆಗ ಸ್ಪೋರ್ಟ್ಸ್ ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಯಾವ ಸ್ವರೂಪದಲ್ಲಿ ಸರ್ಕಾರವು ಕೂಡ ಯೋಚನೆ ಮಾಡಬೇಕು ಅಂತ ಹೇಳೋದ್ರ ತಾವು ಹೇಳ್ತೀರಿ? ಯಾಕಂದರೆ ಒಂದು ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಇರುವಂಥದ್ದು ಅದು ಒಂದು ಭಾಗ, ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ನಿರ್ಮಿಸುವಂಥದ್ದು. ಓವರ್ ಆಲ್ ಆಗಿ ಯಾವ ಸ್ವರೂಪದ ಅವಶ್ಯಕತೆ, ಮತ್ತು ಎಸ್ಪೆಷಲಿ ಬೆಂಗಳೂರನ್ನು ಕೂಡ ತಾವು ಬಿ ಡಿ ಅಧ್ಯಕ್ಷರು ಕೂಡ ಆಗಿರೋದಕ್ಕೆ, ಬೆಂಗಳೂರು ಈಗ ಇಡೀ ಕರ್ನಾಟಕದಲ್ಲಿರುವಂಥವ್ರಿಗೆ ಬೆಸ್ಟ್ ಕೋಚಿಂಗ್ ಸಿಗಬಹುದು ಅಂತ ಹೇಳಿದ್ರೆ ಅದು ಬೆಂಗಳೂರಿಗೆ ಬರ್ತಾರೆ ಯಾವುದೇ ಕ್ರೀಡೆಗೆ. ಅದಕ್ಕೆ ಬೇಕಾದಂಥ ಒಂದು ವಾತಾವರಣ ಈಗಾಗಲೇ ನಾವು ಕ್ರಿಕೆಟಿಗೆ ಒಂದು 80,000 ಕೆಪಾಸಿಟಿದು ಒಂದು ಸ್ಟೇಡಿಯಮ್ಮು ಆನೇಕಲ್ ಹತ್ರ ಸರ್ಕಾರ ಈಗ ಲಾಂಚ್ ಮಾಡಿದ್ದೀವಿ. ನಾವು ಒಂದು 25,000 ಕೆಪಾಸಿಟಿದು ಬಿ ಡಿ ಎಯಿಂದ ಒಂದು ಹೆಚ್ಚು ಕಮ್ಮಿ 30 ಆ್ಯಕ್ಟಿವಿಟೀಸ್, ಸ್ಪೋರ್ಟ್ಸ್, ಅಕ್ವಾ, ಸ್ವಿಮ್ಮಿಂಗ್, ಅಕ್ವಾದಲ್ಲಿ ಭಾಳಷ್ಟು ಆ್ಯಕ್ಟಿವಿಟಿ ಇದೆ. ಅವೆಲ್ಲನೂ ಬೇರೆ ಎಲ್ಲ ಸೇರಿ ಒಂದು 30 ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗುವಂಥ ಒಂದು ಸ್ಟೇಡಿಯಂ ಆ್ಯಂಡ್ ಸ್ಪೋರ್ಟ್ ಒಂದು ಅರೀನಾನ ಬಿ ಡಿ ಎನೂ ರೆಡಿ ಮಾಡ್ತಾಯಿದ್ದೀವಿ ಈಗ. ನನ್ನ ಪ್ರಕಾರ ಎವ್ರಿ ತಾಲೂಕಲ್ಲಿ ಒಂದು 50ರಿಂದ 100 ಎಕರೆನ ಈಗಲೇ ರಿಸರ್ವ್ ಮಾಡಿ ಬಿಡಬೇಕು, ತಾಲೂಕ್ ವೈಸ್, ಡಿಸ್ಟ್ರಿಕ್ಟ್ ವೈಸು. ಸೊ ಫ್ಯೂಚರ್ ನಾವು ಡೆವಲಪ್ಮೆಂಟಿಗೆ, ಯಾಕೆಂದರೆ ನಾವು ಆರೋಗ್ಯವಂತರಾಗಿ ಬೆಳೆಯುವಂಥ ಸಮಾಜ ಆಗಬೇಕು. ಹೆಲ್ತಿಯಾಗಿ ಬೆಳೀಲಿಲ್ಲ ಅಂದರೆ ಪ್ರಯೋಜನ ಆಗಲ್ಲ. ಸೊ ಅದಕ್ಕೆ ನಮಗೇನು ಬೇಕು, ಫುಟ್ಬಾಲ್ಗೆ ಬರೀ ಒಂದು ಬಾಲ್ ಕೊಟ್ಟರೆ, ಗ್ರೌಂಡ್ ಒಂದು ಕೊಟ್ಟರೆ ಸಾಕು. ಕ್ರಿಕೆಟ್ ಒಂದು ಬ್ಯಾಟ್ ಒಂದು ಬಾಲ್ ಕೊಟ್ಟರೆ ಆಡ್ತಾರೆ ನಮ್ಮ ಹುಡುಗರಲ್ಲಿ, ಹಳ್ಳಿ ಕಡೆ ಬಿಟ್ಟರೆ. ಸೊ ಈ ಬೆಳವಣಿಗೆಗೆ ಅವಕಾಶ ಮಾಡಲಿಕ್ಕೆ ನಮ್ಮಲ್ಲಿ ಏನಂದರೆ ಗ್ರೌಂಡ್ ಇಲ್ಲ. ಈಗ ನಮಗೆ ಫುಟ್ಬಾಲ್ಗೆ ನಾವು ಫೇಸ್ ಮಾಡ್ತಾ ಇರೋದೇ ದೊಡ್ಡ ಸಮಸ್ಯೆ. ಎಲ್ಲ ಕಡೆ ಗ್ರೌಂಡ್ ಸಿಗ್ತಾಯಿಲ್ಲ. ದುಡ್ಡು ಕೊಟ್ಟು ತೊಗೊಳ್ಳಿ, ಪ್ರೈವೇಟ್ ಗ್ರೌಂಡ್ ತೊಗೊಳ್ಳಿ ಅಂದರೆ ಮುಂದೆ ಬರಲ್ಲ. ಸೊ ಸರ್ಕಾರ ಇಮಿಡಿಯೇಟಾಗಿ ಒಂದು ಎಲ್ಲ ಡಿಸ್ಟ್ರಿಕ್ಟಲ್ಲಿ ಒಂದು ಮಿನಿಮಮ್ 100 ಏಕರ್ಸ್ ಇಯರ್ ಮಾರ್ಕ್ ಮಾಡಿ ಫುಟ್ಬಾಲ್, ಕ್ರಿಕೆಟು, ಕಬಡ್ಡಿ, ಎಲ್ಲ ಥರ ಅಥ್ಲೆಟಿಕ್ಸು ಎಲ್ಲದಕ್ಕೂ ಸೇರಿ, ಪ್ಲಸ್ ತಾಲೂಕ್ ಲೆವೆಲಲ್ಲಿ ಒಂದು 50 ಎಕರೆನೋ ಎಷ್ಟು. ಯಾಕಂದರೆ ಈಗ ಮಾರ್ಕ್ ಮಾಡಿದರೆ ಇನ್ನೊಂದು 100 ವರ್ಷಕ್ಕೆ ಅದು ಉಪಯೋಗಕ್ಕೆ ಬರುತ್ತೆ. ಜೊತೆಗೆ ನಮ್ಮ ಯುವಕರು ಯಾರು ಕ್ರೀಡೆಯಲ್ಲಿ ಪ್ರೋತ್ಸಾಹ ತಗೊಂಡು ಮುಂದೆ ಬರ್ತಾರೆ ಅಂಥವರಿಗೆ ಸ್ವಲ್ಪ ಮಟ್ಟಕ್ಕೆ ಆರೋಗ್ಯ ಅಂದರೆ ಆಹಾರ ಪದಾರ್ಥಗಳನ್ನು ಕೊಡುವಂಥ, ಈಗ ಮೊಟ್ಟೆ ಇರ್ಬೋದು, ಇಲ್ಲ ವೆಜ್ ಆದರೆ ವೆಜ್ಜಲ್ಲಿ ಸ್ವಲ್ಪ ಪ್ರೋಟೀನ್ ಇರೋವಂಥದ್ದು. ಯಾಕೆಂದರೆ ಅದು ಯಾವ ಒಂದು 5 ವಯಸ್ಸಿಂದನೇ ನಾವು ಅದನ್ನು ತಗೋಬೇಕು. 5 ಇಯರ್ಸಿಂದ ಈಗ ನಮ್ಮಲ್ಲಿ ಗರ್ಭಿಣಿಗೆ ಮತ್ತು ಮಕ್ಳಿಗೆ ಕೊಡ್ತೀವಲ್ಲ, ಅದೇ ಆ ಸ್ಕೀಮಲ್ಲೇ ಇದನ್ನು ಸೇರಿಸ್ಬೇಕು ನಾವು. ಕ್ರೀಡಾ ಅಂದರೆ ಅದಕ್ಕೆ ಪ್ರೋತ್ಸಾಹ ಕೊಡುವಂಥ, ಅವರ ಆರೋಗ್ಯವಂತರಾಗಿ ಬೆಳೀಲಿಕ್ಕೆ ಆಹಾರವನ್ನು, ಪ್ರೋಟೀನ್ ಫುಡ್ಸನ್ನು ಕೊಡುವಂಥ ಕಾರ್ಯಕ್ರಮ ರೂಪಿಸ್ಬೇಕು ನಾವು. ಅವೆರಡೂ ಮಾಡಿದರೆ ಖಂಡಿತ ನಾವು ಒಂದು ದೊಡ್ಡ ಬದಲಾವಣೆ ನಾವು ತರಲಿಕ್ಕೆ ಸಾಧ್ಯ. ಇವತ್ತು ಟುಡೇ ವಿ ಆರ್ ಫೈಟಿಂಗ್ ಈಗ ಡ್ರಗ್ಸು ಅದ್ರ ವಿರುದ್ಧ. ಸೊ ಆ ಹೋರಾಟ ಆಟೋಮ್ಯಾಟಿಕ್ ಏನಾಗ್ತದೆ, ಡೈವರ್ಟ್ ಆಗುತ್ತೆ ಇಲ್ಲಿಗೆ. ಸೊ ಜನ್ರೇಷನ್ನ ಪ್ರಿಪೇರ್ ಮಾಡುವಂಥ ಕರ್ತವ್ಯ ನಮ್ಮದು. ಸೊ ವಿ ಹ್ಯಾವ್ ಟು ಗಿವ್ ದಮ್ ಸ್ಪೇಸ್ ಫಾರ್ ಇಟ್. ಜಾಗ ಇಲ್ಲದೆ ಹೋದರೆ ಏನು ಮಾಡೋಕ್ಕಾಗುತ್ತೆ ಅವರು? ಸೊ ಅದನ್ನು ಇವತ್ತು ನೋಡಿ, ಈಗ ಏನು ಆಟ ಆಡಬೇಕು ನೋಡಬೇಕು, ಏನು ದೊಡ್ಡ ವಿಚಾರ, ಯೂಟ್ಯೂಬ್ ತೆಗೆದ್ರೆ ನಿಮಗೆಲ್ಲನೂ ಗೊತ್ತಾಗುತ್ತೆ. ಅಲ್ಲೇ ನಿಮಗೆ ವ್ಯಾಯಾಮ ಇರ್ಬೋದು, ಆಟ ಇರ್ಬೋದು, ರೂಲ್ಸ್ ಇರ್ಬೋದು, ಏನು ಬೇಕಿದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಆನ್ ದ ಸ್ಪಾಟ್. ಜಾಗ ಕೊಟ್ಟರೆ ಬಾಲು ನಾವು ಎಲ್ಲ ಕಡೆ ಕೊಡ್ತಾಯಿದ್ದೀವಿ. ಜಾಗ ಒಂದು ಸರ್ಕಾರ ಸಹಾಯ ಮಾಡಿಬಿಟ್ರೆ ಆಟೋಮ್ಯಾಟಿಕ್ಕು. ಸೊ ಫುಟ್ಬಾಲ್ ಬಂದು ಅಷ್ಟು ಆರೋಗ್ಯವಾಗಿ ಬೆಳೆಯುವಂಥ ಆಟ ಬೇರೆ ಯಾವುದೂ ಇಲ್ಲ.
ನಿಮ್ಮ ಟೋ ಇಂದ ಹಿಡಿದು ತಲೆವರೆಗೂ ಎಲ್ಲ ಪಾರ್ಟು. ಆಮೇಲೆ ಯಾವ ಥರ ಅಂದರೆ 45 ಮಿನಿಟ್ಸ್ ಆಫ್ ಗೇಮು 100 ಮೀಟರ್ ಸ್ಪ್ರಿಂಟರ್ ಓಡೋ ಥರ ಓಡ್ತಾನೆ ಇರಬೇಕು 45 ನಿಮಿಷ. ಸೊ ಎಂಟೈರ್ ಬಾಡಿ ಮಸಿಲ್ ಎಲ್ಲನೂ ಇದಾಗುತ್ತೆ. ಕ್ರಿಕೆಟ್ ಆದರೂ ಒಬ್ಬ ಬ್ಯಾಟ್ ಮಾಡ್ತಾನೆ, ಒಬ್ಬ ಬಾಲ್ ಹೊಡಿತಾನೆ, ಒಬ್ಬ ಬಾಲಿಂದೇ ಓಡ್ತಾರೆ. ಬಟ್ ಇದು ಹಂಗಲ್ಲ, 11, 20, 22, 20 ಜನನೂ ಒಂದು ಬಾಲಿಂದೇ ಹೊಡಬೇಕು ಇದರಲ್ಲಿ. ಸೊ ಇಟ್ಸ್ ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ ಫುಟ್ಬಾಲ್ ಗ್ರೋತು. ಆಮೇಲೆ ಇಟ್ ವಿಲ್ ಬಿಲ್ಡ್ ಯು ಆಲ್ಸೋ ಸ್ಟ್ರಾಂಗ್. ಸೊ ನಾವು ಅದೇ ತಾನೇ ನೋಡಬೇಕಾಗಿರೋದು. ಸರ್ಕಾರ ಬಹುಶಃ ಅದಕ್ಕೊಂದು ಸ್ವಲ್ಪ ಆಸಕ್ತಿಯನ್ನು ವಹಿಸಿದ್ರೆ, ಇವತ್ತು ನಮ್ಮ ಡೆಪ್ಯೂಟಿ CM ಪರಮೇಶ್ವರ್ ಅವರು ಸ್ಪೋರ್ಟ್ಸ್ ಮಂತ್ರಿ ಕೂಡ ಆಗಿದ್ದಾರೆ, ಒಂದು ಸ್ವಲ್ಪ ಆಸಕ್ತಿ ಕೊಟ್ಟರೆ ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಅವ್ರಿಗೂ ಹೇಳಿದ್ದೀನಿ, ಅವರು ಒಬ್ಬ ಅಥ್ಲೀಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಅವರು ಪಾಪ ನಮಗೆ ಪ್ರೋತ್ಸಾಹ ಅಂದರೆ ಹಿ ಹ್ಯಾಸ್ ದ್ಯಾಟ್. ಬಟ್ ಓವರ್ ಆಲ್ ಸಿಸ್ಟಮ್ ಶುಡ್ ಕಮ್ ಫಾರ್ವರ್ಡ್ ಫಾರ್. ಈಗ ರೆವೆನ್ಯೂ ಅವರು ಜಾಗ ಇಯರ್ ಮಾರ್ಕ್ ಮಾಡಬೇಕು, ಬಿಡಬೇಕು. ಹಾಂ, ಅದೇ ಅದನ್ನು ಮಾಡಿದರೆ ನಾಳೆ ಬರುವಂಥ ಜನ್ರೇಷನ್ನು ನಮ್ಮನ್ನು ನೆನೆಸ್ಕೊಳ್ತಾರೆ. ನಿಜ. SIR ಪ್ರಕ್ರಿಯೆಯಲ್ಲಿ ಶಾಂತಿನಗರದ್ದು ಕೂಡ ಅತಿ ಹೆಚ್ಚು ಈಗ ವೋಟ್ಗಳು ಯಾರೆಲ್ಲ ಡಿಲೀಟ್ ಆಗ್ತಾ ಇರುವಂತಹ ಪಟ್ಟಿಗಳ ಬಂದಾಗ ನಾವು ಪ್ರಿಲಿಮಿನರಿ ನೋಡಿದಾಗ ಈಗ ಶಾಂತಿನಗರದಲ್ಲೂ ಕೂಡ ಅತಿ ಹೆಚ್ಚು ನಮ್ಮಲ್ಲಿ 54% ಮಾತ್ರ ಆಗಿದೆ. ಅಲ್ಲ, ನಮ್ಮಲ್ಲಿ ನನ್ನ ಪ್ರಕಾರ ಸ್ವಲ್ಪ ಈಗ ತಮಿಳ್ನಾಡು, ಆಂಧ್ರ ಪ್ರದೇಶ, ನಾರ್ತ್ ಇಂಡಿಯನ್ಸು ಅವ್ರದ್ದು 2 ಕಡೆ ಓಟು ಇತ್ತು. ಹೌದು. ಈಗೇನಾಗುತ್ತೆ, ಒಂದು ಆಟೋಮೆಟಿಕ್ಲಿ ಡಿಲೀಟ್ ಆಗ್ತಾ ಇದೆ. ಸೊ ಅದಾದಾಗ ಪ್ಲಸ್ ಸತ್ತೋಗಿರೋರ್ದು ಕೆಲವ್ರದ್ದು ಓಟ್ ಇತ್ತು, ಒಂದು 6,000 7,000 ಅಂತ ಹೇಳ್ತಾರೆ ಇವರು. ಹೌದು. ಓಕೆ, ಅವನ್ನೆಲ್ಲ ಯಾರೂ ಡಿಲೀಟ್ ಮಾಡಬೇಡಿ ಅಂತ ಹೇಳಿಲ್ಲ. ಈಗ ಒಂದು ಕ್ಲೀನಿಂಗ್ ಪ್ರೋಸೆಸ್ಸಲ್ಲಿ ಅದು ಹೋಗ್ತಾ ಇದೆ. ಜೊತೆಗೆ ಈಗ ಇಲ್ಲಿ ಓಟ್ ಇದ್ದರೆ ಇಲ್ಲೇ ಇಡಬೇಕು, ಅಲ್ಲಿ ಇರೋಂಗಿಲ್ಲ. ಸೊ ಅವರು ಅದನ್ನು ಚಾಯ್ಸ್ ಮಾಡಬೇಕು. ಸಪೋಸ್ UPಯಲ್ಲಿ ಇರೋರು ಇಲ್ಲಿದ್ದರೆ ಈ ಶುಡ್ ಚಾಯ್ಸ್ ಬಿಟ್ವೀನ್ UP ಆ್ಯಂಡ್ ಕರ್ನಾಟಕ. ಸೊ ಎನಿವೇ, ಈಗ ನಾವು ಎಲ್ಲರಿಗೂ ಹೇಳಿದ್ದೀವಿ, ನೆಕ್ಸ್ಟು ಈ ವೋಟರ್ ಲಿಸ್ಟ್ ಮುಖಾಂತರ ಗ್ಯಾರಂಟಿಗಳು ಕೂಡ ಇಲ್ಲಿರೋ ವೋಟರ್ಗೆ ಕೊಡಬೇಕು, ಬೇರೆ ಯಾರಿಗೂ ಕೊಡಬಾರ್ದು ಅಂತ ಅಲ್ವಾ? ಹೌದು. ಯಾಕೆಂದರೆ ನಮ್ಮ ಇಲ್ಲಿ ಈ ರಾಜ್ಯದಲ್ಲಿ ಮತ ಚಲಾಯಿಸುವಂಥವನಿಗೇ ಗ್ಯಾರಂಟಿ ಕೊಡೋಣ ನಾವು. ಈಗ ಬೇರೆ ಕಡೆಯಿಂದ ಬರ್ತಾರೆ, ಬರಲಿ, ಕೆಲಸ ಮಾಡ್ತಾರೆ, ಅವ್ರ ಜೀವನ ಮಾಡ್ತಾರೆ, ಹೋಗ್ತಾರೆ. ಸೊ ಹಾಗಾಗಿ ಸ್ವಲ್ಪ ವೋಟ್ ಪರ್ಸೆಂಟೇಜು ಕಮ್ಮಿ ಆಗಿದೆ. ಇನ್ನೊಂದು 10-15% ಜನ ಅವರು ಇದು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಮನೆಗೆ ಹೋಗಿ ಕೊಟ್ಟರು ವಾಪಸ್ ಫಿಲ್ ಮಾಡಿ ಕೊಡಲ್ಲ ಅಂತಾರೆ. ಕೆಲವ್ರು ಏನಂದರೆ ಆ ವೋಟ್ ಹಾಕೋ ದಿವಸ ಬಂದ್ಬಿಟ್ಟು ನನ್ನ ಹೆಸರಿಲ್ಲ ಅಂತಾರೆ. ನಮ್ಮ ಭಾರಿ ಹಿಂಸೆ ಅವ್ರದ್ದು. ಎಲೆಕ್ಷನ್ ದಿವಸ ಅವನು 5 ವರ್ಷವೂ ಬರೋದಿಲ್ಲ. ಆವತ್ತು ಬರ್ತಾನೆ, ನನ್ನ ಹೆಂಡತಿ ಹೆಸರಿಲ್ಲ ಸರ್, ನಮ್ಮ ತಾಯಿ ಹೆಸರಿಲ್ಲ, ತಂದೆ ಈಗ ಎಲ್ಲ ಥರ ನಮ್ದಿಲ್ಲ. ಅವ್ನು ಸೇರ್ಸೋಕ್ಕೆ ಹೋಗಿರಲ್ಲ, ಅವ್ನು ಕಷ್ಟನೇ ಪಡಲ್ಲ. ಸೊ ಈಗ ಈ ಸರಿ ಸ್ವಲ್ಪ ಬಂದಿದ್ದಾರೆ. ಬಟ್ ಆದರೂ ನಾವು ಭಾಳ ಪ್ರಯತ್ನ ಪಟ್ಟರು 54% ಆಗಿದೆ. ಅಂದರೆ ಉಳಿದ 46% ವೋಟ್ ಆಗಿಲ್ಲ. ಇನ್ನೊಂದು ಸ್ವಲ್ಪ ಈಗ ಈ ಫಾರ್ಮ್ 6 ಕೊಡ್ತಾರೆ. ಈಗ ಈ ಕೆಲವ್ರದ್ದು ಸ್ವಲ್ಪ ಹೆಸರು ವ್ಯತ್ಯಾಸ ಇರೋದು ಆಗಿಲ್ಲ ಅದು. ಸೊ ಅವೆಲ್ಲ ಈಗ ಫಾರ್ಮ್ 6 ಕೊಡ್ತಾ ಇರೋದ್ರಿಂದ ಫಾರ್ಮ್ 6 ಮುಖಾಂತರ ಒಂದು ಸ್ವಲ್ಪ ಒಂದು 15-20% ಸೇರ್ಬೋದು. ಆದರೂ ಒಂದು 20-25% ಅರ್ಬನ್ ಏರಿಯಲ್ಲಿ ಕಡಿಮೆ ಆಗ್ತದೆ. ಯಾಕಂದರೆ ಬೆಂಗಳೂರು ಅತಿ ಹೆಚ್ಚು ಕಳ್ಕೊಳ್ತಾ ಇರುವಂಥದ್ದು, ವೋಟರ್ಸ್ ಮೈನಸ್ ಆಗ್ತಿರೋದು ಬೆಂಗಳೂರು ನಗರದಲ್ಲಿ. ಅಂದರೆ ಇಲ್ಲಿ ಆರೋಪಗಳು, ಇಲ್ಲಿ ಡಬಲ್ ವೋಟಿಂಗ್ ಮಾಡಿಸ್ತಾರೆ, ಈ ರೀತಿಯಾದಂಥ ವಿಚಾರಗಳು ಈಗ ನೀವು ನಿಮ್ಮ ಕಡೆಯಿಂದ ಮಾಡಿದಂಥ ಆರೋಪ ವೋಟ್ ಚೋರಿ ಆಗತ್ತೆ, ವೋಟ್ ಚೋರಿ ಆಗ್ತಾ ಇದೆ ಅನ್ನೋ ಅಂತ ಮಹದೇವಪುರದ ಎಕ್ಸಾಂಪಲ್ ಮೂಲಕವಾಗಿಯೇ, ಅದು ನಮ್ಮ ಬೆಂಗಳೂರು ನಗರದ್ದೇ ಕಾನ್ಸ್ಟಿಟ್ಯೂನ್ಸಿಯನ್ನು ಇಟ್ಟುಕೊಂಡೇ ವೋಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಆರೋಪ ಮಾಡಿದ್ರು. ಬಹುಶಃ ಇದೆಲ್ಲವನ್ನು ಕೂಡ ಈ SIR ತೊಡೆದು ಹಾಕತ್ತಾ, ಈ ರೀತಿಯಂಥ ವೋಟ್ ಚೋರಿ ಮಾಡ್ತಾ ಇದ್ದಂಥವ್ರನ್ನ ಕೂಡ ತೆಗೆದು ಹಾಕೋದಕ್ಕೆ ಯಶಸ್ವಿ ಆಗುತ್ತೆ? ನನಗೆ ಇದು SIR ಆ್ಯಕ್ಚುಲಿ ಐ ಥಿಂಕ್ ಇಟ್ಸ್ ಅ ಕ್ಲೀನಪ್ ಡ್ರೈವ್ ಕಾಣ್ತದೆ ಅದು. ಸೊ ಈ ಥರ ಡಬಲ್ ವೋಟು ಇರಲ್ಲ. ಈಗ ನಮ್ಮಲ್ಲಿ ಬೆಂಗಳೂರಲ್ಲಿ ಏನಾಗುತ್ತೆ, ಕನಕಪುರ ಇರೋರು ಇಲ್ಲೂ ಇದ್ದರೆ ಅವನು ಇವಾಗ ಅಲ್ಲಿ ಇಟ್ಕೊಳ್ತಾನೆ, ಇಲ್ಲ ರಾಮನಗರ ಇಟ್ಕೊಳ್ತಾನೆ, ಇಲ್ಲ ಮೈಸೂರು ಇಟ್ಕೊಳ್ತಾನೆ. ಸೊ ಎಲ್ಲಾದರೂ ಒಂದು ಕಡೆ ಇಡಬೇಕು ಅನ್ನೋದೊಂದು ಕಡ್ಡಾಯವಾದರೆ ಸೊ ವೋಟು ಇಟ್ ಬಿಕಮ್ಸ್ ಆಮೇಲೆ ಇನ್ನೊಂದೇನೆಂದರೆ, ಈಗ ಪಾಸ್ಪೋರ್ಟ್ ಈಸ್ ನಾಟ್ ಎ ಡಾಕ್ಯುಮೆಂಟ್ ಟು ಪ್ರೂವ್ ಸಿಟಿಸನ್ಶಿಪ್. Aadhaar card is not a document to prove citizenship. Then what is the document to prove citizenship is only voter card. Alva? So that will be a bigger concern now. So we should have a voter card. Ello on kade irlebeku. Otherwise you are at question whether you are an Indian or not. ಏನು ಹರಿಪ್ರಸಾದ್ ಅವರೇ? ಹೌದು. ಸೊ ಇದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಇದೆ.
ಬಟ್ ಜನ ಇನ್ನೂ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಇಲ್ಲಾಂದಿದ್ರೆ ಒಂದು 70-75% ಆಗಬೇಕಿತ್ತು. ಪೀಪಲ್ ಆರ್ ಸ್ಟಿಲ್ ನೋಡೋಣ ಬಿಡಿ ಅನ್ನೋ ಭಾವನೆ ಜನಕ್ಕೆ. ಬಂದಾಗ ನೋಡ್ಕೊಳ್ಳೋಣ. ನಾನು ಅದಕ್ಕೆ ಕೇಳಿದೆ, ನಮ್ಗೆ ಓಟ್ ಹಾಕ್ತಿರೋ ಬಿಡ್ತಿರೋ ಕಾರ್ಡ್ ಮಾಡಿಸ್ಕೊಳ್ರಪ್ಪ, ನೀವು ಓಟ್ ಹಾಕೋ ತೀರ್ಮಾನ ಆಮೇಲೆ ಮಾಡಿ. ಹ್ಯಾರಿಸ್ ಹೇಳ್ತಾ ಇದ್ದಾರೆ ಎಲೆಕ್ಷನ್ಗೆ ಓಟ್ ಹಾಕೋಕ್ಕೆ ಅಂತ ತೊಗೋಬೇಡಿ ನೀವು. ನಾನು ಹೇಳ್ತಾ ಇರೋದು ಇದು ನಾಳೆ ದಾಖಲೆ ನಿಮ್ಮ ಕೈಲಿ ಇಲ್ಲದೆ ಹೋದರೆ ಕಷ್ಟಪಡ್ತೀರಾ ಅಂತ ಹೇಳ್ತಾ ಇದ್ದೀನಿ ಅಂತ ನಾನು ವಿಡಿಯೋ ಮಾಡಿ ಕಳಿಸಿದ್ದೀನಿ. ಬಿಕಾಸ್ ನಾನು ಮಾತಾಡಿದ ತಕ್ಷಣ ಎಲೆಕ್ಷನ್ಗೆ ಓಟಿಗೆ ಅಂತ ಒಂದು, ಸೊ ಐ ಸೆಡ್ ನೀವು ಓಟ್ ಯಾರಿಗಾದ್ರೂ ಹಾಕಿ ಆಮೇಲೆ ಏನಾದರೂ ಮಾಡಿ, ಬಟ್ ಕಾರ್ಡ್ ಮಾಡಿಸ್ಕೊಳ್ಳಿ. ಓಟ್ ಹಾಕದೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಓಟ್ ಹಾಕಬೇಡಿ. ಬಟ್ ಕಾರ್ಡ್ ಇಲ್ಲದೆ ಹೋದರೆ ನೀವು ಯಾರು ಅಂತ ಕೇಳೋ ಪ್ರಶ್ನೆಗೆ ಉತ್ತರ ಇಲ್ಲದೆ ಇರೋಂಗೆ ಆಗ್ತೀರಾ ಅಂತ. ನಿಜ. ಐ ಟ್ರೈ ಟು ಎಜುಕೇಟ್ ಮೈ ಪೀಪಲ್, ಬಟ್ ಸ್ಟಿಲ್ ಐ ಆಮ್ ನಾಟ್ ಹ್ಯಾಪಿ. ಕಡೆದಾಗಿ ಈಗ 2028ರ ಚುನಾವಣೆಯನ್ನು ಗುರಿಯಾಗಿಟ್ಟುಕೊಂಡೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೂಡ ಕೆಲಸ ಮಾಡ್ತಾ ಇದೆ. ಮುಖ್ಯಮಂತ್ರಿಯವರ ಆಪ್ತ ಬಳಗದಲ್ಲಿರುವಂಥ ಶಾಸಕರಲ್ಲಿ ತಾವು ಕೂಡ ಒಬ್ಬರು, ಮತ್ತು ಕಾಂಗ್ರೆಸ್ನ ಒಬ್ಬ ಹಿರಿಯ ಶಾಸಕನಾಗಿಯೂ ಕೂಡ. ಎಷ್ಟು ಮಟ್ಟಿಗೆ 2028 ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸ ನಿಮಗಿರುವಂಥದ್ದು? ನನ್ನ ವೈಯಕ್ತಿಕವಾಗಿ ನನ್ನ ಹತ್ರ ಕೇಳಿದ್ರೆ 100% ನಾವು ಗೆಲ್ತೀವಿ. ಯಾಕೆಂದರೆ ನಾವು ಇವತ್ತು ಜನಪರ ಕಾರ್ಯಕ್ರಮ ನಮ್ಮ ಸರ್ಕಾರ ಕೊಟ್ಟಾಗೆ ಹೋದ ಸರಿ ಸರ್ಕಾರ ಕೊಡಲಿಲ್ಲ, ಲಾಸ್ಟ್ ಗೌರ್ಮೆಂಟ್ ಕೊಡಲಿಲ್ಲ. ನಾವು ಗೆಲ್ಲದೆ ಇರೋಕ್ಕೆ ನಮ್ಮಿಂದಲೇ ಏನಾದರೂ ಆಗಬೇಕೇ ಹೊರತು ವಿರೋಧ ಪಕ್ಷದಿಂದ ಏನೂ ಸಾಧ್ಯವೇ ಇಲ್ಲ ಹರಿಪ್ರಸಾದ್ ಅವರೇ. ಜೊತೆಗೆ ಗ್ಯಾರಂಟಿಗಳು ನೇರವಾಗಿ ಜನಕ್ಕೆ ತಲುಪಿದೆ. 65,000 ಕೋಟಿ ರೂಪಾಯಿ ವರ್ಷಕ್ಕೆ ನೇರವಾಗಿ ಜನಕ್ಕೆ ತಲುಪ್ತಾ ಇದೆ. ಅದರ ರಿಸಲ್ಟೇ ನಮ್ಮ GDP ಬೆಟರ್ ಆಗಿರೋದು. ಇದು ಬರೀ ಸುಮ್ಮನೆ ಏನೋ ಹೆಸರಿಗೆ ಹೇಳುವಂಥ ಕಾರ್ಯಕ್ರಮ ಅಲ್ಲ ಅದು. ಸೊ GDP ಯಾವಾಗ ನಮ್ಮದು ಬೆಟರ್ ಆಯಿತು ಅಂದರೆ ಸರ್ಕ್ಯುಲೇಷನ್ ಆಫ್ ಫಂಡ್, ಈ 65,000 ಕೋಟಿ ರೂಪಾಯಿ ಜನರ ಕೈಯಲ್ಲಿ ತಿರುಗಾಡೋಕ್ಕೆ ಶುರು ಆದಾಗ ನಮ್ಮ GDP, ಸೊ ಆ ಬೆನಿಫಿಟ್ ಯಾರಿಗೆ ಸಿಕ್ಕಿದೆ? ನಮ್ಮ ರಾಜ್ಯದ ಮತದಾರರ ಬಂಧುಗಳಿಗೆ ಸಿಕ್ಕಿರುವಂಥದ್ದು. ಖಂಡಿತವಾಗಿ ಅವರೇನು ಅಷ್ಟು ದಡ್ರ, ಇಷ್ಟೊಂದು ಸಹಾಯ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ ಮೇಲೆ ಮತ್ತೊಂದು ಸರಿ ಅದೇ ಸರ್ಕಾರ ತಂದರೆ ಇನ್ನೂ ಅನುಕೂಲ ಆಗುತ್ತಲ್ಲ ಅವ್ರಿಗೆ. ಜನ ನೋಡಬೇಕಾಗಿರೋದೇನು, ನಮ್ಗೆ ಯಾವ ಸರ್ಕಾರ ಬಂದರೆ ಅನುಕೂಲ ಆಗುತ್ತೆ ಅಂತ. ನಾನು ಒಬ್ಬ ವೋಟ್ರ್ ಆದರೆ ನಾನೇನು ಯೋಚನೆ ಮಾಡ್ತೀನಿ, ಈ ಸರ್ಕಾರ ಬಂದರೆ ನಮ್ಗೆ ಅನುಕೂಲ ಆಗುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಜನ ಕೂಡ ಯೋಚನೆ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಇವತ್ತು ಡೆವಲಪ್ಮೆಂಟ್ ಆಗ್ತಾಯಿದೆ, ಎಲ್ಲ ಥರ ಡೆವಲಪ್ಮೆಂಟ್ ನಡೀತಾ ಇದೆ. ಆಮೇಲೆ ಜನಕ್ಕೆ ನೇರವಾಗಿ ಇದು ಸವಲತ್ತುಗಳು ಸಿಗ್ತಾ ಇದೆ. ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾಯಿದೆ. ಒಳ್ಳೆಯ ಒಬ್ಬ ನಾಯಕತ್ವವನ್ನು ಕೂಡ ನಮ್ಮ ಪಕ್ಷ ಈಗ ಮತ್ತೆ DK ಶಿವಕುಮಾರ್ ಅವರಿಗೆ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಭಾಳಷ್ಟು ಒಂದು ಎನರ್ಜೆಟಿಕ್ ಆಗಿ ಈ ರಾಜ್ಯದ ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ 3 ವರ್ಷ ಸಿದ್ದರಾಮಯ್ಯ ಅವರು ಒಳ್ಳೆಯ ಒಂದು ಸರ್ಕಾರ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಇವೆಲ್ಲ ಬಂದರೆ ಖಂಡಿತವಾಗಿ ನಮ್ಮ ಸರ್ಕಾರ 28ಅಲ್ಲಿ 100% ಕಾಂಗ್ರೆಸ್ ಸರ್ಕಾರ ಮತ್ತೆ ಬರುತ್ತೆ ಅನ್ನೋ ನಂಬಿಕೆ ನಾನು ಜನರ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನು ಕೇವಲ ನನ್ನ ಮಾತು ಮಾತ್ರ ಅಲ್ಲ, ಯಾಕಂದರೆ ಡೈರೆಕ್ಟ್ಲಿ ಜನಕ್ಕೆ ಅನುಕೂಲ ಆಗ್ತದೆ. ಇವತ್ತು ನೋಡಿ, ಹೆಣ್ಮಕ್ಳು ಪಾಪ ಬಸ್ಸಲ್ಲಿ ಕೂತ್ಕೊಂಡು ಇಡೀ ರಾಜ್ಯ ಸುತ್ತಾಡ್ತಾರೆ. ದೇವಸ್ಥಾನಕ್ಕೆ ಹೋಗೋ ಆಸೆಗಳೆಲ್ಲ ಪೂರೈಸ್ಕೊಂಡ್ರು. ಯಾರಿಂದ ಆಯ್ತಿದ್ದು? ಕಾಂಗ್ರೆಸ್ ಪಕ್ಷದಿಂದನೇ ಆಗಿರೋದು. ಮನೆಯಲ್ಲಿ ಕರೆಂಟ್ ಇಲ್ಲ ಅಂತ ಹೇಳೋಂಗೆ ಇಲ್ಲ, 200 ಯೂನಿಟ್ ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಸಿ, ಇಟ್ ಈಸ್ ಆಲ್ ಡೈರೆಕ್ಟ್ಲಿ ಹೆಲ್ಪಿಂಗ್ ದೆಮ್. ಇಟ್ ಈಸ್ ನಾಟ್ ಎ ಗಿಮಿಕ್ ಏನಲ್ಲ, ಸುಮ್ಮನೆ ಹೇಳಿರೋದಲ್ಲ. ನೇರವಾಗಿ ಅವರಿಗೆ 2,000 ರೂಪಾಯಿ ಸಿಗ್ತಾಯಿದೆ, ಅಕ್ಕಿ ಕೊಡ್ತಾಯಿದ್ದೀವಿ. ಸೊ ಐ ಥಿಂಕ್ ಒಂದು ಸರ್ಕಾರ ಅದು ನಾವು ಕೊಡೋವಂಥ ಕಾರಣ ಏನಿತ್ತು? ಬೆಲೆ ಏರಿಕೆ ಆಯಿತು. ಬೆಲೆ ಏರಿಕೆನ ಎದುರಿಸೋಕ್ಕೆ ರಾಜ್ಯ ಸರ್ಕಾರದ ಕೈಯಲ್ಲಿ ಆಗಲ್ಲ, ಅದನ್ನು ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಅದನ್ನು ಕೇಳ್ತಾನೇ ಇಲ್ಲ. ಸೊ ನಾವಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಅವರಿಗೆ ಸಹಾಯ ಮಾಡಿರೋದು ನೇರವಾಗಿ ಜನರಿಗೆ ಬೆನಿಫಿಟ್ ಆಗಿದೆ. ಇವತ್ತು ನೋಡಿ, ಮತ್ತೆ ಗ್ಯಾಸು ಬೆಲೆ ಏರಿಕೆ, ಬೆಲೆ ಕಡಿಮೆ, ಈ ಗ್ಯಾಸನ್ನು ಮತ್ತೆ ಏನೇನೋ ಮಾಡ್ತಾಯಿದ್ದಾರೆ. ಈಗ ಅವರು ಮತ್ತೆ ಚೆಕ್ ಮಾಡಿ ಅದನ್ನು ಸರ್ವೆ ಮಾಡಿ ನಂಬರ್ ತೊಗೊಂಡು ಎಲ್ಲ ಎಂಟ್ರಿ ಮಾಡ್ತಾಯಿದ್ದಾರೆ. ಸೊ ಇವು ಮೊದಲು ಏನು ಹೇಳಿದ್ರು? ಸಬ್ಸಿಡಿ ಬಿಟ್ಬಿಡಿ, ನಾವು ಬೇರೆ ಎಷ್ಟಿತ್ತು? 350 ರೂಪಾಯಿ ಇತ್ತು ಗ್ಯಾಸ್ ಸಿಲಿಂಡ್ರು, ಇವತ್ತೆಷ್ಟಾಗಿದೆ? ಸೊ ಇವೆಲ್ಲ ಮಾತಾಡಿದ್ರೆ ರಾಜಕೀಯ ಆಗುತ್ತೆ. ನಾವು ರಾಜಕೀಯ ಮಾತಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಆದರೆ ಜನಕ್ಕೆ ನಾವು ಯೋಚನೆ ಮಾಡಬೇಕು, ಯಾರಿಂದ ನಮ್ಗೆ ಅನುಕೂಲ ಆಗುತ್ತೆ ಅಂತ. ಹ್ಯಾರಿಸಿಂದ ಅನುಕೂಲ ಆಗ್ತದೆ, ಹರಿಪ್ರಸಾದಿಂದ ಅನುಕೂಲ ಆಗುತ್ತಾ ಅನ್ನೋದನ್ನು ಯೋಚನೆ ಮಾಡಬೇಕಲ್ವಾ? ಜನಕ್ಕೆ ಒಳ್ಳೆಯದಾಗಬೇಕು, ಈ ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ದೇಶದ ಸಂವಿಧಾನವನ್ನು ಎತ್ತಿ ಹಿಡಿಯುವಂಥವ್ರು ನಾವು ಆಗಬೇಕು. ಅದರಲ್ಲಿ ಕಾಂಪ್ರಮೈಸ್ ಮಾಡಲೇಬಾರ್ದು. ನನ್ನ ಪಕ್ಷನೋ ನಿಮ್ಮ ಪಕ್ಷನೋ ಬೇರೆ ಪಕ್ಷನೋ, ಯಾವ ಪಕ್ಷ ಈ ರಾಜ್ಯ ಜನ ಈ ಸಂವಿಧಾನದ
ಪರವಾಗಿರುತ್ತೆ, ಆ ಪಕ್ಷ ಬರಬೇಕು. ಥ್ಯಾಂಕ್ ಯು ಹ್ಯಾರಿಸ್ ಅವರು, ಇಷ್ಟೊತ್ತು ನಮ್ಮ ಜೊತೆಗೆ ಭಾಳಷ್ಟು ವಿಚಾರಗಳ ಬಗ್ಗೆ ವಿಸ್ತೃತವಾಗಿ ಮಾತನಾಡೋದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಹರಿಪ್ರಸಾದ್, ತುಂಬ ಸಂತೋಷ. ಇದು ಹ್ಯಾರಿಸ್ ಅವರ ನೇರವಾದಂತಹ ಮಾತು. ನಮಸ್ಕಾರ.